नमस्ते तस्मै तस्मै चिदस्मन्मनकथा ततो स्मारकाय तपो विद्याविरक्त्यादि सद्गुणोकासारणम् वादिराजगुरून् वन्दे जगद्ग्रीवपदाश्रयान् गुणत्वेनापि हेतुत्वे कल्पना गौरवं भवेत् स्वतस्त्वेनान्यथा सिद्धेः कल्पकञ्चन किञ्चन ಜ್ಞಾನ ಸಾಮಗ್ರಿಗಳಿಂದ ಪರಮಾತ್ಮಕ ಜ್ಞಾನ ಬರಬೇಕಾದರೆ ಗುಣ ಬೇಕು. ಗುಣ ಯಾವುದು ಅಂದರೆ ಭಗವಂತನ ಜ್ಞಾನದಲ್ಲಿ ಈ ವಸ್ತು ಸತು ಎಂಬುದಾಗಿ ವಿಷೀಕೃತವಾಗಿದೆ. ಅದರಿಂದ ಭಗವಂತನ ಜ್ಞಾನವು ವಸ್ತುವಿನ ಸತ್ತಾವನ್ನು ವಿಷೀಕರಿಸ್ತಾ ಇದೆಯಲ್ಲ, ಇದೇ ಗುಣ ಅಂತ ಹಿಂದೆ ಹೇಳಿದರು. ಆದರೆ ಅದನ್ನು ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನ ಜ್ಞಾನದಲ್ಲಿ ಈ ವಸ್ತು ಸತ್ತಾತ್ವೇನ ಸತ್ತ ಎಂಬುದಾಗಿ ವಿಷೀಕೃತವಾಗಿದೆ. ಆ ಭಗವಂತನ ಜ್ಞಾನವು ಈ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತಾದರೆ ಈಶ್ವರ ಜ್ಞಾನತ್ವೇನ ಕಾರಣ ಆಗುತ್ತೋ ಅಥವಾ ಗುಣತ್ವೇನ ಕಾರಣ ಆಗುತ್ತೋ? ಒಂದೇ ಧರ್ಮ, ಅದು ಬೇರೆ ಬೇರೆ ರೀತಿಯಲ್ಲಿ ಕಾರಣ ಆಗುತ್ತೆ. ಈಗ ನೋಡಿ, ಮನಸ್ಸಿನಲ್ಲಿ ಜ್ಞಾನ ಇದೆ, ಜ್ಞಾನ ಆತ್ಮನಿಗೆ ಬರುತ್ತೆ. ಆ ಆತ್ಮನಿಗೆ ಬಂದಿರತಕ್ಕಂತಹ ಜ್ಞಾನ ಹಿಂದಿನ ಜ್ಞಾನದ ನಾಶಕ್ಕೆ ಕಾರಣ ಆಗುತ್ತೆ. ಮೊದಲು ಬಂದಂತಹ ಜ್ಞಾನ ಎರಡನೇದಾಗಿ ಬಂದಿರತಕ್ಕಂತಹ ಜ್ಞಾನದಿಂದ ನಾಶವಾಗುತ್ತೆ. ಅದು ಎಲ್ಲರೂ ಒಪ್ಪಿರ್ತಕ್ಕಂಥದ್ದು. ಜ್ಞಾನ ಎರಡು ಕ್ಷಣ ಇರುತ್ತೆ. ಉತ್ತರ ಜ್ಞಾನದಿಂದ ಪೂರ್ವ ಜ್ಞಾನ ಇರ್ತಕ್ಕಂಥದ್ದು ನಾಶವಾಗುತ್ತೆ. ಇಲ್ಲಿ ಯಾಕೆ ನಾಶ ಆಗಬೇಕು? ಮುಂದಿನ ಜ್ಞಾನ ಬಂತಲ್ಲ, ಎರಡು ಇದ್ರೆ ಯಥಾರ್ಥ ಜ್ಞಾನ ಬೇಕು. ಜ್ಞಾನ ಬಂದಾಗ, ಮುಂದಿನ ಜ್ಞಾನ ಬಂದಾಗ ಹಿಂದಿನ ಜ್ಞಾನ ನಾಶ ಆಗುತ್ತೆ. ಅದು ಸಂಸ್ಕಾರ ರೂಪದಲ್ಲಿ ಇರುತ್ತೆ, ಆಮೇಲೆ ಅದು ಸ್ಮರಣ ರೂಪದಲ್ಲಿ ವ್ಯಕ್ತವಾಗುತ್ತೆ. ಹಾಗಿರುತ್ತೆ. ಹಿಂದಿನ ಜ್ಞಾನವಿದೆ ಅಂದರೆ ಮುಂದಿನ ಜ್ಞಾನ ಬರಲಿಕ್ಕಾಗಲ್ಲ. ಮುಂದಿನ ಜ್ಞಾನ ಬರಬೇಕು ಅಂತಾದರೆ ಹಿಂದಿನ ಜ್ಞಾನ ಹೋಗಬೇಕು. ಹಾಗಾದರೆ ಹಿಂದಿನ ಜ್ಞಾನ ಹೋಗುತ್ತೆ. ಯಾವುದರಿಂದ ಹೋಯಿತು ಅಂದರೆ ಮುಂದಿನ ಜ್ಞಾನದಿಂದ ಹೋಯಿತು. ಆ ಜ್ಞಾನವು ನಾಶಕ. ಜ್ಞಾನವು ಕೇನ ರೂಪೇಣ ನಾಶಕ ಅಂತಂದರೆ ಜ್ಞಾನತ್ವೇನ ನಾಶಕ ಅಲ್ಲ, ಮತ್ತೆ ಆತ್ಮ ವಿಶೇಷ ಗುಣತ್ವೇನ ನಾಶಕ. ಜ್ಞಾನವೇ ನಾಶಕ. ಯಾಕೆ ಅಂತಂದರೆ ಜ್ಞಾನ ಬಂದರೆ ಮಾತ್ರ ಹಿಂದಿನ ಜ್ಞಾನ ನಾಶ ಆಗುತ್ತೆ ಅಂತಲ್ಲ, ಬೇರೆ ಇಚ್ಛೆ ಬಂದರೂ ಹಿಂದಿನ ಜ್ಞಾನ ನಾಶ ಆಗುತ್ತೆ. ಅದರಿಂದ ಆ ಜ್ಞಾನ ನಾಶ ಆಗಬೇಕು ಅಂತಂದರೆ ಈ ಮುಂದಿನ ಜ್ಞಾನವೂ ಕಾರಣ. ಮುಂದಿನ ಜ್ಞಾನ ಒಂದೇ ಕಾರಣ ಅಲ್ಲ, ಬೇರೆ ಇಚ್ಛೆ ಬಂದರೂ ಕೂಡ ಹಿಂದಿನ ಜ್ಞಾನ ನಾಶ ಆಗುತ್ತೆ. ಹಾಗಾದರೆ ಮುಂದಿನ ಜ್ಞಾನವು ನಾಶಕ ಕೇನ ರೂಪೇಣ ಅಂದರೆ ಅದನ್ನು ಆತ್ಮ ವಿಶೇಷ ಗುಣತ್ವೇನ ಅಂತ ಹೇಳ್ತಾರೆ. ಆತ್ಮನಲ್ಲಿರುವ ವಿಶೇಷ ಗುಣ ಅದು ಒಂದು ಜ್ಞಾನವೂ ಹೌದು, ಇಚ್ಛೆಯೂ ಹೌದು. ಅದರಿಂದಾಗಿ ಜ್ಞಾನವು ನಾಶಕವಾದರೆ ಜ್ಞಾನತ್ವೇನ ನಾಶಕ ಅಲ್ಲ, ಮತ್ತೆ ಆತ್ಮವಿಶೇಷ ಗುಣತ್ವೇನ ನಾಶಕ ಅಂತ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಈಶ್ವರನ ಜ್ಞಾನ ಇರ್ತಕ್ಕಂಥದ್ದು, ಈ ಜ್ಞಾನ ಸಾಮಗ್ರಿಗಳಿಂದ ಜ್ಞಾನ ಬರಬೇಕಾದ್ರೆ ಈಶ್ವರ ಜ್ಞಾನತ್ವೇನ ಅದು ಕಾರಣ ಆಗುತ್ತೆ ಅಂತ ಹೇಳ್ತೀರೋ ಅಥವಾ ಗುಣತ್ವೇನ ಕಾರಣ ಆಗುತ್ತೆ ಅಂತ ಹೇಳ್ತೀರೋ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಗುಣತ್ವೇನ ಈಶ್ವರ ಜ್ಞಾನ ಈ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳ್ತೀರಾ ಅಂತಂದ್ರೆ ಕಲ್ಪನಾ ಗೌರವ ದೋಷ ಇರ್ತಕ್ಕಂಥದ್ದು ಬರುತ್ತೆ. ಈಶ್ವರನ ಜ್ಞಾನವು ಗುಣತ್ವೇನ ಕಾರಣ ಅಂತ ಯಾರು ಒಪ್ಪಿಲ್ಲ, ನೀವು ಹೇಳ್ತಾ ಇದ್ದೀರಿ. ಅದರಿಂದ ಕಲ್ಪನಾ ಗೌರವ ಇರಬೇಕಂತ ಬರುತ್ತೆ. ಅಷ್ಟೇ ಅಲ್ಲ, ಈ ರೀತಿಯಲ್ಲಿ ಕಲ್ಪನೆ ಮಾಡಬೇಕು ಅಂತಾದರೂ ಕೂಡ ಈಶ್ವರನ ಜ್ಞಾನವು ಗುಣತ್ವೇನ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಆಗುತ್ತೆ ಅಂತ ಕಲ್ಪನೆ ಮಾಡಬೇಕಾದರೂ ಕೂಡ
ಅದು ಅನ್ಯಥಾ ಸಿದ್ಧ ಆಗಿರಬಾರದು. ಈಗ ಅನ್ಯಥಾ ಸಿದ್ಧವಾಗಿದೆ. ಅರ್ಥಾತ್ ಈಶ್ವರನ ಜ್ಞಾನತ್ವೇ ಗುಣತ್ವೇನ ಕಾರಣ ಆಗದಿದ್ರೂ ಕೂಡ ಪರಮಾತ್ಮಕ ಜ್ಞಾನ ಬರುತ್ತೆ. ಜ್ಞಾನ ಸಾಮಗ್ರಿಯಿಂದಲೇ ಪರಮಾತ್ಮಕ ಜ್ಞಾನ ಬರುತ್ತೆ. ಆದ್ದರಿಂದಾಗಿ ಅನ್ಯಥಾ ಸಿದ್ಧವಾಯಿತು. ಅಂದರೆ ಈಶ್ವರನ ಜ್ಞಾನವು ಗುಣತ್ವೇನ ಕಾರಣ ಆಗದಿದ್ರೂ ಕೂಡ ಪರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಆದ್ದರಿಂದಾಗಿ ಆ ಪರಮಾತ್ಮಕ ಜ್ಞಾನವನ್ನು ಕುರಿತು ಈಶ್ವರ ಜ್ಞಾನವು ಗುಣತ್ವೇನ ಕಾರಣ ಅಂತ ಕಲ್ಪನೆ ಮಾಡಲಿಕ್ಕೂ ಬರೋದಿಲ್ಲ. ಕಲ್ಪನಾ ಮಾಡಲಿಕ್ಕೆ ಬರಲ್ಲ. ಕಲ್ಪನೆ ಮಾಡಿದರೆ ಕಲ್ಪನಾ ಗೌರವ ದೋಷ ಇರತಕ್ಕಂಥದ್ದು ಬರುತ್ತೆ. ಇಲ್ಲಿ ಈಶ್ವರನ ಇದು ಮಾಡೋದಕ್ಕೆ ಏನು ಪ್ರಮೇಯ ಹಿಂದೆ ಯಾಕೆ ಈಶ್ವರನ ಬೇಕಾಯ್ತು? ಇದು ಎಲ್ಲರಿಗೂ ದೇವ್ರನ್ನ ಈಶ್ವರನ ಕರೆದ್ರೆ ಅದಕ್ಕೆ ಇದು ಬರೋದಿಲ್ಲ. ಯಾಕೆ ಈಶ್ವರನ ಯಾವಾಗ ಮಾಡಬೇಕಲ್ಲಿ ಏನು ಪ್ರಮೇಯ ಅದಕ್ಕೆ? ಅಲ್ಲ, ಅವ್ರು ಹೇಳಿದ್ದೇನು, ಪರಮಾತ್ಮಕವಾದ ಜ್ಞಾನ ಬರಬೇಕು ಅಂತಾದರೆ ಜ್ಞಾನ ಸಾಮಗ್ರಿ ಮಾತ್ರ ಕಾರಣ ಅಂತ ಹೇಳಿಬಿಟ್ರೆ ಅವಾಗ ನಾವು ಹೇಳಿದ ಹಾಗೆ ಪ್ರಾಮಾಣ್ಯಂ ಸ್ವತಃ ಅಂತ. ಅವ್ರು ಹೇಳ್ತಕ್ಕಂಥದ್ದು ಪ್ರಾಮಾಣ್ಯಂ ಗುಣಜನ್ಯ. ಪ್ರಾಮಾಣ್ಯವು ಗುಣಜನ್ಯ. ಹಾಗಾದ್ರೆ ಯಾವುದು ಗುಣ ಅಂತಂದ್ರೆ ಈಶ್ವರನ ಜ್ಞಾನ ಎಂತಕ್ಕಂಥದ್ದು ಗುಣ. ಅದು ಅವರೇ ಹೇಳ್ತಾರೆ ಈಶ್ವರ ಜ್ಞಾನದ ಗುಣ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಪಕ್ಷಧರ ಎಂತಕ್ಕಂಥವ್ರು ಹೇಳ್ತಕ್ಕಂತಹ ನಾವು ಗುಣನೇ ಒಪ್ಪುವುದಿಲ್ಲ. ಕೇಳ್ತೀವಿ ನಾವು ಗುಣನೇ ಒಪ್ಪುವುದಿಲ್ಲ. ನಾವು ಗುಣ ಹೇಳ್ತಾ ಇಲ್ಲ. ಅವ್ರು ಹೇಳೋದು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಅದು ಈಶ್ವರ ಜ್ಞಾನ ತಗೊಂತಾರೆ. ಗುಣ ಈಶ್ವರ ಜ್ಞಾನ ಜ್ಞಾನ ಸಾಮಗ್ರಿಗಿಂತ ಭಿನ್ನವಾದದ್ದು ಕಾರಣ ಆಗ್ಬೇಕು. ಜ್ಞಾನ ಸಾಮಗ್ರಿ ಮಾತ್ರ ಕಾರಣ ನಾವು ಹೇಳೋದು. ಜ್ಞಾನ ಸಾಮಗ್ರಿಗಿಂತ ಬೇರೆಯಾದದ್ದು ಒಂದು ಕಾರಣ ಬೇಕು. ಯಾವುದದು ಅಂದ್ರೆ ಈಶ್ವರ ಜ್ಞಾನ. ಅದೇ ಗುಣ. ಇದು ಗುಣ ಹೇಳ್ತಾರೆ. ಈ ಒಂದು ದೋಷ ಅಭಾವ ಅಂತ ಹೇಳ್ತಾರಲ್ಲ, ಅದು ಏನೆಲ್ಲ ಇಲ್ಲ. ಅದಕ್ಕೆ ಏನು ಮಾಡಿ ಗುಣಕ್ಕೆ ಮತ್ತೆ ಹೇಳ್ತಾರೆ ಅವರು. ಒಟ್ಟು ಜ್ಞಾನ ಸಾಮಗ್ರಿಗಿಂತ ಬೇರೆಯಾದದ್ದು ಒಂದು ಬೇಕು ಅಷ್ಟೇ. ಅದ್ಯಾವುದು? ಈಶ್ವರ ಜ್ಞಾನ. ಅದನ್ನು ಗುಣ. ಆದ್ದರಿಂದಾಗಿ ಈಶ್ವರ ಜ್ಞಾನ ಎಂಬತಕ್ಕಂತಹ ಒಂದು ಧರ್ಮದಿಂದ ಈ ಪರಮಾತ್ಮಕ ಜ್ಞಾನ ಹುಟ್ಟಿದೆ. ಆದ್ದರಿಂದಾಗಿ ಪ್ರಾಮಾಣ್ಯ ಗುಣಜನ್ಯ ಅಂತ ಆಯಿತು. ಅವ್ರು ಹೇಳಿ ಅದೇ ಅವ್ರು ಸಮರ್ಥನೆ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಕಲ್ಪನಾ ಗೌರವ. ಅಷ್ಟೇ ಅಲ್ಲ, ಈಶ್ವರ ಜ್ಞಾನವು ಗುಣತ್ವೇನ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳಿದ್ರು ಕೂಡ ಅಲ್ಲಿ ಕಲ್ಪನೆ ಮಾಡ್ಲಿಕ್ಕೆ ಬರಬಹುದು. ಯಾಕೆಂತಂದ್ರೆ ಅನ್ಯಥಾ ಸಿದ್ಧೆ. ಈಶ್ವರನ ಜ್ಞಾನವು ಗುಣತ್ವೇನ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಲ್ಲ ಅಂದರೂ ಕೂಡ ಜ್ಞಾನ ಸಾಮಗ್ರಿಯಿಂದಲೇ ಪರಮಾತ್ಮಕ ಜ್ಞಾನ ಅಂತಕ್ಕಂಥದ್ದು ಬರುತ್ತೆ. ಅದರಿಂದ ಹೇಗೆ ರಾಸಭ ಘಟಕ್ಕೆ ಅನ್ಯಥಾ ಸಿದ್ಧ ಅಂತ ಹೇಳ್ತೇವೆ. ಯಾಕೆ ರಾಸಭ ಇಲ್ಲದಿದ್ರೂ ಕೂಡ ಘಟ ಆಗುತ್ತೆ. ಹಾಗೆ ಈಶ್ವರ ಜ್ಞಾನವು ಗುಣತ್ವೇನ ಕಾರಣ ಆಗಲಿಲ್ಲ ಅಂತಾದರೂ ಕೂಡ ಪರಮಾತ್ಮಕ ಜ್ಞಾನ ಬರುತ್ತೆ. ಆದ್ದರಿಂದಾಗಿ ಈಶ್ವರ ಜ್ಞಾನಕ್ಕೆ ಗುಣತ್ವೇನ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರಾಮಾಣ್ಯಂ ಸ್ವತಃ ಅಂತ ಹೇಳಬೇಕು. ಗುಣತ್ವೇನ ಅಪಿ ಗುಣತ್ವ ರೂಪದಿಂದಲೂ ಕೂಡ ಹೇತುತ್ವೇ ಈಶ್ವರನ ಜ್ಞಾನವು ಕಾರಣವಾಗಿದೆ, ಕ್ರಮಕ್ಕೆ ಕಾರಣವಾಗಿದೆ ಅಂತ ಹೇಳುವುದಾದರೆ ಕಲ್ಪನಾ ಗೌರವ ದೋಷ ಎಂಬತಕ್ಕಂಥದ್ದು ಬರ್ತಾ ಇದೆ. ಸ್ವತಃತ್ವೇನ ಪ್ರಾಮಾಣ್ಯವು ಸ್ವತಃ ಜ್ಞಾನ ಸಾಮಗ್ರಿಯಿಂದಲೇ ಹುಟ್ಟುತ್ತೆ ಎಂಬುದಾಗಿ ಇರುವುದರಿಂದ ಅನ್ಯಥಾ ಸಿದ್ಧೇಹೇ. ಆ ಗುಣತ್ವೇನ ಕಾರಣ ಎಂಬತಕ್ಕಂಥದ್ದು ಇಲ್ಲದಿದ್ರೂ ಕೂಡ ಪರಮಾತ್ಮಕ ಜ್ಞಾನ ಬರುವುದರಿಂದ ಅನ್ಯಥಾ ಸಿದ್ಧವಾದ್ದರಿಂದ ಕಲ್ಪಕಂ ಗುಣತ್ವೇನ ಕಾರಣತ್ವವನ್ನು ಕಲ್ಪನೆ ಮಾಡಬೇಕಾದಂತಹ ಕಿಂಚನ ಯಾವ ಸಾಧಕವೂ ಕೂಡ ಇಲ್ಲ. ಗುಣತ್ವೇನ ಅಪಿ ಗುಣತ್ವ ರೂಪದಿಂದಲೂ ಕೂಡ ಹೇತುತ್ವೇ ಈಶ್ವರನ ಜ್ಞಾನಕ್ಕೆ ಪರಮಾತ್ಮಕ ಜ್ಞಾನವನ್ನು ಕುರಿತು ಕಾರಣತ್ವವನ್ನು ಹೇಳುವುದಾದರೆ ಕಲ್ಪನಾ ಗೌರವಂ ಭವೇ. ಕಲ್ಪನಾ ಗೌರವ ದೋಷ ಬರ್ತಾ ಇದೆ. ಸ್ವತಃತ್ವೇನ ಜ್ಞಾನ ಜನಕವಾದ ಸಾಮಗ್ರಿಯಿಂದಲೇ ಪ್ರಾಮಾಣ್ಯ ಅಂತಕ್ಕಂಥದ್ದು ಬರ್ತಾ ಇರುವುದರಿಂದ ಅನ್ಯಥಾ ಸಿದ್ಧೇಹೇ. ಆ ಗುಣತ್ವೇನ ಕಾರಣ ಹೇಳ್ತಕ್ಕಂಥದ್ದು ಅನ್ಯಥಾ ಸಿದ್ಧವಾದ್ದರಿಂದ ಕಲ್ಪಕಂ ಗುಣತ್ವೇನ ಕಾರಣತ್ವವನ್ನು ಕಲ್ಪನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಿಂಚನ ಯಾವ ಸಹಕಾರಿಯೂ ಇಲ್ಲ. ಅನುಪ್ರಮಾಯಾ ಗುಣಜನ್ಯತ್ವ ಅನ್ಯಥಾನುಪತ್ಯ ಈಶ್ವರ ಬುದ್ಧೇ ಈಶ್ವರ ಜ್ಞಾನತ್ವೇನ ಗುಣತ್ವೇನ ಚ ಕಾರಣತ್ವಂ ಕಲ್ಪತೆ ಇತ್ಯತಃ ಸ್ವತಃತ್ವೇನ ಇತಿ. ಅವ್ರ ಸಿದ್ಧಾಂತ ಪರಮಾತ್ಮಕ ಜ್ಞಾನ ಗುಣಜನ್ಯ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಇದನ್ನ ಇಟ್ಕೊಂಡು ಉಳಿದಿದ್ದೆಲ್ಲ ಮಾಡಬೇಕು. ಆದ್ದರಿಂದ ಪ್ರಮಾಯ ಗುಣಜನ್ಯತ್ವ ಅನ್ಯಥಾನುಪತ. ಪರಮಾತ್ಮಕವಾದಂತಹ ಜ್ಞಾನ ಗುಣದಿಂದ ಜನ್ಯ ಆಗಿದೆ ಅಂತ ಒಪ್ಪಬೇಕು. ಅದಕ್ಕೋಸ್ಕರ ಈಶ್ವರ ಜ್ಞಾನ ಏನಾಗಿದೆ
ಅದು ಗುಣ ಈಶ್ವರ ಜ್ಞಾನತ್ವೇನ ಕಾರಣ, ಗುಣತ್ವೇನ ಎರಡು ರೀತಿಯಾಗಿ ಕಾರಣ. ಅದು ಗುಣತ್ವೇನ ಕಾರಣ ಆದ್ದರಿಂದ ಪ್ರಮಾ ಎಂತಕ್ಕಂತಹ ಜ್ಞಾನ, ಪ್ರಮಾತ್ಮಕ ಜ್ಞಾನ ಗುಣಜನ್ಯ ಅಂತ ಹೇಳಿ ಬರುತ್ತೆ ಅಂತ ಹೇಳ್ತೀವಿ. ಅಂತಂದ್ರೆ ಅದಕ್ಕೆ ಹೇಳ್ತಾರೆ ವಿದ್ಯತಃ ಸ್ವತಸ್ತ್ವೇನ ಇಲ್ಲಿ. ಸ್ವತಸ್ತ್ವೇನ ಪ್ರಮಾಯ ಜ್ಞಾನ ಸಾಮಾನ್ಯ ಸಾಮಗ್ರಿ ಮಾತ್ರ ಜನ್ಯತ್ವ ರೂಪ ಸ್ವತಸ್ತ್ವೇನ. ಪ್ರಮಾತ್ಮಕ ಜ್ಞಾನ, ಜ್ಞಾನ ಸಾಮಗ್ರಿ, ಸಾಮಾನ್ಯ ಜ್ಞಾನ ಸಾಮಗ್ರಿ ಯಾವುದಿದೆಯೋ ಅದರಿಂದಲೇ ಪ್ರಮಾತ್ಮಕ ಜ್ಞಾನ ಎಂತಕ್ಕಂಥದ್ದು ಬರ್ತಾ ಇದೆ. ಅದರಿಂದಾಗಿ ಈಶ್ವರ ಜ್ಞಾನಕ್ಕೆ ಗುಣತ್ವೇನ ಕಾರಣತ್ವವನ್ನು ಬೇಕಾಗಿದೆ. ಕಲ್ಪಕಂ ಈಶ್ವರ ಜ್ಞಾನಸ್ಯ ಗುಣತ್ವ ಕಲ್ಪ. ಈಶ್ವರ ಜ್ಞಾನವು ಪರಮಾತ್ಮಕ ಜ್ಞಾನದಲ್ಲಿ ಗುಣತ್ವೇನ ಕಾರಣ ಆಗಿದೆ ಅಂತ ಕಲ್ಪನೆ ಮಾಡಲಿಕ್ಕೆ ಬೇಕಾದ ಸಹಕಾರಿ ಯಾವುದು? ಲಿಂಗ ಪ್ರಮಾದೇವತಾ ಭೂಧರ್ಮ ಲೈಂಗಿಕೀಯತಃ ಅರ್ಥಸತ್ತಾದಯಸ್ತದ್ಧಿ ಮಾನತ್ವಸ್ಯಾನುಮಾಪಕಾಃ. ಅನುಮಿತಿ ಎಂತಕ್ಕಂಥದ್ದು ಅದನ್ನು ಲೈಂಗಿಕೀಯತಃ ಅಂದರೆ ಅನುಮಿತಿಯನ್ನು ಲೈಂಗಿಕಿ ಶಬ್ದದಿಂದ ಕರೀತಾರೆ. ಅದಕ್ಕೇನರ್ಥ? ಲಿಂಗ ಜ್ಞಾನಜನ್ಯ ಅನುಮಿತಿ ಇದೆಯಲ್ಲ, ಪರ್ವತಃ ವನ್ಯಮಾನ್ ಅಂತ ಅನುಮಿತಿ ಬರುತ್ತೆ. ಇದನ್ನು ಲೈಂಗಿಕಿ ಅಂತ ಕರೀತಾರೆ. ಯಾಕೆ? ಧೂಮ ಪರ್ವತಃ ಧೂಮವಾನ್ ಎಂತಕ್ಕಂಥ ಜ್ಞಾನದಿಂದ ಪರ್ವತಃ ವನ್ಯಮಾನ್ ಅಂತ ಜ್ಞಾನ ಬಂದಿದೆ. ಅದರಿಂದ ಧೂಮ ಜ್ಞಾನದಿಂದ ವನ್ನಿ ಜ್ಞಾನ ಬರ್ತಾ ಇದೆ. ಧೂಮ ಜ್ಞಾನ ಎಂತಕ್ಕಂಥದ್ದು ಲಿಂಗ, ಲಿಂಗದಿಂದ ಜನ್ಯ, ಅದರಿಂದಾಗಿ ಲೈಂಗಿಕಿ ಎಂಬುದಾಗಿ ಕರೀತಾ ಇದ್ದಾರೆ. ಆದರೆ ಎಲ್ಲಿ ಯಾದೃಚ್ಛಿಕ ಪ್ರಮಾ ಎಂತಕ್ಕಂಥದ್ದು ಇದೆಯೋ ಅಲ್ಲಿ ಏನಾಗಿದೆ? ಲಿಂಗ ಭ್ರಮದೇವ ಸಾಭೂತ್. ಅಲ್ಲಿ ಲಿಂಗ ಭ್ರಮದಿಂದ ಅಂದರೆ ಹೇತುವಿನ ಭ್ರಮಾತ್ಮಕ ಜ್ಞಾನದಿಂದ ಅನುಮಿತಿ ಹೇಳ್ತಕ್ಕಂಥದ್ದು ಬಂದಿದೆ. ಲಿಂಗ ಭ್ರಮದಿಂದ ಧೂಮ ಹೇತುವಿನ ಭ್ರಮಾತ್ಮಕವಾದ ಜ್ಞಾನದಿಂದ ಯಾದೃಚ್ಛಿಕ ಭ್ರಮ ಸ್ಥಳದಲ್ಲಿ ಅನುಮಿತಿ ಹೇಳ್ತಕ್ಕಂಥದ್ದು ಬಂದಿದೆ. ಆದ್ದರಿಂದ ಅಲ್ಲಿ ಅರ್ಥಸತ್ವ ಎಂತಕ್ಕಂಥದ್ದು ಪ್ರಯೋಜಕ ಅಂತ ಹೇಳಬೇಕು. ಅರ್ಥಸತ್ತಾದಯ ಅಲ್ಲಿರ್ತಕ್ಕಂತಹ ವಸ್ತುವಿನ ಇರುವಿಕೆ, ಅಲ್ಲಿ ವನ್ಯ ಎಂತಕ್ಕಂಥದ್ದಿದೆ. ಆದ್ದರಿಂದ ಆ ಅರ್ಥಸತ್ವಕ್ಕೆ ಅದು ಏನು ಪ್ರಮಾತ್ಮಕವಾಗಿರ್ತಕ್ಕಂತಹ ಜ್ಞಾನಕ್ಕೆ ಅದು ಕಾರಣ ಅಂತ ನೀವು ಹೇಳ್ತೀರ. ಆದರೆ ಲೈಂಗಿಕಿ ಅಂತ ಹೇಳ್ತೀರಾ ಅಂತಂದ ಮೇಲೆ ಅನುಮಿತಿ ಯಾವಾಗ ಬಂತು? ಧೂಮಜ್ಞಾನದಿಂದ ಬಂತು. ಮತ್ತಾಗಾದರೆ ಅರ್ಥಸತ್ತ ಯಾಕಬೇಕು? ಯಾವಾಗ ಧೂಮಜ್ಞಾನದಿಂದ ವನ್ಯಜ್ಞಾನ ಎಂತಕ್ಕಂಥದ್ದು ಬಂದಿದೆ ಅಂತ ಹೇಳ್ತೀರೋ ಆವಾಗ ಅರ್ಥಸತ್ತ ಎಂತಕ್ಕಂಥದ್ದು ಬೇಕಾಗೇ ಇಲ್ಲ. ವಸ್ತುವಿನ ಇರುವಿಕೆ, ಪರ್ವತದಲ್ಲಿ ವನ್ಯ ಇದೆ ಅಂತಕ್ಕಂಥದ್ದೇ ಗುಣ. ಆದ್ದರಿಂದಾಗಿ ಪರ್ವತಃ ವನ್ಯಮಾನ ಎಂತಕ್ಕಂತಹ ಜ್ಞಾನ ಧೂಮಜ್ಞಾನದಿಂದ ಬಂದರೂ ಕೂಡ ಅದನ್ನು ಪ್ರಮಾ ಅಂತ ಹೇಳ್ತೇವೆ. ಯಾವುದರಿಂದ ಪ್ರಮ ಆಯ್ತದು? ಗುಣಜನ್ಯ ಆಯ್ತು. ಯಾವುದು ಗುಣ? ಅಲ್ಲಿ ವನ್ಯ ಇದೆ ಅಂತಕ್ಕಂಥದ್ದು ಗುಣ. ಅದಕ್ಕೆ ಹೇಳ್ತಾರೆ, ನೀವು ಅನುಮಿತಿಯನ್ನು ಏನಂತ ವ್ಯವಹಾರ ಮಾಡ್ತೀರಾ? ಲೈಂಗಿಕಿ ಅಂತ ವ್ಯವಹಾರ ಮಾಡ್ತೀರಾ. ಲೈಂಗಿಕಿ ಅಂದ್ರೆ ಏನರ್ಥ? ಲಿಂಗ ಜ್ಞಾನದಿಂದ ಬಂದಿದೆ ಅಂತ ಅರ್ಥ. ಹಾಗಾದ್ರೆ ಯಾವಾಗ ವನ್ಯ ಅನುಮಿತಿ ಇರ್ತಕ್ಕಂಥದ್ದು ಲಿಂಗಜ್ಞಾನದಿಂದ ಬಂದಿದೆ ಅಂತ ವ್ಯವಹಾರ ಮಾಡ್ತೀರೋ ಲಿಂಗಜ್ಞಾನ ಇದ್ರೆ ಸಾಕು ಅಂತ ಅರ್ಥ. ಅರ್ಥಸತ್ತ ಬೇಕಾಗುತ್ತೆ. ಅದರಿಂದಾಗಿ ನೀವು ಪರ್ವತಃ ವನ್ಯಮಾನ ಜ್ಞಾನ ಬಂದಾಗ ಅಲ್ಲಿರುವಂತಹ ವನ್ಯ ಅಸ್ತಿತ್ವ ಸತ್ತ ಎಂತಕ್ಕಂಥದ್ದು ಗುಣವಾಗಿದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂತಂದ್ರೆ ಅದಿಲ್ಲದಿದ್ರೂ ಕೂಡ ಅದು ಕಾರಣ ಆಗಿಲ್ಲ. ಅದಿರಬಹುದು, ಅದು ಕಾರಣವಾಗಿಲ್ಲ. ಇದ್ದದ್ದೆಲ್ಲ ಕಾರಣ ಆಗಬೇಕು ಅಂತಿಲ್ಲ. ಘಟ ಆಗಬೇಕಾದ್ರೆ ರಾಸವ ಇದೆ, ಕಾರಣ ಆಗುತ್ತಾ? ಇಲ್ಲ. ಹಾಗೆ ಅಲ್ಲಿ ಧೂಮಜ್ಞಾನದಿಂದ ವನ್ಯಜ್ಞಾನ ಬರುತ್ತೆ, ವನ್ಯ ಇದೆ. ಆದರೆ ಆ ವನ್ಯ ಸತ್ವ ಇರ್ತಕ್ಕಂಥದ್ದು ಈ ವನ್ಯಜ್ಞಾನಕ್ಕೆ ಕಾರಣ ಆಗಿಲ್ಲ. ಆದ್ದರಿಂದಾಗಿ ಪರಮಾತ್ಮಕ ಜ್ಞಾನ ಗುಣಜನ್ಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ಗುಣ ಅಂತ ಹೇಳಿದ್ರೆ ಸರ್, ವನ್ನಿ ಬಂದು ವನ್ಯ ಇರುವಿಕೆ ತಾನು ಗುಣ. ವನ್ಯಗಳು ಇರುವಿಕೆ ವನ್ಯ ಇಲ್ಲ, ವನ್ಯಲ್ಲಿ ಗುಣ ಇಲ್ಲ. ವನ್ಯಗಳು ಇರುವಿಕೆ ಧರ್ಮ, ಧರ್ಮ ಧರ್ಮಿ ಇಲ್ಲ, ಧರ್ಮದಾನ ಗುಣ. ಧರ್ಮಿ ಯಾವಾಗಲೂ ಗುಣವಾಗೋದಿಲ್ಲ. ಇರುವಿಕೆ ಪ್ರಮ ಅಂದರೆ ಯಥಾರ್ಥ ಜ್ಞಾನ.
ಜ್ಞಾನ ಬರಲಿಕ್ಕೆ ಯಾವ ಅರ್ಥಸತ್ತ ಎಂತಕ್ಕಂಥದ್ದು ಕಾರಣ ಆಗಿಲ್ಲ. ಮತ್ತೆ ಆ ಅನುಮಿತಿಯ ಪ್ರಾಮಾಣ್ಯವನ್ನು ಅನುಮಾನದಿಂದ ತಿಳಿಬೇಕು. ಅನುಮಿತಿಯ ಪ್ರಾಮಾಣ್ಯವನ್ನು ಅನುಮಾನದಿಂದ ತಿಳಿಬೇಕು. ಆವಾಗ ಮಾತ್ರ ವಸ್ತು ಸತ್ತ ಎಂತಕ್ಕಂಥದ್ದು ಕಾರಣ ಆಗಿದೆ. ಹೊರತು ಈ ಧೂಮಜ್ಞಾನದಿಂದ ವನ್ಯಜ್ಞಾನ ಬರಬೇಕಾದ್ರೆ ಆ ಜ್ಞಾನಕ್ಕೆ ಪ್ರಾಮಾಣ್ಯ ಎಂತಕ್ಕಂಥದ್ದು ಹುಟ್ಟಬೇಕಾದ್ರೆ ಅಲ್ಲಿ ಅರ್ಥಸತ್ತ ಎಂತಕ್ಕಂಥದ್ದು ಕಾರಣ ಆಗಿಲ್ಲ. ಅನುಮತಿ ಬೇಡವಲ್ಲ, ಅರ್ಥ ಸತ್ತ ಅದು ಮಾಡಬೇಕು ಅಂದ್ರೆ ಅನುಮತಿಯೇ ಬೇಡವಲ್ಲ. ಅದು ಪ್ರತ್ಯಕ್ಷವಾಗಿ ಆಗ್ಬಿಡ್ತಲ್ಲ ಸತ್ತ. ಅರ್ಥ ಸತ್ತ ಬರಬೇಕು ಅಂದರೆ ಅರ್ಥ ಸತ್ತ ಜ್ಞಾನ ಬೇಕು ಅಂತ ಸತ್ತಾಗಿರ್ಬೇಕು. ಅದೇ ಅರ್ಥ ಸತ್ತ ಜ್ಞಾನ ಬೇಕು ಅಂತ ಅರ್ಥ ಸತ್ತಾಗಿರ್ಬೇಕು. ಅದೇ ಸತ್ತಾದ ಗಟ್ಟ ನಿಮ್ಮ ಅನುಮಾನ ಮಾಡಲಿಕ್ಕಾಗುತ್ತೆ, ಅನುಮತಿ ಮಾಡಲಿಕ್ಕಾಗುತ್ತೆ. ಅದೇ ಅದೇ ಗುಣ ಅಂತ ಹೇಳೋದು. ಅದೇ ಅದನ್ನ ನಾವು ಹೇಳ್ತೇವೆ. ಅದು ಬೇಕಾಗಿಲ್ಲ. ಕೇವಲ ಧೂಮಜ್ಞಾನ ಇದೆ ಅಂತಾದ್ರೆ ಅವಾಗ ವನ್ಯಜ್ಞಾನ ಬರುತ್ತೆ. ಅರ್ಥ ಸತ್ತ ಇರ್ತಕ್ಕಂಥದ್ದು ವನ್ಯಜ್ಞಾನ ಬರಲಿಕ್ಕೆ ಕಾರಣ ಅರ್ಥ ಸತ್ತಾಗಿರುತ್ತೆ ಹೌದು, ಆದರೆ ಅರ್ಥ ಸತ್ವ ಎಂತಕ್ಕಂಥದ್ದು ಕಾರಣ ಆಗಿದೆ. ನೀವೇನು ಹೇಳ್ತೀರಾ? ವನ್ಯಜ್ಞಾನವನ್ನು ವನ್ಯನಿಮಿತಿಯನ್ನು ಲೈಂಗಿಕ ಯಾಕೆ ಕರಿತೀರಾ? ಧೂಮಜ್ಞಾನದಿಂದ ಬಂದಿದೆ ಅಂತ. ಅದು ಒಂದು ವೇಳೆ ಅರ್ಥಸತ್ತ ಇದರಿಂದ ಬಂದಿದೆ ಅಂತಾದ್ರೆ ಅದರಿಂದಲೂ ವ್ಯವಹಾರ ಮಾಡಬೇಕಾಗಿತ್ತು. ಮಾಡಲ್ಲ ನೀವು. ಅಂದರೆ ಹೇಗೆ ವ್ಯವಹಾರ ಇದೆಯೋ ಅದಕ್ಕೆ ಅನುಗುಣವಾಗಿ ಕಾರ್ಯಕಾರಣ ಭಾವವನ್ನು ನಾವು ತೀರ್ಮಾನ ಮಾಡಬೇಕು. ಲೈಂಗಿಕ ಎಂಬುದಾಗಿ ವ್ಯವಹಾರ ಇರೋದ್ರಿಂದ ಲಿಂಗಜ್ಞಾನದಿಂದ ಬಂದಿದೆ ಅಂತ ಹೇಳಬೇಕಷ್ಟೇ ಹೊರತು ಅರ್ಥಸತ್ತ ಎಂತಕ್ಕಂಥದ್ದು ಅನಿಮೆ ಪ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಲೈಂಗಿಕ ಅವರು ಒಪ್ಪುತ್ತಾರಲ್ಲ, ಅವರೇ ಹೇಳೋದು. ಲೈಂಗಿಕ ಅದು ಅವ್ರಿಗೆ ಅವ್ರದ್ದೇನು ಮಾಡಿರ್ತಾನೆ ಅನಿಮಿತಿ ಆದ್ದರಿಂದ ಲೈಂಗಿಕ ಕರೀತಾರೆ. ಮತ್ತೆ ಯಾಕೆ ಲೈಂಗಿಕ ಮತ್ತೆ ಅರ್ಥ ಸತ್ತ ಇರಬೇಕು ಅಂತ ಕಲ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಪ್ರಾಮಾಣ್ಯ ಗುಣಜನ್ಯ ಅನ್ನೋದು ಅವರ ಸಿದ್ಧಾಂತ. ಅದನ್ನೆಲ್ಲ ಮಾಡ್ಲಿಕ್ಕೋಸ್ಕರ ಅದನ್ನು ಕೂಡಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಧೂಮವನ್ನು ಲಿಂಗ, ಹೇತು, ಲಿಂಗ, ಉತ್ಪತ್ತಿ, ಯುಕ್ತಿ ಎಲ್ಲ ಒಂದೇ ಅರ್ಥ, ಸಮಾನವಾದ ಅರ್ಥ. ಧೂಮವನ್ನು ಯುಕ್ತಿ ಅಂತ ಕರಿಬೋದು, ಧೂಮವನ್ನು ಉಪಪತ್ತಿ ಅಂತ ಕರಿಬೋದು, ಧೂಮವನ್ನು ಹೇತು ಅಂತ ಕರಿಬೋದು, ಧೂಮವನ್ನು ಲಿಂಗ ಅಂತ ಕರಿಬೋದು. ಒಂದೇ ಅರ್ಥ. ಅಲ್ಲಲ್ಲ, ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಪರಮಾತ್ಮಕ ಜ್ಞಾನ ಬರಬೇಕು. ಅದಕ್ಕೊಂದು ಗುಣ ಬೇಕು. ಯಾವುದು ಗುಣ ಅಂತಂದ್ರೆ ಅಲ್ಲಿ ವಸ್ತು ಇದೆ ಅನ್ನೋದು ಗುಣ. ಅದು ಪರಮಾತ್ಮಕ ಜ್ಞಾನ ಹುಟ್ಟಲಿಕ್ಕೆ ಕಾರಣ ಅಲ್ಲ. ಆದ್ರೆ ಅವ್ರು ಹೇಳ್ತಾರೆ ಅದು ಗುಣ ಇದೆ, ಅದನ್ನ ಗುಣ ಅಂತ ಬರೋದು. ವನ್ನಿ ಅಂತಕ್ಕಂಥ ಅರ್ಥ. ಅರ್ಥ ಅಂದ್ರೆ ಪದಾರ್ಥ, ವಸ್ತು, ಅದಿದೆ. ಸತ್ತ ಅಂದ್ರೆ ಅದಿದೆ ಅಂತ. ಅದಿದೆ ಅನ್ನೋದು ಈ ಜ್ಞಾನ ಪ್ರಮಾಣಕ್ಕೆ ಕಾರಣ. ಯತಃ ಯಾವ ಕಾರಣದಿಂದ ಅನುಮಿತಿಯು ಲೈಂಗಿಕಿ ಲಿಂಗಜ್ಞಾನಜನ್ಯ ಆಗಿದೆಯೋ, ಯತಃ ಯಾವ ಕಾರಣದಿಂದ ಲಿಂಗಭ್ರಮೆಯಿಂದ ಸಾ ಯಾದೃಚ್ಛಿಕ ಪ್ರಮಾತ್ಮಕವಾದ ಅನುಮಿತಿಯು ಅಭೂತ್ ಉಂಟಾಗಿದೆಯೋ, ತತಃ ಆದ್ದರಿಂದ ಅರ್ಥಸತ್ತಾದಯ ಅಲ್ಲಿರುವ ಅರ್ಥದ ವಸ್ತುವಿನ ಇರುವಿಕೆ ಇದಕ್ಕೆ ಮೊದಲಾದವುಗಳು ತದ್ಧೀಮಾನತ್ವಸ್ಯ ಆ ಅನುಮಿತಿ ಪ್ರಾಮಾಣ್ಯಕ್ಕೆ ಅನುಮಾಪಕಾಹ ಜ್ಞಾಪಕವಾಗಿದ್ದಾವೆ. ತತಃ ಯಾವ ಕಾರಣದಿಂದ ಅನುಮಿತಿಯು ಲೈಂಗಿಕಿ ಲಿಂಗಜ್ಞಾನಜನ್ಯವಾಗಿದೆಯೋ, ಯತಃ ಯಾವ ಕಾರಣದಿಂದ ಲಿಂಗಭ್ರಮೆಯಿಂದ ಹೇತು ಭ್ರಮೆಯಿಂದ ಸಾ ಯಾದೃಚ್ಛಿಕ ಪ್ರಮಾತ್ಮಕವಾಗಿರ್ತಕ್ಕಂತಹ ಅನುಮಿತಿಯು ಅಭೂತ್ ಉಂಟಾಗಿದೆಯೋ, ತತಃ ಆ ಕಾರಣದಿಂದ ಅರ್ಥಸತ್ತಾದಯ ವಸ್ತುವಿನ ಇರುವಿಕೆ ಮೊದಲಾಗಿರ್ತಕ್ಕಂಥವುಗಳು ತದ್ಧೀಮಾನತ್ವಸ್ಯ ಅನುಮಿತಿಯ ಪ್ರಾಮಾಣ್ಯಕ್ಕೆ ಅನುಮಾಪಕಾಹ ಜ್ಞಾಪಕಗಳಾಗಿದ್ದಾವೆ. ಹೇಳ್ತದೆ ಅರ್ಥ ಸತ್ತಾದಯ ಅಂತೂ ಇರುವಿಕೆ ಮೊದಲಾದಂತಲ್ಲ, ಇರುವಿಕೆ ಬೇರೆ ಯಾವುದು ಅದರ ಜ್ಞಾನ, ಇರುವಿಕೆಯ ಜ್ಞಾನ ಅದಾಗುತ್ತೆ. ಅದೇ ಆದಿ ಶಬ್ದ ತುಂಬ ಯತಃ ಅನುಮಾ ಲೈಂಗಿಕಿ
ಅಂದರೆ ಲಿಂಗಜನ್ಯ ಲೈಂಗಿಕಿ ಇತ್ಯುಚ್ಯತೆ. ಅನುಮಿತಿಯನ್ನು ಏನಂತ ಕರೀತಾರೆ? ಲೈಂಗಿಕಿ. ಲಿಂಗದಿಂದ ಹುಟ್ಟಿದೆ, ಅದರಿಂದ ಲೈಂಗಿಕಿ ಎಂಬುದಾಗಿ ಕರೀತಾರೆ. ಯತಃ ಸಾ ಯಾದೃಚ್ಛಿಕ ಪ್ರಮಾರೂಪ ಅನುಮ. ಯತಃ ಸಾ ಅನುಮ ಅಂತಿದೆ, ಅದಕ್ಕೇನಂತ? ಯಾದೃಚ್ಛಿಕ ಪ್ರಮಾತ್ಮಕವಾದ ಅನುಮಿತಿ ಅಂತ. ಲಿಂಗ ಪ್ರಮಾ ಲಿಂಗಜ್ಞಾನ ಪ್ರಕೃತಾಪೇಕ್ಷೆಯ ಪ್ರಮಾದಿತ್ಯುಕ್ತಂ. ಲಿಂಗ ಪ್ರಮಾದ ಅಂದರೆ ಲಿಂಗಜ್ಞಾನ. ಪ್ರಕೃತದಲ್ಲಿ ಆ ಲಿಂಗಜ್ಞಾನ ಭ್ರಮಾತ್ಮಕವಾದ. ಯಾಕೆ? ಬಾಷ್ಪಾರೋಪಿತವಾಗಿರ್ತಕ್ಕಂಥದ್ದನ್ನು ನೋಡಿ, ಧೂಮವನ್ನು ನೋಡಿ ಬಾಷ್ಪಾರೋಪಿತ ಅಂತ ಅಂದ್ಕೊಂಡಿದೆ, ಅದರಿಂದ ಅದು ಭ್ರಮ ಆಗಿದೆ. ಅಂಥದ್ರಿಂದ ಒಂದು ಜ್ಞಾನ ಅಂತಕ್ಕಂಥದ್ದು ಬಂದಿದೆ. ಪ್ರಕೃತದಲ್ಲಿ ಅದು ಭ್ರಮಾರೂಪವಾದದಾಗಿದೆ. ಆದ್ದರಿಂದ ಲಿಂಗಜ್ಞಾನ ಇತ್ಯುಪಲಕ್ಷಣಂ. ಅಲ್ಲಿ ಲಿಂಗ ಪ್ರಮಾತ್ ಅಂತಿದೆ, ಅದಕ್ಕೇನರ್ಥ? ಲಿಂಗಜ್ಞಾನದಿಂದ ಅನ್ನೋದು ಉಪಲಕ್ಷಣ. ಅದಕ್ಕೇನರ್ಥ? ಕೇವಲ ಲಿಂಗಜ್ಞಾನ ಇದ್ರೆ ಬರೋದಿಲ್ಲ, ವ್ಯಾಪ್ತಿ ಜ್ಞಾನ ಧರ್ಮಿಜ್ಞಾನ ರೂಪ ಸಾಮಗ್ರ್ಯಾಶ್ಚ ಇತ್ಯಪಿ ದ್ರಷ್ಟವ್ಯಂ. ವ್ಯಾಪ್ತಿ ಜ್ಞಾನ ಮತ್ತು ಜ್ಞಾನ ಸಾಮಾನ್ಯ ಸಾಮಗ್ರಿ ಇವುಗಳಿಂದಲೂ ಕೂಡ ಆ ಅನುಮಿತಿ ಅಂತಕ್ಕಂಥದ್ದು ಬಂದಿದೆ. ಅನುಮಿತಿ ಬರಬೇಕು ಅಂದರೆ ವ್ಯಾಪ್ತಿ ಜ್ಞಾನ ಬೇಕು. ವ್ಯಾಪ್ತಿ ಜ್ಞಾನ ಬೇಕು, ಮತ್ತೆ ಜ್ಞಾನ ಜನಕ ಸಾಮಗ್ರಿ ಸಾಮಾನ್ಯ ಇದೆಯಲ್ಲ ಅದರ ಜ್ಞಾನ ಅಂತಕ್ಕಂಥದ್ದು ಬೇಕು. ಅದರಿಂದ ಬಂದಿದೆ. ಏತೇನ ಏವ ಇತ್ಯನೇನ ಅರ್ಥಸತ್ತಾದಿಕಂ ವ್ಯಾವರ್ತಿ. ಅಲ್ಲೇನಿದೆ? ಲಿಂಗ ಪ್ರಮಾದ ಏವ ಅಂತಿದೆ. ಏವಕಾರ ಅಂತಕ್ಕಂಥದ್ದು ಅನ್ಯಯೋಗ ವ್ಯವಚ್ಛೇದ, ಬೇರೆ ಅಲ್ಲ. ಬೇರೆ ಯಾವುದಲ್ಲ? ಅರ್ಥಸತ್ತ, ವಸ್ತುವಿನ ಇರುವಿಕೆ ಅಂತಕ್ಕಂಥದ್ದು ಅದು ಕಾರಣ ಆಗಿಲ್ಲ. ತರ್ಹಿ ಅರ್ಥಸತ್ತಾಯ ಕುತ್ರ ಉಪಯೋಗ? ಹಾಗಾದ್ರೆ ವಸ್ತುವಿನ ಇರುವಿಕೆ ಅದು ಎಲ್ಲಿ ಉಪಯೋಗ ಆಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಅರ್ಥಸತ್ತಾದಯ ಆದಿಪದೇನ ಸಂವಾದಾದೇಹ ಗ್ರಹಣಂ. ಆದಿಪದದಿಂದ ಸಂವಾದ. ಎಲ್ಲಿ ಇನ್ನೊಂದು ಅಂತಹ ಸಮಾನ ವಿಷಯಕವಾದ ಜ್ಞಾನ ಇರ್ತಕ್ಕಂಥದ್ದು ಬಂದಿದೆಯೋ ಅದು ಸಂವಾದ ಅಂತ ಆದಿಪದದಲ್ಲೇ ಇಟ್ಕೊಳ್ಳೋದು. ತದ್ಧೀಮಾನತ್ವಸ್ಯ ತಾದೃಶ ಅನುಮಿತಿಮಾನತ್ವಸ್ಯ. ಆ ಅನುಮಿತಿಗೆ ಪ್ರಾಮಾಣ್ಯ ವಿಷಯದಲ್ಲಿ ಅದು ಅನುಮಾಪಕ. ಅದಕ್ಕೆ ದೂರತ್ವಾದಿ ದೋಷಗ್ರಸ್ತತೆಯ ಪ್ರಾಕ್ ಸಾಕ್ಷಿಣ ಉಪೇಕ್ಷಿತಸ್ಯ ಇತಿ ಭಾವ. ಯಾವಾಗ ದೂರತತ್ವ ದೋಷ ಇರುತ್ತೋ ಆಗ ಸಾಕ್ಷಿ ಪ್ರಾಮಾಣ್ಯವನ್ನು ಗ್ರಹಣ ಮಾಡಿರೋದು. ಅಂದ್ರೆ ಪ್ರಾಮಾಣ್ಯ ಅಂತಕ್ಕಂಥ ಗ್ರಹಣ ಆಗಿಲ್ಲ. ಯಾವಾಗ ಅರ್ಥಸತ್ತ ಅಂತಕ್ಕಂಥದ್ದು ಇದೆಯೋ ಆವಾಗ ಆ ಅನುಮಿತಿಗೆ ಪ್ರಾಮಾಣ್ಯವನ್ನು ಆ ಸಾಕ್ಷ್ಯ ಅಂತಕ್ಕಂಥದ್ದು ಗ್ರಹಣ ಮಾಡುತ್ತೆ. ಹಾಗಾದರೆ ಅರ್ಥಸತ್ತ ಅಂತಕ್ಕಂಥದ್ದು ಪರಮಾತ್ಮಕ ಜ್ಞಾನಕ್ಕೆ ಉತ್ಪತ್ತಿಗೆ ಕಾರಣ ಆಗಲಿಲ್ಲ. ಮತ್ತೆ ಅನುಮಿತಿಯ ಪ್ರಾಮಾಣ್ಯವನ್ನು ತಿಳ್ಕೊಳ್ಳಿಕ್ಕೆ ಯಾವುದು ದೂರತತ್ವಾದಿ ದೋಷದಿಂದಾಗಿ ಸಾಕ್ಷಿಯು ಪ್ರಾಮಾಣ್ಯವನ್ನು ಗ್ರಹಣ ಮಾಡಲಿಲ್ವೋ ಅಂತಹ ಪ್ರಾಮಾಣ್ಯವನ್ನು ತಿಳ್ಕೊಳ್ಳಿಕ್ಕೆ ಈ ಅರ್ಥಸತ್ತ ಅಂತಕ್ಕಂಥದ್ದು ಕಾರಣ ಆಗುತ್ತೆ. ಅದರ ಪರಮಾತ್ಮಕವಾದ ಅನುಮಿತಿ ಬರಲಿಕ್ಕೆ ಅದು ಕಾರಣ ಆಗಿಲ್ಲ. ಜ್ಞಾನಕ್ಕೆ ಅರ್ಥಸತ್ತ ಕಾರಣ. ತತ್ತದರ್ಥೇಷು ಕಾರಣಂ ಜ್ಞಾನತೀತ್ವೇನ ಚ ಜ್ಞಾನೇ ಅಗುಣೋಸೌ ನಮೇ ಕ್ರಿಯತೆ ತತ್ವದುಕ್ತಗುಣೋತ್ಥಾಪು ಏವಮಪ್ಯನುಮಾನತಾ. ಭಗವಂತನ ಜ್ಞಾನ ಈ ಪರಮಾತ್ಮಕವಾದ ಜ್ಞಾನಕ್ಕೆ ಕಾರಣ ಅಂತ ಹೇಳೋದು ಅಂತಾಗ ಈಶ್ವರನ ಜ್ಞಾನ ಅದು ಗುಣ ಅಂತ ಹೇಳಬೇಕು. ಈಶ್ವರನ ಜ್ಞಾನ ಕಾರಣ ಅಂತ ಬರುವುದಾದರೆ ಯಾವ ರೀತಿಯಲ್ಲಿ ಕಾರಣ ಆಗುತ್ತೆ ಅಂದರೆ ತತ್ತದರ್ಥ ಜ್ಞಾನತ್ವೇನ. ಈಗ ಒಂದು ಪದಾರ್ಥವನ್ನು ಮಾಡಬೇಕು ಅಂತಾದರೆ ಘಟಂ ಕರೋಮಿ ಅಥವಾ ಪಟಂ ಕರೋಮಿ ಅಂತ ನಾವು ತಿಳಿದು ಮಾಡ್ತೀವಿ. ಘಟಂ ಕರೋಮಿ ಅಂತ ನಾವು ಘಟವನ್ನು ತಿಳಿದು ಮಾಡೋದು. ಪಟಂ ಕರೋಮಿ ಅಂತ ಹೇಳಿ ಪಟವನ್ನು ತಿಳಿದು ನಾವು ಮಾಡ್ತೇವೆ. ಹೀಗೆ ತತ್ತದರ್ಥ ಅಂತಂದರೆ ಘಟ ಪಟ ಮೊದಲಾಗಿರ್ತಕ್ಕಂಥವು ಅಂತಹ ಅರ್ಥಗಳು ಅದು ಅದರ ಜ್ಞಾನ ಎಂತಕ್ಕಂಥದ್ದು ಬರಬೇಕಾದ್ರೆ ಆವಾಗ ಜ್ಞಾನ ಏನು ಪರಮಾತ್ಮನ ಜ್ಞಾನ ಎಂತಕ್ಕಂಥದ್ದು ಕಾರಣ. ಪರಮಾತ್ಮನ ಜ್ಞಾನ ಎಂತಕ್ಕಂಥದ್ದು ಕಾರಣ. ಪರಮಾತ್ಮನ ಜ್ಞಾನ ಹೇಗೆ ಕಾರಣ ಆಗುತ್ತೆ ಅಂತಂದರೆ ಘಟಾದಿಗಳ ಜ್ಞಾನತ್ವೇ. ಘಟಾದಿಗಳ
ಜ್ಞಾನತ್ವೇನ ಭಗವಂತನ ಜ್ಞಾನ ಎಂತಕ್ಕಂಥದ್ದು ಕಾರಣವಾಗುತ್ತೆ ಅಂತ ಹೇಳಬೇಕು. ಇದು ಎಲ್ಲ ಜ್ಞಾನಕ್ಕೂ ಕಾರಣ ಆಗುತ್ತೆ. ಭಗವಂತನ ಜ್ಞಾನ ಎಂತಕ್ಕಂಥದ್ದು ಇದು ಕೇವಲ ಪ್ರಮಾತ್ಮಕವಾದ ಜ್ಞಾನಕ್ಕೆ ಮಾತ್ರ ಅಲ್ಲ, ಎಲ್ಲ ಜ್ಞಾನಕ್ಕೂ ಕಾರಣ ಆಗಿದೆ. ಆದ್ದರಿಂದ ಈಶ್ವರ ಜ್ಞಾನ ಎಂತಕ್ಕಂಥದ್ದು ಎಲ್ಲ ಪ್ರಮೇಯವನ್ನು ಕುರಿತು, ವಸ್ತುವನ್ನು ಕುರಿತು ಕಾರಣವಾಗಿದೆ. ಜ್ಞಾನವನ್ನಲ್ಲ, ವಸ್ತುವನ್ನು ಕುರಿತು, ಪ್ರಮೇಯವನ್ನು ಕುರಿತು, ಘಟವನ್ನು ಕುರಿತು ಜ್ಞಾನ ಎಂತಕ್ಕಂಥದ್ದು ಕಾರಣವಾಗಿದೆ. ಯಾಕೆ ಅಂತಂದರೆ ಘಟಂ ಕರೋಮಿ ಅಂತ ನಾವು ತಿಳಿದು ಮಾಡೋದು, ಘಟಂ ಕರೋಮಿ ಅಂತ ತಿಳಿದು ಘಟದ ಉತ್ಪತ್ತಿಯನ್ನು ಮಾಡೋದು. ಹಾಗಾದರೆ ಘಟದ ಉತ್ಪತ್ತಿ ಆಗಬೇಕು ಅಂತಾದರೆ ಏನು ಬೇಕು? ಘಟಂ ಕರೋಮಿ ಜ್ಞಾನ ಬೇಕಾಗುತ್ತೆ. ಹಾಗಾದರೆ ಆ ಜ್ಞಾನಕ್ಕೆ ಆ ಪ್ರಮೇಯಕ್ಕೆ ಘಟಂ ಕರೋಮಿ ಅಂತಕ್ಕಂತಹ ಜ್ಞಾನ ನಮಗೆ ಬರಬೇಕು. ಆ ಘಟಂ ಕರೋಮಿ ಜ್ಞಾನ ಇದ್ದರೆ ಘಟ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಘಟ ಮಾಡಬೇಕಾದ್ರೆ ಏನು ಘಟಂ ಕರೋಮಿ ಜ್ಞಾನ ಬೇಕಲ್ಲ, ಆ ಘಟದ ಉತ್ಪತ್ತಿಗೆ ಜ್ಞಾನ ಎಂತಕ್ಕಂಥದ್ದು ಕಾರಣ. ಪ್ರಮೇಯಕ್ಕೆ ಘಟದ ಉತ್ಪತ್ತಿಗೆ ಏನು ಈಶ್ವರ ಜ್ಞಾನ ಎಂತಕ್ಕಂಥದ್ದು ಕಾರಣ ಅಂತ ಹೇಳಬೇಕು. ಆದರೆ ಆ ರೀತಿ ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಈಶ್ವರನ ಜ್ಞಾನ ಭ್ರಮೆಯನ್ನು ಕುರಿತು ಕಾರಣ ಆಗಿದೆ. ಈಶ್ವರನ ಜ್ಞಾನ ಎಂತಕ್ಕಂಥದ್ದು ಭ್ರಮೆಯನ್ನು ಕುರಿತು ಕೂಡ ಕಾರಣ ಆಗಿದೆ. ಆದ್ದರಿಂದಾಗಿ ಅಲ್ಲಿ ಭ್ರಮೆಯಲ್ಲಿ ಪರಮಾತ್ಮಕವಾಗಿರ್ತಕ್ಕಂಥ ಜ್ಞಾನದಲ್ಲಿ ಅರ್ಥ ವಸ್ತುವಿನ ಜ್ಞಾನತ್ವೇನ ಈಶ್ವರನ ಜ್ಞಾನ ಎಂತಕ್ಕಂಥದ್ದು ಗುಣ ಆಗುತ್ತೆ ಅಂತ ಹೇಳಿ ಬರಲ್ಲ. ವಸ್ತುವಿನ ಜ್ಞಾನತ್ವೇನ ಈಶ್ವರನ ಜ್ಞಾನ ಕಾರಣ ಆಗುತ್ತೆ ಅಂತ ಹೇಳಿ ಬರಲ್ಲ. ಯಾಕೆ? ಭ್ರಮಾತ್ಮಕವಾಗಿರ್ತಕ್ಕಂತಹ ಜ್ಞಾನದಲ್ಲಿಯೂ ಕೂಡ ಈಶ್ವರ ಜ್ಞಾನ ಎಂತಕ್ಕಂಥದ್ದು ಕಾರಣ ಆಗಿದೆ. ಈಶ್ವರನ ಜ್ಞಾನ ಕೇವಲ ಪರಮಾತ್ಮಕವಾದ ಜ್ಞಾನಕ್ಕೆ ಮಾತ್ರ ಕಾರಣ ಆಗಿದ್ರೆ ಆವಾಗ ಅದನ್ನು ಗುಣ ಅಂತ ಹೇಳ್ಬೋದಾಗುತ್ತೆ. ಆದರೆ ಈಶ್ವರ ಜ್ಞಾನ ಪರಮಾತ್ಮಕವಾದ ಜ್ಞಾನಕ್ಕೂ ಕಾರಣ ಆಗಿದೆ. ಆದ್ದರಿಂದಾಗಿ ಪ್ರಮಾದಲ್ಲಿ ಈಶ್ವರನ ಜ್ಞಾನ ಎಂತಕ್ಕಂಥದ್ದು ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತ ಪುನಃ ಸಮರ್ಥನೆ ಮಾಡಬೇಕು. ಕಿಂಚ ಅಲ್ಲದೆ ಯತ್ ಯಾವ ಕಾರಣದಿಂದ ಸಾ ಈಶ್ವರನ ಪರಮಾತ್ಮಕ ಜ್ಞಾನವು ಅರ್ಥಧೀತ್ವತಃ ಅರ್ಥ ವಿಷಯಕ ಜ್ಞಾನ ಆದ್ದರಿಂದ ತತ್ತದರ್ಥೇಷು ಆಯಾ ವಸ್ತುಗಳ ವಿಷಯದಲ್ಲಿ ಕಾರಣವಾಗಿದೆಯೋ ಮತ್ತು ಜ್ಞಾನೇಚ ಜ್ಞಾನ ವಿಷಯದಲ್ಲಿಯೂ ಭ್ರಮೆ ಅಪಿ ಭ್ರಮದಲ್ಲಿಯೂ ಕೂಡ ಜ್ಞಾನಧೀತ್ವೇನ ಜ್ಞಾನ ವಿಷಯಕ ಜ್ಞಾನತ್ವದಿಂದ ಕಾರಣವಾಗಿದೆಯೋ ತತ್ ಆದ್ದರಿಂದ ಸ ಆ ಯಾದೃಚ್ಛಿಕ ಸ್ಥಳದಲ್ಲಿರ್ತಕ್ಕಂತಹ ಅನುಮಿತಿಯು ತದುಕ್ತ ಗುಣೋತ್ಥ ನೀನು ಹೇಳಿರುವಂತಹ ಈಶ್ವರನ ಜ್ಞಾನ ಎಂತಕ್ಕಂತಹ ಗುಣದಿಂದ ಹುಟ್ಟಿದೆ ಎಂತಕ್ಕಂಥದ್ದು ನ ಅಭೂತ್ ಆಗುವುದಿಲ್ಲ. ಏವಂ ಈ ರೀತಿಯಾಗಿ ಅಸೌ ಈ ಈಶ್ವರ ಜ್ಞಾನವು ಗುಣ ಅಪಿ ಗುಣವೂ ಕೂಡ ನ ಅಲ್ಲ. ಕಿಂಚ ಅಲ್ಲದೆ ಇದು ಯಾವ ಕಾರಣದಿಂದ ಸಾ ಆ ಈಶ್ವರನ ಪರಮಾತ್ಮಕ ಜ್ಞಾನವು ಅರ್ಥಧೀತ್ವತಃ ಅರ್ಥ ವಿಷಯಕವಾದ ಜ್ಞಾನವಾಗಿದೆ ಎಂಬುದಾಗಿ ತತ್ತದರ್ಥೇಷು ಆಯಾ ವಸ್ತುಗಳ ವಿಷಯದಲ್ಲಿ ಕಾರಣವಾಗಿದೆಯೋ ಜ್ಞಾನ ವಿಷಯದಲ್ಲಿ ಭ್ರಮೆ ಅಪಿ ಭ್ರಮ ವಿಷಯದಲ್ಲಿಯೂ ಕೂಡ ಜ್ಞಾನಧೀತ್ವೇನ ಜ್ಞಾನ ವಿಷಯಕ ಜ್ಞಾನ ರೂಪದಿಂದ ಕಾರಣವಾಗಿದೆ. ತತ್ ಆದ್ದರಿಂದ ಸಾ ಆ ಯಾದೃಚ್ಛಿಕ ಸ್ಥಳದಲ್ಲಿರುವಂತಹ ಅನುಮಿತಿಯು ತದುಕ್ತ ಗುಣೋತ್ಥ ನೀನು ಹೇಳಲ್ಪಟ್ಟಂತಹ ಜ್ಞಾನ ಈಶ್ವರ ಜ್ಞಾನ ಎಂತಕ್ಕಂತಹ ಗುಣದಿಂದ ಉತ್ಪತ್ತಿಯನ್ನು ಹೊಂದದ್ದು ನ ಅಭೂತ್ ಆಗಿಲ್ಲ. ಏವಂ ಈ ರೀತಿಯಾಗಿ ಅಸೌ ಈ ಈಶ್ವರನ ಜ್ಞಾನವೂ ಕೂಡ ಗುಣ ಅಪಿ ಗುಣವೂ ಕೂಡ ನ ಅಲ್ಲ. ಜ್ಞಾನ ಬಂದು ಇದೆಯಾ ನಪುಂಸಕಲಿಂಗವ ಶ್ರೀಲಿಂಗವ ಜ್ಞಾನ ನಪುಂಸಕಲಿಂಗವ ಶ್ರೀಲಿಂಗವ ಜ್ಞಾನ ನಪುಂಸಕಲಿಂಗ ಅದು ಶಾಂತ ಬಂದಿದೆ ಹನುಮಾಗ ಇದು ಶಾಂತ ಹೇಳಿದೆ ಶಾಂತ ಹನುಮಕ್ಕೆ ಸಾ ಅಂತ ಹೇಳಿ ಆ ಯಾದೃಚ್ಛಿಕ ಅನುಮಿತಿ ಅದು ಸಾ ಅಂತ ಅನುಪಮ ಹನುಮ ಮತ್ತು ಇದು ಅದು ಈಶ್ವರ ಧೀಹಿ ಅದು ಸಾ. ಜ್ಞಾನ ಅಂತಂದ್ರೆ ಜ್ಞಾನ ಶಬ್ದದಿಂದ ಹೇಳಿದೆ, ಧೀ ಶಬ್ದದಿಂದ ಹೇಳಿದೆ. ಧೀ ಶಬ್ದ ಸ್ತ್ರೀ ಅದಕ್ಕೋಸ್ಕರ ನೀ ಜೀನ್ ಬಂದು ಜ್ಞಾನ ತಗೋಬೇಕು. ಧೀ ಅಂದ್ರೆ ಜ್ಞಾನ. ಸಾ ಅಂತ ಹೇಳಿದಾಗ ಅದು ಹಿಂದೆ ಪ್ರಕೃತವಾದ
ಅದರಿಂದ ಈಶ್ವರನ ಜ್ಞಾನ. ಈಶ್ವರ ಜ್ಞಾನಸ್ಯ ಗುಣತ್ವಂ ಪ್ರಕಾರಾಂತರೇಣ ದೂಷಯತೆ. ಭಗವಂತನ ಜ್ಞಾನ ಅದು ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಲ್ಲ ಅನ್ನೋದು ಇನ್ನೊಂದು ರೀತಿಯಲ್ಲಿ ದೋಷ ಹೇಳ್ತಾ ಇದ್ದಾರೆ. ಕಿಂಚೈತಿ ಸಾ ಈಶ್ವರದೀಹಿ. ನೋಡಿ, ಸಾ ಅಂದ್ರೆ ಯಾವುದು? ಈಶ್ವರನ ಜ್ಞಾನ. ಧೀ ಅಂದ್ರೆ ಜ್ಞಾನ. ಅದು ಧೀ ಶಬ್ದ ನಪುಂಸಕ ಸ್ತ್ರೀಲಿಂಗ ಅಂತ ಸಾ. ಅರ್ಥದೀತ್ವತಃ ಅರ್ಥಜ್ಞಾನತ್ವೇನ ಅಂತ ಅರ್ಥ. ಏನಂಗಂದ್ರೆ ಇಮಂ ಅರ್ಥಂ ಕರೋಮಿ ಇತಿ ಅರ್ಥಜ್ಞಾನತ್ವತಃ. ಈ ವಸ್ತುವನ್ನು ನಾನು ಉತ್ಪತ್ತಿ ಮಾಡ್ತೇನೆ, ಉತ್ಪಾದನೆ ಮಾಡ್ತೇನೆ ಎಂತಕ್ಕಂಥ ಜ್ಞಾನ ರೂಪತ್ವೇನ, ಈ ಜ್ಞಾನ ರೂಪದಿಂದ ಈ ವಸ್ತುವನ್ನು ನಿರ್ಮಾಣ ಮಾಡ್ತೇನೆ, ಈ ವಸ್ತುವನ್ನು ಉತ್ಪಾದನೆ ಮಾಡ್ತೇನೆ ಅಂತ ಜ್ಞಾನ ಬೇಕಾಗ್ತದೆ. ಈ ರೂಪದಿಂದ ತತ್ತದರ್ಥೇಶು ಆಯಾ ಪದಾರ್ಥಗಳಲ್ಲಿ ಅಂದರೆ ಏನರ್ಥ? ಘಟಪದಾದಿ ಅರ್ಥೇಶು, ಘಟ ಪಟ ಮೊದಲಾಗಿರ್ತಕ್ಕಂತಹ ಎಲ್ಲ ವಸ್ತುಗಳ ನಿರ್ಮಾಣದಲ್ಲಿಯೂ ಕೂಡ ಭಗವಂತನ ಜ್ಞಾನ ಇರ್ತಕ್ಕಂಥದ್ದು ಕಾರಣವಾಗಿತ್ತು. ಜ್ಞಾನೇ ಜನಯಿತವ್ಯೇ ಜ್ಞಾನಧಿತ್ವೇನ ಇದಂ ಜ್ಞಾನಂ ಕರೋಮಿ ಇತಿ ಜ್ಞಾನ ವಿಷಯಕತ್ವೇನ ತಸ್ಮಿನ್ ಜ್ಞಾನೇ ಕಾರಣಂ ಸ್ಯಾತ್. ಹೇಗೆ ಘಟಂ ಕರೋಮಿ ಅಂತ ಘಟವನ್ನು ಉತ್ಪಾದನೆ ಮಾಡಬೇಕಾದ್ರೆ ಈಶ್ವರನ ಜ್ಞಾನ ಇರ್ತಕ್ಕಂಥದ್ದು ಕಾರಣವಾಗಿದೆಯೋ, ಹಾಗೆ ಜ್ಞಾನಂ ಕರೋಮಿ ಅಂದರೆ ಜ್ಞಾನವನ್ನು ಪಡಿತೇನೆ ಅಂತ ಅರ್ಥ. ಜ್ಞಾನವನ್ನು ಪಡಿತೇನೆ ಅಂತಕ್ಕಂಥ ವಿಷಯದಲ್ಲೂ ಕೂಡ ಪರಮಾತ್ಮನ ಜ್ಞಾನ ಅಂತಕ್ಕಂಥದ್ದು ಕಾರಣವಾಗಿದೆ. ಘಟಂ ಕರೋಮಿ ಅಂತಕ್ಕಂತಹ ಘಟದ ಉತ್ಪತ್ತಿಯಲ್ಲಿ ಯಾವುದು ಕಾರಣ ಆಗಿದೆ? ಈಶ್ವರ ಜ್ಞಾನ ಕಾರಣ ಆಗಿದೆ. ಹಾಗೆ ಜ್ಞಾನ ಬರಬೇಕಲ್ಲ. ಇಷ್ಟೊತ್ತು ಘಟ ಇರಲಿಲ್ಲ, ಘಟ ಉತ್ಪತ್ತಿ ಆಯಿತು. ಜ್ಞಾನ ಇರಲಿಲ್ಲ, ಜ್ಞಾನ ಬಂತು, ಜ್ಞಾನದ ಉತ್ಪತ್ತಿ ಆಯಿತು. ಹಾಗೆ ಜ್ಞಾನದ ಉತ್ಪತ್ತಿ ಆಗಬೇಕಾದ್ರೆ ಏನು ಜ್ಞಾನ ಇರಬೇಕು? ಜ್ಞಾನಂ ಕರೋಮಿ ಅಂತ ಇರಬೇಕು. ಘಟದ ಸ್ಥಾನದಲ್ಲಿ ಜ್ಞಾನ. ಘಟಂ ಕರೋಮಿ ಅಂತಕ್ಕಂತಹ ಜ್ಞಾನ ಇದೆ. ಹಾಗೆ ಜ್ಞಾನಂ ಕರೋಮಿ ಅಂತಕ್ಕಂತಹ ಜ್ಞಾನವೂ ಬೇಕು. ಹಾಗಾದರೆ ಜ್ಞಾನ ಬರಬೇಕು ಅಂತಾದರೆ ಅವಾಗ ಜ್ಞಾನಂ ಕರೋಮಿ ಅಂತಕ್ಕಂತಹ ಯಥಾದೃಶ ಒಂದು ಜ್ಞಾನ ಅಂತಕ್ಕಂಥದ್ದು ಬೇಕು. ಈ ಜ್ಞಾನಕ್ಕೆ ಯಾವುದು ಕಾರಣ? ಈಶ್ವರನ ಜ್ಞಾನ ಅಂತಕ್ಕಂಥದ್ದು ಕಾರಣ. ತಸ್ಮಿನ್ ಜ್ಞಾನೇ ಕಾರಣ ಸ್ಯಾತ್. ಯಾಕೆ? ಕರ್ತಾರೋಹಿ ತತ್ತತ್ ಕಾರ್ಯಂ ಏವಂ ಸಂಕಲ್ಪ ಕುರ್ವಂತೆ. ಯಾರ್ಯಾರು ಯಾವ್ಯಾವುದನ್ನು ಮಾಡ್ತಾರೋ ಅವರು ಯಾವ ರೀತಿಯಲ್ಲಿ ಸಂಕಲ್ಪ ಮಾಡಿ ಪ್ರವೃತ್ತಿ ಮಾಡ್ತಾರೆ? ನಾನು ಘಟವನ್ನು ಮಾಡ್ತೇನೆ, ಪಟವನ್ನು ಮಾಡ್ತೇನೆ, ಊಟವನ್ನು ಮಾಡ್ತೇನೆ, ಕಾಫಿ ಕುಡಿತೇನೆ ಅಂತ ಹೇಳೇ ಮಾಡುತ್ತಾನೆ. ಹಾಗಾದರೆ ಒಂದೊಂದನ್ನು ಕೂಡ ಹೀಗೆ ಮಾಡ್ತೇನೆ ಅಂತ ತಿಳಿದೇ ಮಾಡ್ತಾರೆ. ಹಾಗೆ ಜ್ಞಾನ ಬರಬೇಕಾದ್ರೂ ಕೂಡ ಏನಂತ? ನಾನು ಜ್ಞಾನ ಪಡಿತೇನೆ, ಅದಕ್ಕೆ ಜ್ಞಾನ ಕರೋಮಿ. ಜ್ಞಾನ ಮಾಡ್ತೇನೆ ಅಂತಂದರೆ ಜ್ಞಾನವನ್ನು ಪಡಿತೇನೆ ಅಂತ ಅರ್ಥ. ಹಾಗಾದರೆ ಹೇಗೆ ಘಟಂ ಕರೋಮಿ ಅಂತ ತಿಳಿದು ಘಟದ ಉತ್ಪತ್ತಿಯನ್ನು ಮಾಡ್ತಾರೆ, ಹಾಗೆ ಜ್ಞಾನವನ್ನು ಪಡಿಬೇಕು ಅಂತಂದರೆ ಜ್ಞಾನಂ ಕರೋಮಿ ಎಂಬುದಾಗಿ ಅವನಿಗೆ ಆ ಸಂಕಲ್ಪ ಎಂಬತಕ್ಕಂಥದ್ದು ಇರಲೇಬೇಕು. ಅತಃ ಸಂಭಾವಿತತ್ವ ಇದಂ ಪಕ್ಷದ್ವಯಂ ಆಶಂಕಿತಂ. ಅಸೌ ಏತಾದೃಶಿ ಈಶ್ವರಧೀಹಿ ಅಪಿ ನ ಗುಣಃ ಪ್ರಮಾಜನಕೀಭೂತಃ ಗುಣಃ ನ ತತ್ರ ಹೇತುಃ ಭ್ರಮೇಪಿ ಇತಿ. ಅದರಿಂದ ಈ ಅತಃ ಸಂಭಾವಿತತ್ವಾದಿಕಂ ಇದಂ ಪಕ್ಷದ್ವಯಂ ಆಶಂಕಿತಂ. ಎರಡು, ಒಂದು ಭಗವಂತನ ಜ್ಞಾನ ಎಂಬತಕ್ಕಂಥದ್ದು ಜ್ಞಾನತ್ವೇನ ಕಾರಣವೋ ಅಥವಾ ಗುಣತ್ವೇನ ಕಾರಣವೋ ಎಂಬುದಾಗಿ ಎರಡು ಪಕ್ಷವನ್ನು ಇಲ್ಲಿ ವಿಕಲ್ಪ ಮಾಡಿದ್ದಾರೆ. ಈಶ್ವರನ ಜ್ಞಾನ ಕಾರಣ ಅಂತ ಹೇಳ್ತೀರಾ? ಈಶ್ವರ ಜ್ಞಾನತ್ವೇನ ಕಾರಣವೋ ಅಥವಾ ಗುಣತ್ವೇನ ಕಾರಣವೋ ಎಂಬುದಾಗಿ ಎರಡು ವಿಕಲ್ಪವನ್ನು ಮಾಡಿದ್ದಾರೆ. ಯಾಕೆ? ಇಲ್ಲಿ ಈಶ್ವರ ಜ್ಞಾನ ಕಾರಣ ಆಗಿದೆ. ಆ ಜ್ಞಾನ ಕಾರಣ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ಅದಕ್ಕೆ ಕಾರಣತ್ವವನ್ನು ಹೇಳ್ತೇವೆ? ಜ್ಞಾನತ್ವೇನ ಕಾರಣತ್ವವನ್ನು ಹೇಳ್ತಿರೋ ಅಥವಾ ಗುಣತ್ವೇನ ಕಾರಣತ್ವವನ್ನು ಹೇಳ್ತಿರೋ ಎಂಬುದಾಗಿ ನಾವು ವಿಕಲ್ಪ ಮಾಡಿದ್ದೇವೆ. ಅದರಲ್ಲಿ ಈಶ್ವರನ ಜ್ಞಾನ ಗುಣತ್ವೇನೂ ಕಾರಣ ಅಲ್ಲ, ಜ್ಞಾನತ್ವೇನೂ ಕೂಡ ಕಾರಣ ಆಗೋದಿಲ್ಲ. ಯಾಕೆ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ. ಅಸೌ ಅಂದರೆ ಏಕಾದೃಶಿ ಈಶ್ವರಧೀರಪಿ ಜ್ಞಾನಂ ಕರೋಮಿ ಎಂಬತಕ್ಕಂತಹ ಈ ಸಂಕಲ್ಪಕ್ಕೆ ಕಾರಣವಾಗಿರ್ತಕ್ಕಂತಹ ಪರಮಾತ್ಮನ ಜ್ಞಾನವೂ ಕೂಡ ನ ಗುಣ. ಏನರ್ಥ? ಪ್ರಮಾದನಕೀ ಭೂತ ಗುಣ ನ. ಅದು ಪ್ರಮಾತ್ಮಕವಾದ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವುದು ಈಶ್ವರನ ಜ್ಞಾನ ಅಂತಕ್ಕಂಥದ್ದು ಪರಮಾತ್ಮಕವಾದ ಜ್ಞಾನವನ್ನು ಉಂಟು ಮಾಡುವಂಥ ವಿಷಯದಲ್ಲಿ ಗುಣ ಅಂತ ಹೇಳಿ ಬರೋದು. ಯಾಕೆ? ಭ್ರಮೇಪಿ
ಭ್ರಮಾತ್ಮಕ ಜ್ಞಾನದಲ್ಲಿಯೂ ಕೂಡ ಈಶ್ವರನ ಜ್ಞಾನ ಅಂತಕ್ಕಂಥದ್ದು ಇದ್ದೇ ಇದೆ. ಭ್ರಮಂ ಕರೋಮಿ ಅಂತಿದೆಯಲ್ಲ, ಹೇಗೆ ಜ್ಞಾನಂ ಕರೋಮಿ ಅಂತ ಜ್ಞಾನ ಬರುತ್ತೋ ನಮಗೆ ಭ್ರಮ ಬರುತ್ತೆ ಅಂತಂದ್ರೆ ಅವಾಗ ಭ್ರಮಂ ಕರೋಮಿ ಅಂತ ಬರುತ್ತೆ. ಯತ್ ಯಸ್ಮಾತ್ ಜ್ಞಾನಂ ಕರೋಮಿ ಇತಿ ಜ್ಞಾನಧೀತ್ವೇನ ಈಶ್ವರ ಜ್ಞಾನಸ್ಯ ಕಾರಣತ ಭ್ರಮೇಪಿ ಅಸ್ತಿ. ಭ್ರಮವು ಒಂದು ಜ್ಞಾನ ತಾನೇ. ಹಾಗಾದ್ರೆ ಜ್ಞಾನಂ ಕರೋಮಿ ಅಂತಕ್ಕಂತಹ ಯಥಾದೃಶವಾಗಿರ್ತಕ್ಕಂತಹ ಜ್ಞಾನಕ್ಕೆ ಕಾರಣತ್ವ, ಪರಮಾತ್ಮನ ಜ್ಞಾನಕ್ಕೆ ಕಾರಣತ್ವ ಎಲ್ಲಿದೆ? ಪರಮಾತ್ಮಕ ಜ್ಞಾನದಲ್ಲಿ ಇದೆ. ಹೇಗೆ ಪರಮಾತ್ಮಕವಾದ ಜ್ಞಾನದಲ್ಲಿ ಜ್ಞಾನಂ ಕರೋಮಿ ಅಂತಕ್ಕಂಥ ಈಶ್ವರನ ಜ್ಞಾನ ಅಂತಕ್ಕಂಥದ್ದು ಕಾರಣ ಅಂತ ಹೇಳ್ತೀರೋ, ಭ್ರಮವೂ ಒಂದು ಜ್ಞಾನ ತಾನೇ. ಆ ಜ್ಞಾನ ಬರಬೇಕಾದ್ರೆ ಜ್ಞಾನಂ ಕರೋಮಿ ಅಂತಕ್ಕಂಥ ಈಶ್ವರನ ಜ್ಞಾನಕ್ಕೆ ಕಾರಣತ್ವವನ್ನು ಹೇಳಲೇಬೇಕು. ಅದರಿಂದ ಭ್ರಮಾತ್ಮಕ ಜ್ಞಾನಕ್ಕೂ ಕಾರಣ ಆಯಿತು. ಹೇಳ್ರಿ ಏನು ತಡ ಆಯ್ತು ಸರ್? ಅದು ಹೇಳ್ರಿ ಏನು ತಡ ಆಯ್ತು? ಅದು ಪರಮಾತ್ಮನಕ್ಕೂ ದೇವ ಕಾರಣ ಅಂತ ಹೇಳ್ಬಿಟ್ರೆ ಏನು ತಡ ಆಯ್ತು? ಎಲ್ಲ ಕಡೆಯಲ್ಲೂ ಈಶ್ವರನ ಜ್ಞಾನ ಕಾರಣ. ಅದ ಅದು ಎಲ್ಲಿ ಎಲ್ಲಿ ಯಾವುದು ಉತ್ಪತ್ತಿ ಆಗುತ್ತೋ ಎಲ್ಲ ಜ್ಞಾನವಾಗಿ ಕರೋಮಿ, ಪಠನ್ ಕರೋಮಿ, ಜ್ಞಾನಂ ಕರೋಮಿ, ಎಲ್ಲ ಕಡೆಯಲ್ಲೂ ಈಶ್ವರ ಜ್ಞಾನ ಕಾರಣ. ಭ್ರಮಂ ಕರೋಮಿ ನೋಡಿ ಬರ್ತಾರೆ. ಅದು ಭ್ರಮಂ ಕರೋಮಿ ಅಂದ್ರೆ ಅದಕ್ಕೂ ದೇವರೋಡ ಇದು ಇರ್ತಂತ. ಆದ್ರಿಂದ ಭ್ರಮಾತ್ಮಕವಾದ ಜ್ಞಾನಕ್ಕೂ ಈಶ್ವರ ಜ್ಞಾನ ಕಾರಣ. ಆದ್ರಿಂದ ಭ್ರಮಾತ್ಮಕ ಜ್ಞಾನಕ್ಕೆ ಈಶ್ವರನ ಜ್ಞಾನ ಗುಣ ಅಂತ ಹೇಳಿ ಬರೋಣ. ಭ್ರಮಾತ್ಮಕ ಜ್ಞಾನಕ್ಕೆ ಮಾತ್ರ ಈಶ್ವರನ ಜ್ಞಾನ ಕಾರಣ ಆಗಿದ್ರೆ ಗುಣ ಅಂತ ಹೇಳ್ಬೋದಾಗುತ್ತೆ. ಈಶ್ವರನ ಜ್ಞಾನ ಜ್ಞಾನಂ ಕರೋಮಿ ಅಂತಂದ್ರೆ ಭ್ರಮಾತ್ಮಕ ಜ್ಞಾನ ಕರೋಮಿ ಅಂತ ಆಯ್ತಾ ಇಲ್ವೋ? ಅದಕ್ಕೂ ಯಾವುದು ಕಾರಣ ಆಗಿದೆ? ಈಶ್ವರ ಜ್ಞಾನ ಕಾರಣ ಆಗಿದೆ. ಹಾಗಾಗಿ ಈಶ್ವರ ಜ್ಞಾನ ಜ್ಞಾನಂ ಕರೋಮಿ ಅಂದ್ರೆ ಭ್ರಮಾತ್ಮಕ ಜ್ಞಾನಕ್ಕೂ ಕಾರಣ ಆಗಿದೆ. ಆದ್ದರಿಂದಾಗಿ ಅದು ಭ್ರಮಾತ್ಮಕ ಜ್ಞಾನಕ್ಕೆ ಗುಣ ಅಂತ ಹೇಳಿಕ್ ಬರಲ್ಲ. ಗುಣ ಅಂತ ಹೇಳೋದು ಯಾವಾಗ? ಎಲ್ಲದಕ್ಕೂ ಕಾರಣ ಆಗಬಾರ್ದು, ವಿಶೇಷವಾದಕ್ಕೆ ಮಾತ್ರ ಕಾರಣ ಆಗಿರ್ಬೇಕು. ಹಾಗಾಗಿ ಭ್ರಮಾತ್ಮಕ ಜ್ಞಾನಕ್ಕೆ ಮಾತ್ರ ಕಾರಣ ಆಗಿದ್ರೆ ಈಶ್ವರ ಜ್ಞಾನವನ್ನು ನಾವು ಗುಣ ಅಂತ ಹೇಳ್ಬೋದಾಗುತ್ತೆ. ಆಗ ಅದನ್ನು ದೋಷ ಅಂತ ಹೋಗ್ಬೇಕಾದ್ರೆ ದೋಷ ಅಲ್ಲ, ಮತ್ತೆ ಅದು ಗುಣ ಅಂತ ಹೇಳಿದ್ರೆ ಇದು ಭ್ರಮಾತ್ಮ ಜ್ಞಾನ ಬಗ್ಗೆ ಪಡಿದಕ್ಕೂ ಅದು ಗುಣ ತಗೋಬಾರ್ದು ಏನು ತಡ ಆಗುತ್ತೆ ಹೇಳ್ತಾ ಇರೋದು. ಗುಣ ಅಂತ ತೆಗೆದುಕೊಳ್ಬೇಕು ಅಂತಂದ್ರೆ ಆವಾಗ ಅದು ಭ್ರಮಾತ್ಮಕ ಜ್ಞಾನಕ್ಕೆ ಕಾರಣ ಆಗಿರ್ಬಾರ್ದು. ಭ್ರಮಾತ್ಮಕ ಜ್ಞಾನಕ್ಕೆ ಗುಣ ಅಂತ ತೆಗೆದುಕೊಳ್ಬೇಕಾದ್ರೆ ಯಾವುದನ್ನು ಗುಣ ಅಂತ ತೆಗೆದುಕೊಳ್ತೀರೋ ಅದು ಭ್ರಮಾತ್ಮಕ ಜ್ಞಾನಕ್ಕೆ ಕಾರಣ ಆಗಿರ್ಬಾರ್ದು. ಹೌದು ತಾನೇ? ಆದ್ರೆ ಇಲ್ಲೇನಾಗಿದೆ? ಜ್ಞಾನಂ ಕರೋಮಿ ಅಂತಕ್ಕಂಥ ಈಶ್ವರನ ಜ್ಞಾನ ಇದೆಯಲ್ಲ, ಇದು ಭ್ರಮಾತ್ಮಕ ಜ್ಞಾನಕ್ಕೂ ಕಾರಣ ಆಗಿದೆ. ಜ್ಞಾನ ಏನು ಬೇಕಾ ತಗೊಳ್ಬೋದು. ಆದ್ದರಿಂದ ಭ್ರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೆಂಗೆ ಹೇಳ್ತೀರಾ? ಗುಣ ಅಂತ ಆಗಬೇಕು ಅಂತಂದ್ರೆ ಭ್ರಮಾತ್ಮಕ ಜ್ಞಾನಕ್ಕೆ ಮಾತ್ರ ಕಾರಣ ಆಗಿದೆ. ಅದಕ್ಕೆ ಮಾತ್ರ ಈಶ್ವರನ ಜ್ಞಾನ ಅಂತಕ್ಕಂಥದ್ದು ಭ್ರಮಾತ್ಮಕ ಜ್ಞಾನಕ್ಕೆ ಮಾತ್ರ ಕಾರಣ ಅಲ್ಲ. ಜ್ಞಾನಂ ಕರೋಮಿ ಅಂತ ಹೇಳಿ ಭ್ರಮಾತ್ಮಕ ಜ್ಞಾನಕ್ಕೂ ಕಾರಣ ಆಗಿದೆ. ವಿಪರೀತ ಜ್ಞಾನ ಕೂಡ ಅದು ಬರ್ತಾ ಅದೆಲ್ಲ ಬರೋದು. ಹೇಗೆ ಘಟಂ ಕರೋಮಿ ಅಂತಕ್ಕಂತಹ ಘಟ ವಿಷಯದಲ್ಲಿ ಈಶ್ವರ ಜ್ಞಾನ ಅಂತಕ್ಕಂಥದ್ದು ಕಾರಣವೋ, ಹಾಗೆ ಜ್ಞಾನಂ ಕರೋಮಿ ಅಂತಕ್ಕಂಥ ವಿಷಯದಲ್ಲಿ ಕೂಡ ಈಶ್ವರ ಜ್ಞಾನ ಕಾರಣ ಆಗಿದೆ. ಜ್ಞಾನಂ ಕರೋಮಿ ಅಂತಂದ್ರೆ ಅದು ಭ್ರಮಾತ್ಮಕ ಜ್ಞಾನವೂ ಆಗುತ್ತೆ. ಅದರಿಂದಾಗಿ ಭ್ರಮಾತ್ಮಕ ಜ್ಞಾನ ವಿಷಯದಲ್ಲೂ ಕೂಡ ಈಶ್ವರನ ಜ್ಞಾನ ಕಾರಣ ಆಗಿದೆ. ಯಾವಾಗ ಭ್ರಮಾತ್ಮಕವಾದ ಜ್ಞಾನದಲ್ಲಿ ಈಶ್ವರ ಜ್ಞಾನ ಕಾರಣ ಆಯಿತೋ ಅದು ಭ್ರಮಾತ್ಮಕ್ಕೆ ಗುಣ ಅಂತ ಹೇಳ್ತೀರಾ? ಅವನಿಗೆ ಪರಮಾತ್ಮ ನಾನು ಇದೇ ಹೇಳೋದು ಬರ್ತೀಯ, ಕುಂಬಾರ ಕಡ ಮಾಡ್ತಾನ, ಪರಮಾತ್ಮ ನಾನು ಇದೇ ಕಡ ಮಾಡ್ತಾನೆ ಹೇಳೋದು. ಅಲ್ಲ, ಅವ್ರು ಹೇಳೋದು ಅಂತಂದ್ರೆ ಕುಂಬಾರ ನಾನು ಘಟ ಮಾಡ್ತೇನೆ ಅಂತ ಅವನು ಸಂಕಲ್ಪ ಮಾಡಿ ಮಾಡ್ತಾನಲ್ಲ, ಈ ಸಂಕಲ್ಪ ಮಾಡಿ ಮಾಡಬೇಕು ಅಂತಂದ್ರೆ ಅವಾಗ ಈಶ್ವರನ ಜ್ಞಾನ ಇರ್ತಕ್ಕಂಥದ್ದು ಕಾರಣ. ಈ ರೀತಿ ಸಂಕಲ್ಪ ಮಾಡಬೇಕು, ಅದಕ್ಕೆ ಈಶ್ವರನ ಜ್ಞಾನ ಕಾರಣ. ಈಶ್ವರನ ಜ್ಞಾನ ಇಚ್ಛೆ ಇರೋದ್ರಿಂದ, ಜ್ಞಾನ ಇರೋದ್ರಿಂದನೇ ಅವರು ಆ ರೀತಿ ಸಂಕಲ್ಪ ಮಾಡ್ತಾರೆ. ಎಲ್ಲದಕ್ಕೂ ಪರಮಾತ್ಮನ ಜ್ಞಾನ ಕಾರಣ. ಅಂದ್ರೆ ಘಟವನ್ನು ಮಾಡ್ತೇನೆ ಅಂತ ಅವನು ತಿಳಿದು ಘಟವನ್ನು ಮಾಡ್ಲಿಕ್ಕೆ ಮಾಡ್ತಾನೆ ಅಂತ ಅದಕ್ಕೆ ಈಶ್ವರನ ಜ್ಞಾನ ಕಾರಣ. ನಾವು ಹೇಳ್ತೇವಲ್ಲ, ಎಲ್ಲದಕ್ಕೂ ಪರಮಾತ್ಮನ ಸಂಕಲ್ಪ ಬೇಕೇ ಬೇಕು. ಹಾಗಾದ್ರೆ ಘಟನ್ ಕರೋಮಿ ಅಂತ ಬೇಕಾದ್ರೆ ಈಶ್ವರನ ಜ್ಞಾನ ಎಲ್ಲದಕ್ಕೂ ಕಾರಣ. ಎಲ್ಲದಕ್ಕೂ ಕಾರಣ ಅಂತಂದ ಮೇಲೆ ಅದು ಗುಣ ಸಾಧ್ಯ ಇಲ್ಲ ಅಂತ ನಮ್ಮ ಅವರ ಪಕ್ಷವನ್ನು ಸಮರ್ಥನೆ ಮಾಡಿ ಹೇಳ್ತಾರೆ. ಈ ಜ್ಞಾನಧೀತ್ವೇನ ಈಶ್ವರ ಜ್ಞಾನಸ್ಯ ಕಾರಣತ ಭ್ರಮೇ ಜ್ಞಾನಧೀತ್ವೇನ ಅಂದ್ರೆ ಜ್ಞಾನತ್ವಧೀತ್ವೇನ ಜ್ಞಾನ ಬೇಕು. ಘಟಂ ಕರೋಮಿ ಅಂತಕ್ಕಂಥ ಜ್ಞಾನ ಬೇಕು, ಹಾಗೆ ಜ್ಞಾನಂ ಕರೋಮಿ ಅಂತಕ್ಕಂಥ ಜ್ಞಾನ ಬೇಕು.
ಜ್ಞಾನಂ ಕರೋಮಿ ಅಂತಕ್ಕಂಥ ಜ್ಞಾನ ಬೇಕು ಅಂತಂದ್ರೆ ಅವಾಗ ಏಕಾದೃಶ ಜ್ಞಾನತ್ವೇನ ಈಶ್ವರನ ಜ್ಞಾನ ಅಂತಕ್ಕಂಥದ್ದು ಭ್ರಮದಲ್ಲಿಯೂ ಕೂಡ ಕಾರಣ ಆಗಿದೆ. ಭ್ರಮದಲ್ಲಿಯೂ ಕಾರಣ ಆದ್ದರಿಂದ ಭ್ರಮಕ್ಕೆ ಮಾತ್ರ ಅದು ಗುಣ ಅಂತ ಹೇಗೆ ಹೇಳ್ತೀರಾ? ತಸ್ಮಾತ್ ಭ್ರಮ ಸಾಧಾರಣತ್ವ ನ ಗುಣ. ಭ್ರಮಾತ್ಮಕವಾದ ಜ್ಞಾನಕ್ಕೂ ಈಶ್ವರನ ಜ್ಞಾನ ಸಾಧಾರಣ ಕಾರಣವಾಗಿದೆ. ಆದ್ದರಿಂದಾಗಿ ಅದನ್ನು ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಉಪಸಂಹರತಿ ಅಂತ ಹೇಳ್ತಾರೆ. ತದಿತಿ ತತ್ ತ್ವದುಕ್ತ ಗುಣೋತ್ಥಾಭೂತ್ ಏವಮಪ್ಯನುಮಾನಸ. ಅದರಿಂದಾಗಿ ನೇನು ಹೇಳಿರ್ತಕ್ಕಂಥ ತ್ವದುಕ್ತ ಯಾವುದು ಭ್ರಮ ಮಾತ್ರ ಕಾರಣೀಭೂತ. ಭ್ರಮಾತ್ಮಕವಾದ ಜ್ಞಾನಕ್ಕೆ ಮಾತ್ರ ಈಶ್ವರನ ಜ್ಞಾನ ಇರ್ತಕ್ಕಂಥದ್ದು ಕಾರಣ ಅಂತ ಹೇಳಲಿಕ್ಕೆ ಬರೋದು. ಆದ್ದರಿಂದಾಗಿ ಈಶ್ವರನ ಜ್ಞಾನ ಈ ಭ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಗುಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕರೋಮೀದಮಿದಂ ಚೇತಿ ತತ್ತತ್ ಕಾರ್ಯಂ ಕರೋತ್ಯಪಿ ಅನ್ಯಬುದ್ಧ್ಯಾನ್ಯಕರಣಂ ಅಭ್ರಾಂತಸ್ಯ ಕಥಂ ವದ. ಪ್ರತಿಯೊಬ್ಬ ಕರ್ತೃವು ಕೂಡ ಇದಂ ಕರೋಮಿ ಎಂಬತಕ್ಕಂತಹ ಏತಾದೃಶ ಜ್ಞಾನವನ್ನಿಟ್ಟುಕೊಂಡೇ ಕಾರ್ಯವನ್ನು ಮಾಡ್ತಾನೆ. ಇದಂ ಕರೋಮಿ ಎಂಬುದಾಗಿ ತಿಳಿದೇ ಅವನು ಮಾಡ್ತಾನೆ. ಪ್ರತಿಯೊಬ್ಬನು ಕೂಡ ನಾನೀಗ ಪಾಠ ಕೇಳ್ತೇನೆ ಅಂತಾನೆ ಕೇಳೋದು. ಹಾಗಾದರೆ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕಾದರೂ ಕೂಡ ಇದಂ ಕರೋಮಿ ಎಂಬುದಾಗಿ ತತ್ಯಂ ಕಾರ್ಯಂ ಕರೋದು. ಪ್ರತಿಯೊಬ್ಬ ಕರ್ತೃವು ಕೂಡ ಕಾರ್ಯವನ್ನು ಮಾಡಬೇಕಾದ್ರೆ ಇದನ್ನು ಮಾಡ್ತೇನೆ ಅಂತಾನೆ ಮಾಡ್ತಾನೆ, ತಿಳಿದೇ ಮಾಡ್ತಾನೆ. ಅಂದ ಎಲ್ಲಾದರೂ ಇದನ್ನು ಮಾಡ್ತೇನೆ ಅಂತ ಅನ್ಕೊಂಡು ಇನ್ನೊಂದು ಮಾಡ್ತಾನ? ಅನ್ಯ ಬುದ್ಧ್ಯ ಅನ್ಯಕರಣ. ಇದನ್ನು ಮಾಡ್ತೇನೆ ಅಂತ ಹೇಳೋದು, ಇನ್ನೊಂದನ್ನು ಮಾಡ್ತಾನೆ ಅಂದ್ರೆ ಯಾರು ಮಾಡ್ಬೇಕು? ಅವನು ಭ್ರಮ ಯಾರು ಭ್ರಾಂತನಾಗಿದ್ದಾನೋ ಅವನು ಮಾಡ್ಬೇಕು. ಮಾಡ್ಲಿಕ್ಕೆ ಬರಲಿಲ್ಲ ಅವನು. ಇದರಲ್ಲಿದ್ದ ಏನು ಅವನು ಮಾಡಿದ್ದು ವಿನಾಯಕ ಮಾಡಬೇಕು ಅಂತ ಹೇಳಿ ಅವನು ವಾನರವನ್ನು ಮಾಡಿದಾನ ಅಲ್ವಾ? ಆದರೆ ಅವನಿಗೆ ವಿನಾಯಕನ ಮಾಡ್ಲಿಕ್ಕೆ ಬರಲಿಲ್ಲ ಅಷ್ಟೇ, ಮಾಡುವಂತ ಕಲೆ ಇಲ್ಲ. ಇಚ್ಛೆ ಏನು ಅವನಿಗೆ? ವಿನಾಯಕನನ್ನೇ ಮಾಡಬೇಕು. ಒಂದು ವೇಳೆ ವಿನಾಯಕನನ್ನು ಮಾಡಬೇಕು ಅಂತ ಅನ್ಕೊಂಡು ವಾನರ ಮಾಡ್ದ ಅಂತಂದ್ರೆ ಹಾಗಾದ್ರೆ ವಾನವರನ್ನು ವಿನಾಯಕ ಅಂತ ತಪ್ಪು ತಿಳಿದಿರ್ಬೇಕು. ಸರಿಯಾಗಿ ಮಾಡ್ಲಿಕ್ಕೆ ಬಂದು ಕೂಡ ಅವನು ಏನ್ ಮಾಡ್ತಾನೆ? ವಿನಾಯಕನ ಮಾಡ್ಬೇಕು ಅಂತ ಹೊರಟಿದ್ದ, ವಾನರವನ್ನು ಮಾಡ್ದ. ಹಾಗಾದ್ರೆ ವಿನಾಯಕನನ್ನೇ ವಾನರ ಅಂತ ಹೇಳ್ಬೇಕು. ಭ್ರಾಂತನಾಗಿದ್ರೆ ಅವಾಗ ಆ ರೀತಿ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಅಭ್ರಾಂತಸ್ಯ ಕಥಂ ವದ. ಭಗವಂತನಿಗೆ ಭ್ರಮೆ ಇಲ್ವಲ್ಲ, ಅವನು ಸರ್ವಜ್ಞನಾದವನು, ಅವನಿಗೆ ಭ್ರಮಾತ್ಮಕ ಜ್ಞಾನ ಇಲ್ಲ. ಭ್ರಮಾತ್ಮಕ ಜ್ಞಾನ ಇಲ್ಲ ಅಂತಾದ್ರೆ ಪರಮಾತ್ಮ ಇದಂ ಕರೋಮಿ ಅಂತ ಇನ್ನೊಂದನ್ನು ಹೇಗೆ ಮಾಡ್ತಾನೆ? ಭ್ರಮಾತ್ಮಕ ಜ್ಞಾನವನ್ನು ಮಾಡ್ತೇನೆ ಅಂತ ಅವನ ಇಚ್ಛೆ ಇದ್ರೆ ಭ್ರಮಾತ್ಮಕ ಜ್ಞಾನ ಉಂಟಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಘಟಂ ಕರೋಮಿ ಅಂತ ಇಚ್ಛೆ ಇದೆ ಅಂತಾದ್ರೆ ಪಟವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದರಿಂದ ಹೇಗೆ ಒಬ್ಬೊಬ್ಬ ಕರ್ತೃವು ಕೂಡ ಇದಂ ಕರೋಮಿ ಎಂಬುದಾಗಿ ಜ್ಞಾನವನ್ನು ಹೊಂದಿಯೇನೆ ಆಯಾ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ. ಅವರು ಕೂಡ ಹಾಗೆ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಅಂತ ಇಟ್ಕೊಂಡೇ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಇದೆಲ್ಲ ನಮ್ಮ ಒಳಗಡೆ ಇರತಕ್ಕಂಥ ಪರಮಾತ್ಮ ಮಾಡುತ್ತಾನೆ ಅನುಸಂಧಾನ ಸರಿ. ನಾನು ಅಸ್ವತಂತ್ರನಾಗಿ ಪರಮಾತ್ಮನ ಪ್ರೇರಣೆಯಿಂದ ಇದನ್ನು ಮಾಡ್ತೇನೆ. ನಮ್ಮಲ್ಲಿ ಅಸ್ವತಂತ್ರ ಕರ್ತೃತ್ವ ಇದೆಯಲ್ಲ? ಸ್ವತಂತ್ರ ಕರ್ತೃತ್ವ ಬೇಡ, ಅಸ್ವತಂತ್ರ ಕರ್ತೃತ್ವ ನಮ್ಮಲ್ಲಿ ಇದೆ. ನಾ ಮಾಡ್ತೇನೆ ಅಂತ ಮಾಡಿದ್ರೆ ಸ್ವತಂತ್ರ ಕರ್ತೃತ್ವ ಆಯ್ತು. ದೇವರ ಪ್ರೇರಣೆಯಿಂದ ದೇವರು ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತೇನೆ ಅಂದ್ರೆ ನಾನು ಮಾಡ್ತೇನೆ ಅನ್ನೋದು ತಪ್ಪಲ್ಲ. ಅದು ಅದೇ ಅದು ಮೋಸ ಮಾಡ್ತಕ್ಕಂಥ ದೋಷ ಇದೆ. ಇಲ್ಲಿ ಹೇಳ್ತಾರೆ ದೋಷ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅವನು ಇದನ್ನು ಮಾಡ್ತೇನೆ ಸಂಕಲ್ಪ ಅದನ್ನೇ ಮಾಡ್ತಾನೆ ಹೊರತು ಅವನು ಬೇರೆದನ್ನ ಮಾಡೋದಿಲ್ಲ. ಅದೀಗ ಪರಮಾ ಕರೋಮಿ ಜ್ಞಾನಂ ಕರೋಮಿ ಅಂತ ಪರಮಾತ್ಮನ ಇಚ್ಛೆ ಇದೆ ಅಂತಾದ್ರೆ ಅವಾಗ ಅದು
ಪ್ರಮಾತ್ಮಕ ಜ್ಞಾನ ಕರೋಮಿ ಅಂತಂದ್ರೆ ಪ್ರಮಾತ್ಮಕ ಜ್ಞಾನ ಬರಬೇಕು. ಪ್ರಮಾತ್ಮಕ ಜ್ಞಾನ ಮಾಡ್ತೇನೆ ಅಂದರೆ ಪ್ರಮಾತ್ಮಕ ಜ್ಞಾನ ಬರಬೇಕು. ಅದರಿಂದ ಪ್ರಮಾತ್ಮಕ ಜ್ಞಾನವನ್ನು ಮಾಡ್ತೇನೆ ಅಂತ ಅನ್ಕೊಂಡು ಪ್ರಮಾತ್ಮಕ ಜ್ಞಾನವನ್ನು ಉಂಟು ಮಾಡ್ತಾನ? ಇಲ್ಲ. ನೀವು ಹೇಳಿದ್ರೆ ವಿನಾಯಕ ಮಾಡಬೇಕು ಅಂತ ಹೇಳಿ ವಾನರ ಮಾಡ್ದ ಅಂತಂದ್ರೆ ಅವನಿಗೇನಾಗಿದೆ? ವಿನಾಯಕನನ್ನೇ ವಾನರ ಅಂತ ಭ್ರಾಂತಿ ಇದೆ ಅವನಿಗೆ. ಆದ್ರೆ ಅವಾಗ ಮಾಡ್ತಾನೆ. ಇಲ್ಲ ಅಂತಂದ್ರೆ ಆಮೇಲೆ ಇದನ್ನೇ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಹೇಳ್ತಾನೆ. ಅದರಿಂದ ಯಥಾರ್ಥ ಜ್ಞಾನ ಇದ್ರೆ ಮಾಡಿದ್ದನ್ನ ಇದನ್ನು ವಿನಾಯಕ ಅಂತ ಹೇಳಲ್ಲ ಅಲ್ವಾ? ಭ್ರಮ ಇದೆ. ಅಂದ್ರೆ ಭ್ರಮ ಆಗದೆ ಅವಾಗ ಮಾಡಿರ್ತಾರೆ, ಕೋತಿ ಆಯ್ತು, ಇದನ್ನೇ ವಿನಾಯಕ ಅಂತ ನಿಮ್ಗೆ ತೋರಿಸ್ತಾರೆ. ಅವತ್ತು ಭ್ರಮ. ಕರ್ತೃತ್ವ ಹೇಳಿದ್ರಲ್ಲ ನೋಡಿ, ಈ ವಸ್ತುವಿಗೆ ಸರ್ವಥಾ ಕರ್ತೃತ್ವ ಇಲ್ಲ. ನೀವು ಏನ್ ಮಾಡಿದ್ರು ಕೂಡ ಇದರಿಂದ ಮಾತಾಡಿಸ್ಲಿಕ್ಕೆ ಆಗಲ್ಲ. ಜೀವ ಆಗಲ್ಲ. ಹಾಗಾದ್ರೆ ಜೀವನಲ್ಲಿ ಒಂದು ಕರ್ತೃತ್ವ ಇದೆ. ಆ ಕರ್ತೃತ್ವ ಅದು ಸ್ವತಂತ್ರವಾದದ್ದಲ್ಲ, ಭಗವದ್ ಅಧೀನವಾದ. ಭಗವತ್ ಪ್ರೇರಣೆಯಿಂದ ಭಗವಂತ ನಮ್ಮಲ್ಲಿದ್ದು ನಮ್ಮಿಂದ ಮಾಡಿಸ್ತಾನೆ. ಈಗ ಮಾತಾಡ್ತೇವೆ ಅಂದ್ರೆ ನಾನು ಮಾತಾಡ್ತೇನೆ, ನಾನೇ ಮಾತಾಡ್ತೇನೆ ಅಂತ ಅರ್ಥದಲ್ಲಿ ನಾನು ಮಾತಾಡ್ತೇನೆ ಅಂತಂದ್ರೆ ತಪ್ಪು. ಈಗ ನನ್ನೊಳಗಿದ್ದು ಭಗವಂತ ನನ್ನಿಂದ ಮಾತಾಡಿಸ್ತಾನೆ, ಸರಿ, ನಾನು ಮಾತಾಡ್ತೇನೆ. ಪುಸ್ತಕದಲ್ಲಿದ್ದು ಪುಸ್ತಕದಿಂದ ಮಾತಾಡಿಸ್ತಾನೆ. ಹಾಗಾದ್ರೆ ಪುಸ್ತಕದಲ್ಲಿ ಕರ್ತೃತ್ವ ಇಲ್ಲ, ನನ್ನಲ್ಲಿ ಕರ್ತೃತ್ವ. ಇದು ಅಸ್ವತಂತ್ರ. ಪುಸ್ತಕದಂತೆ ಅಲ್ಲ ನಾವು. ಅದು ಜೀವನದಲ್ಲಿ ಒಂದು ಕರ್ತೃತ್ವ ಇದ್ದೇವೆ. ಕರ್ತ ಶಾಸ್ತ್ರಾರ್ಥವತ್ವ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರೇ ಹೇಳಿದ್ದಾರೆ, ಜೀವನಿಗೆ ಕರ್ತೃತ್ವ ಇದೆ. ಇಲ್ಲ ಅಂತಂದ್ರೆ ಶಾಸ್ತ್ರದ ವಿಧಿ ನಿಷೇಧಗಳೆಲ್ಲ ವ್ಯರ್ಥ ಅಂತ ಆಗ್ತಿತ್ತು. ದೇವರಿಗೆ ಮಾತ್ರ ಕರ್ತೃತ್ವ ಇದೆ, ಜೀವನಿಗೆ ಕರ್ತೃತ್ವ ಇಲ್ಲ. ಅದ್ವೈತಿ ಆಯ್ತು. ಯಾಕೆ? ಎಲ್ಲ ಇರೋದು ಅದು ಸಗುಣ ಬ್ರಹ್ಮನಿಗೆ, ಅದಕ್ಕೂ ನಿರ್ಗುಣ ಬ್ರಹ್ಮನಿಗೆ ಅದು ಇಲ್ಲ. ಹಾಗಾದ್ರೆ ಎಲ್ಲ ಸಗುಣ ಬ್ರಹ್ಮನಿಗೆ ಆಯ್ತು, ಜೀವನಿಗೇನು ಇಲ್ಲ ಅಂತ ಆಯ್ತು. ಹಾಗಲ್ಲ. ಅಂತಃಕರಣ ಮಾಡೋದು ಈ ಜೀವ ಮಾತ್ರ ಅಂತಃಕರಣ ಈ ಮನಸ್ಸು ಏನಾದ್ರೂ ಒಳಗಿರುವ ಚೇತನ ಬೇಕು. ಒಳಗಡೆ ಚೇತನ ಇಲ್ಲದೇನೆ ಮನಸ್ಸು ಕೆಲಸ ಮಾಡಲ್ಲ. ಮನಸ್ಸು ಜಡ. ಮನಸ್ಸು ಜಡ. ಚೇತನನ ಸನ್ನಿಧಾನ ಇಲ್ಲದೇನೆ ಏನು ಕೆಲಸ ಆಗೋದಿಲ್ಲ. ಮನಸ್ಸೇಗೋ ಈ ಪುಸ್ತಕ ಹಾಗೆ. ಈ ಪುಸ್ತಕಕ್ಕೆ ಏನಾದರೂ ವ್ಯಾಪಾರ ಇದೆಯಾ? ಹಾಗೆ ಮನಸ್ಸಿಗೆ ಚೇತನದ ಸನ್ನಿಧಾನದಿಂದಾಗಿ ಅದರದ್ದೇ ಒಂದು ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಇದೆ. ಪುಸ್ತಕದಂತೆ ಅಂತ ಅನ್ಕೋಬೇಡಿ. ಅಂದ್ರೆ ಪುಸ್ತಕದಂತೆ ಅಂತ ಹೇಳಿದ ಹೇಗೆ? ಜಡ ಅನ್ನೋ ಅರ್ಥದಲ್ಲಿ. ಆದರೆ ಒಂದು ಪುಸ್ತಕ ಇದೆ, ಅದರದ್ದೇ ಒಂದು ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಇದೆ. ಇನ್ನೊಂದು ಘಟ ಇದೆ, ಅದರದ್ದೇ ಒಂದು ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಇದೆ. ಇನ್ನೊಂದು ಪಟ ಇದೆ, ಅದರದ್ದೇ ಒಂದು ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಇದೆ. ಅದು ಒಂದೊಂದು ವಸ್ತುವಿನಲ್ಲೂ ತನ್ನದೇ ಆಗಿರತಕ್ಕಂತಹ ಕೆಲವೊಂದು ಗುಣಗಳಿದೆ. ಹಾಗೆ ಮನಸ್ಸಿನಲ್ಲಿಯೂ ಕೂಡ ಚೇತನ ಸನ್ನಿಧಾನದಿಂದ ಜ್ಞಾನವನ್ನು ಉಂಟು ಮಾಡುವ, ದುಃಖವನ್ನು ಪಡೆಯುವ, ಸುಖವನ್ನು ಪಡುವಂತಹ ಶಕ್ತಿ ಮನಸ್ಸಿಗೆ. ಚೇತನ ಸನ್ನಿಧಾನದಿಂದ. ಚೇತನ ಸನ್ನಿಧಾನ ಇಲ್ಲ ಅಂತಂದ್ರೆ ಮನಸ್ಸು ಈ ಪುಸ್ತಕ ಒಂದೇ. ಏನು ವ್ಯತ್ಯಾಸ? ಮನಸ್ಸನ್ನ ನೀನು ಕಂಟ್ರೋಲ್ ಮಾಡು, ಮನಸ್ಸನ್ನ ಕಂಟ್ರೋಲ್ ಮಾಡು 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 ನಾವು ಸಾಧನೆ ಮಾಡಬೇಕಂತಾರೆ. ಆಗ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾರೆ. ಆ ಮನಸ್ಸನ್ನ ಕಂಟ್ರೋಲ್ ಮಾಡೋರು ಯಾರೋ ಪ್ರೇರಣೆಯಿಂದ ಮಾಡಿಸ್ತಾರೆ. ಅದೇ ಚೇತನ, ಅವನೇ ಚೇತನ. ಎಲ್ಲ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದು ಹೌದು. ಆದರೆ ಮನಸ್ಸಿನ ನನಗೆ ಇಚ್ಛೆ ಬರಬೇಕು. ತತ್ವಾಭಿಮಾನಿ ದೇವತೆಗಳ ಪ್ರೇರಣೆಯಿಂದ, ಅವರ ಇಚ್ಛೆಯಿಂದ ನನ್ನ ಮನಸ್ಸು ಅದನ್ನು ನಾನು ನಿಗ್ರಹ ಮಾಡಿಕೊಳ್ಬೇಕು. ಯಾರಿಗೆ ಬರಬೇಕು? ಮನಸ್ಸಿಗೆ ಬರಲ್ಲ. ಮನಸ್ಸಿನಲ್ಲಿ ಅದು ಬರಬೇಕು ಅಂದರೆ ಚೇತನ. ಈಗ ಅದೇ ಥರ ಇದು ಒಂದು ಘಟಕ, ಒಂದು ಕರ್ತೃತ್ವ ಎಲ್ಲ ಕರ್ತೃತ್ವ ಜಡ. ಆದರೆ ಜ್ಞಾನದ ಜಡ, ಅಜ್ಞಾನದ ಜಡ. ಜ್ಞಾನದಿಂದ ಅಜ್ಞಾನ ಹೋಗುತ್ತದೆ ಹೇಗದು? ಅದು ಹೇಗೆ ಕರ್ತೃತ್ವ? ಜ್ಞಾನದಿಂದ ಅಜ್ಞಾನ ನಾಶ ಆಗುತ್ತಲ್ಲ. ಜಡಕ್ಕೆ ಬಂದು ಕರ್ತೃತ್ವ ಇಲ್ಲ ಅಂದರೆ ಹೇಗದು ನಾಶ? ಜ್ಞಾನ ಬಂದು ಅಜ್ಞಾನ ಕತ್ತಲೆಯಿಂದ ಇಲ್ಲ, ಅದು ಜಡ ಕತ್ತಲೆ ಹೋಗುತ್ತೆ. ವಿರೋಧಿ ಆದದ್ದು ಬಂದಾಗ ನಾಶ ಆಗುತ್ತೆ. ಇಲ್ಲ, ಕರ್ತೃತ್ವ ಇಲ್ಲ. ಕರ್ತೃತ್ವ ಹೇಗೆ ಬಂದು ಅದು? ಈಗ ನಾನು ಘಟಕ್ಕೆ ಹೇಳ್ತಾ ಇದ್ದೀನಿ. ಈಗ ಬೆಳಕು ಬಂದಾಗ ಕತ್ತಲೆ ಹೋಯಿತು. ಬೆಳಕು ಜಡ, ಕತ್ತಲೆ ಜಡ. ಜಡವಾದ ಬೆಳಕು ಬಂದಾಗ ಜಡವಾದ ಕತ್ತಲೆ ಹೋಯ್ತಾ ಇಲ್ಲೋ? ಯಾಕೆ? ವಿರೋಧಿಯಾದದ್ದು ಬಂದರೆ ಹೋಗುತ್ತೆ. ಹಾಗೆ ಜ್ಞಾನ ತಾನಾಗೆ ಬರಲ್ಲ. ಕರ್ತೃತ್ವ ಅಂತ ಹೇಳಕ್ಕೆ ಬರೋದಿಲ್ಲ. ಜ್ಞಾನ ತಾನಾಗೆ ಬರಲ್ಲ. ಜ್ಞಾನ ಜೀವನ ಪ್ರಯತ್ನದಿಂದ ಬಂದಿರೋದು.
ಆಯ್ತಾ? ಆ ಜ್ಞಾನ ಬಂತು ಅಂತಂದ್ರೆ ಜ್ಞಾನಕ್ಕೆ ವಿರೋಧಿಯಾದದ್ದು ನಾಶ. ಮಂಚು ಬರುತ್ತೆ, ಸೂರ್ಯ ಬಂದರೆ ಮಂಚು ಹೊರಟು. ಜ್ಞಾನ ಬಂದಾಗ ಜ್ಞಾನವೇ ಅದನ್ನು ನಾಶ ಮಾಡ್ತು ಅಂತ ಹೇಳಲ್ಲ. ಬೆಳಕು ಬಂದಾಗ ಕತ್ತಲೆ ಹೋಯ್ತು. ಯಾಕೆ? ಕತ್ತಲೆಗೆ ವಿರೋಧಿಯಾದದ್ದು ಬೆಳಕು. ಅಂದ್ರೆ ವಿರೋಧಿ ಇರ್ತಕ್ಕಂಥದ್ದು ನಾಶಕ್ಕೆ ಕಾರಣ. ಅಮೃತ ಇದೆ ಅಂತಾದರೆ ಸಾವಿಲ್ಲ, ವಿಷ ಕೆಲಸ ಮಾಡಲ್ಲ. ಯಾಕೆ? ವಿಷಕ್ಕೆ ವಿರೋಧಿಯಾದದ್ದು ಅಮೃತ. ಅಮೃತವು ಜಡ, ವಿಷವೂ ಜಡವೇ. ಇಲ್ಲಿ ಕರ್ತೃತ್ವಕ್ಕೆ ಇಲ್ಲ. ಆ ರೀತಿ ಈಗ ದಂಡ ಅದು ಘಟದ ಒಡೆಯಲಿಕ್ಕೆ ಕಾರಣ ಆಗುತ್ತೆ. ಆದರೆ ದಂಡ ಪ್ರಯೋಗ ಮಾಡಬೇಕು ಅಂದ್ರೆ ಅಲ್ಲಿ ಕರ್ತರ್ಬೇಕು. ದಂಡ ಹೊಡಿಬೇಕು ಅಂತಾದ್ರೆ ಅವಾಗ ಕರ್ತರ್ಬೇಕು, ವ್ಯಾಪಾರ ಬೇಕು. ವಿರೋಧಿಯಾದದ್ದು ಬಂದಾಗ ನಾಶ ಆಗಬೇಕಾದ್ರೆ ಅದಕ್ಕೆ ಕರ್ತೃತ್ವ. ಆ ರೀತಿಯಾದದ್ದು ಇದು ಇದ್ದೇ ಇದೆ. ಇಚ್ಛಾಪೂರ್ವಕ ಕರ್ತೃತ್ವ, ಇಚ್ಛಾಪೂರ್ವಕವಾದ ಕರ್ತೃತ್ವ ಅಲ್ಲ. ಕಿರೀಟ ವೈರಸ್ ಅದೆಲ್ಲ ಅದೊಂದು ಚೇತನ. ಅಲ್ಲಿ ಕರ್ತೃತ್ವ ಇದೆ. ಅವುಗಳಿಗೂ ಇಚ್ಛೆ ಇದೆಯೇ ಇಲ್ಲ? ಇಚ್ಛೆ ಇದ್ದು ಅದು ಕರ್ತೃತ್ವ ಅಂದ್ರೆ ಏನು? ಯಾರಲ್ಲಿ ಇಚ್ಛಾ ಜ್ಞಾನ ಪ್ರಯತ್ನ ಇದೆಯೋ ಅವನಲ್ಲಿ ಕರ್ತೃತ್ವ ಇದೆ. ಎಲ್ಲ ಜೀವರಲ್ಲಿ ಕೂಡ ಜ್ಞಾನ ಇಚ್ಛಾ ಪ್ರಯತ್ನ ಇದೆ. ಅದಕ್ಕೆ ತಿಂದಾಗ ಆನಂದ ಆಗುತ್ತಾ ಇಲ್ಲ, ಅದಕ್ಕೆ ಹಸಿವಾಗುತ್ತಾ ಇಲ್ವೋ? ಜ್ಞಾನ ಇದೆಯಾ ಇಲ್ವೋ? ಹಸಿವಾದಾಗ ಹೋಗ್ಬೇಕು ಅಂತ ಪ್ರವೃತ್ತಿ ಮಾಡುತ್ತಾ ಇಲ್ವೋ? ಇದೇ ಕರ್ತೃತ್ವ. ವೈರಸ್ ಎಂಬುದು ಅದೊಂದು ಯಾವುದು ಚೇತನವೋ ಅದರಲ್ಲಿ ಇದು ಸಾಮಾನ್ಯ. ಜ್ಞಾನ ಇಚ್ಛಾ ಪ್ರಯತ್ನ ಅದು ತತ್ವಜ್ಞಾನವೇ ಆಗಬೇಕು ಅಂತಲ್ಲ. ಯಾವುದೋ ಒಂದು ಜ್ಞಾನ ಆದ್ರೆ ಸರಿ. ಜ್ಞಾನ ಇಚ್ಛಾ ಪ್ರಯತ್ನ ಇದೆ ಅಂದ್ರೆ ಕರ್ತೃತ್ವ ಇದೆ. ಬ್ಯಾಕ್ಟೀರಿಯಾ ಕೂಡ ಒಂದು ಚೇತನನೇ, ಒಂದು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಅದೊಂದು ಆಂಟಿಬಯೋಟಿಕ್ ಮಾಡ್ತಾ ಅಷ್ಟೇ. ಅದು ಜಡ ಮಾತ್ರ ಮಾಡ್ತಾರೆ. ಚೇತನ ಚೇತನ ಇದೆ, ಅಣು ಜೀವ ಇದ್ದ ಅದು ಜೀವನ. ಕರ್ತ ಕರ್ತೃವು ಇದಂ ಕರೋಮಿ ಇದಂ ಕರೋಮಿ, ಇದನ್ನು ಮಾಡುತ್ತೇನೆ, ಈ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಸಂಕಲ್ಪ ಮಾಡಿ ತತ್ತತ್ ಕಾರ್ಯಂ, ಆಯಾ ಕಾರ್ಯಗಳನ್ನು ಕರೋತಿ ಮಾಡುತ್ತಾನೆ. ಅಭ್ರಾಂತಸ್ಯ, ಭ್ರಾಂತಿರಹಿತನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಅನ್ಯ ಬುದ್ಧ, ಘಟವನ್ನು ಮಾಡ್ತೇನೆ ಎಂಬತಕ್ಕಂಥ ಬುದ್ಧಿಯಿಂದ ಅನ್ಯಕರಣ, ಪಟವನ್ನು ಮಾಡತಕ್ಕಂಥದ್ದು ಕಥಂ ಹೇಗೆ, ತ್ವಂ ನೀನು ವದ ಹೇಳು. ಭಗವಂತ ಮಾಡ್ತಾನ? ಅಭ್ರಾಂತ. ಘಟವನ್ನು ಮಾಡಬೇಕು ಅಂತ ಇಚ್ಛೆ ಇತ್ತು, ಪಟವನ್ನು ಮಾಡ್ತಾನ? ಕರ್ತ ಕರ್ತೃವು ಇದಂ ಕರೋಮಿ, ಇದನ್ನು ಮಾಡುತ್ತೇನೆ, ಇದಂ ಕರೋಮಿ, ಇದನ್ನು ಮಾಡುತ್ತೇನೆ ಈ ರೀತಿಯಲ್ಲಿ ಸಂಕಲ್ಪ ಮಾಡಿ ತತ್ತತ್ ಕಾರ್ಯಂ, ಆಯಾ ಕೆಲಸಗಳನ್ನು ಕರೋತಿ ಮಾಡುತ್ತಾನೆ. ಅಭ್ರಾಂತಸ್ಯ, ಭ್ರಾಂತಿರಹಿತನಾದಂತಹ ಪರಮಾತ್ಮನಿಗೆ ಅನ್ಯ ಬುದ್ಧ, ಇನ್ನೊಂದನ್ನು ಮಾಡ್ತೇನೆ ಅಂತಕ್ಕಂಥ ಬುದ್ಧಿಯಿಂದ ಅನ್ಯ ಕಾರಣ, ಇನ್ನೊಂದನ್ನು ಮಾಡುವಿಕೆ. ಘಟವನ್ನು ಮಾಡ್ತೇನೆ ಅಂತಕ್ಕಂಥ ಬುದ್ಧಿ ಇರೋದು, ಪಟವನ್ನು ಮಾಡುವಿಕೆ ಅಂತಕ್ಕಂಥದ್ದು ಕಥಂಬದ ಹೇಗೆ ಕೊಡುತ್ತದೆ ನೀನೇ ಹೇಳು. ಅವನು ಅಭ್ರಾಂತ. ಭ್ರಾಂತನಾದ್ರೆ ಮಾಡಬಹುದು, ಆದರೆ ಅಭ್ರಾಂತ ಮಾಡ್ಲಿಕ್ಕೆ ಸಾಧ್ಯ. ನಾನು ಜ್ಞಾನೇಪ್ಯ ಅರ್ಥದೀತ್ವೇನೈವ ಕಾರಣತ ತಚ್ಚ ಪ್ರಮಾಯಾಮೇವ ಘಟತೆ ನ ಭ್ರಮ ಇತಿ ಮಂದಾಶಂಕಾಂ ನಿರಾಕರೋತಿ ಕರೋಮೀತಿ. ಜ್ಞಾನಂ ಕರೋಮಿ ಅಂತಕ್ಕಂತಹ ಏನು ಜ್ಞಾನ ಇದೆಯಲ್ಲ, ಜ್ಞಾನಂ ಕರೋಮಿ ಅಂತ ಜ್ಞಾನವನ್ನು ಉಂಟು ಮಾಡಬೇಕು. ಆ ಜ್ಞಾನದಲ್ಲಿಯೂ ಕೂಡ ಅರ್ಥಧೀತ್ವೇನ ಕಾರಣ. ಪರಮಾತ್ಮನ ಜ್ಞಾನ ಇರ್ತಕ್ಕಂಥದ್ದು ಜ್ಞಾನಜಾನತ್ವೇನ ಕಾರಣ ಅಂತ ಹೇಳಲ್ಲ, ಮತ್ತೆ ವಸ್ತುವಿನ ಜ್ಞಾನತ್ವೇನ. ಜ್ಞಾನ ಹಿಂದೆ ಹೇಳಿದ್ದು ಜ್ಞಾನಜ್ಞಾನತ್ವೇನ. ಜ್ಞಾನಜ್ಞಾನತ್ವೇನ ಅಂತ ಹೇಳಿದ್ರೆ ಭ್ರಮಾತ್ಮಕವಾದ ಜ್ಞಾನಕ್ಕೂ ಸಾಮಾನ್ಯ ಸಾಧಾರಣವಾಗಿದೆ. ಆದರೆ ಈಗ ನಾವೇನು ಹೇಳ್ತೇವೆ? ಅರ್ಥದೀತ್ವೇನ, ವಸ್ತುವಿನ ಜ್ಞಾನ. ಘಟಂ ಕರೋಮಿ ಅಂತ ಘಟದ ಜ್ಞಾನ ಬೇಕಾದ್ರೆ, ಹಾಗಾದ್ರೆ ಆ ವಸ್ತುವಿನ ಜ್ಞಾನ, ಆ ಅರ್ಥಜ್ಞಾನತ್ವೇನ ನಾವು ಈಶ್ವರನ ಜ್ಞಾನಕ್ಕೆ ಕಾರಣತ್ವವನ್ನು ಹೇಳ್ತೇವೆ ಅಂತಂದ್ರೆ ತಚ್ಚ ಪ್ರಮಾಯಾಮೇವ ಘಟದ, ಅದು ಪ್ರಮಾದಲ್ಲಿ ಮಾತ್ರ ಕೊಡುತ್ತೆ. ಯಾಕೆ? ವಸ್ತು ಸತ್ತಾ ಇರೋದಲ್ಲಿ ಪ್ರಮಾದಲ್ಲಿ ಮಾತ್ರ. ನ ಭ್ರಮ, ನ ಭ್ರಮೆ, ಭ್ರಮದಲ್ಲಿ ಅಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಇದಂ ಘಟಲಕ್ಷಣ ಕಾರ್ಯಂ, ಇದಂ
ಪಟಲಕ್ಷಣಕಾರ್ಯಂಚ ಕರೋಮಿ ಇತಿ ತತ್ತತ್ ಕಾರ್ಯಂ ಘಟ ಪಟಲಕ್ಷಣಕಾರ್ಯಮೇವ ಕರೋತಿ ಅಪಿ ಸಂಭಾವನಾಯಾಮ್. ಘಟವನ್ನು ಮಾಡ್ತೇನೆ, ಇದಂ ಕರೋಮಿ ಮೊದಲು, ಇನ್ನೊಂದು ಇದಂ ಕರೋಮಿ ಇದ್ರೆ ಪಟವನ್ನು ಮಾಡ್ತೇನೆ. ಈ ರೀತಿಯಲ್ಲಿ ಘಟ ಪಟ ಮೊದಲಾದ ಕಾರ್ಯವನ್ನು ಮಾಡಬೇಕಾದರೆ ತತ್ತತ್ ಕಾರ್ಯ, ಘಟ ಕಾರ್ಯ ಪಟ ಕಾರ್ಯ ಇದನ್ನು ಮಾಡಬೇಕಾದರೆ ಈ ರೀತಿಯಲ್ಲಿ ಅವನು ತಿಳಿದೇ ಇಚ್ಛೆಯಿಂದಲೇ ಅವನು ಮಾಡ್ತಾನೆ, ಸಂಕಲ್ಪ ಮಾಡಿಯೇ ಮಾಡ್ತಾನೆ. ಕರೋತ್ಯಪಿ ಅಂತಂದ್ರೆ ಮಾಡೋದು ಎಲ್ಲರ ಅನುಭವಕ್ಕೆ ಸಿದ್ಧವಾಗಿದೆ. ಅನ್ಯ ಬುದ್ಧಿಯ ಅರ್ಥಂ ಕರೋಮಿ ಇತಿ ಅರ್ಥಬುದ್ಧಿಯ ಅನ್ಯಕರಣಸ್ಯ ಅನ್ಯಕರಣಂ ಅನ್ಯಸ್ಯ ಜ್ಞಾನಸ್ಯ ಕರಣಂ ಅಭ್ರಾಂತಸ್ಯ ಈಶ್ವರಸ್ಯ ಕಥಂ ಸ್ಯಾತ್. ಒಂದು ವೇಳೆ ವಸ್ತುವನ್ನು ಮಾಡ್ತೇನೆ ಅಂತ ಹೇಳಿ ಜ್ಞಾನ ಮಾಡೋದು, ವಸ್ತುವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರು, ಆದರೆ ಜ್ಞಾನವನ್ನು ಉಂಟು ಮಾಡೋದು. ವಸ್ತು ಮಾಡ್ತೇನೆ ಅಂತ ಹೇಳಿದ್ರು, ಜ್ಞಾನವನ್ನು ಮಾಡೋದು. ಹಾಗಾದರೆ ಅನ್ಯಕರಣ ಬುದ್ಧಿ, ಅನ್ಯಕರಣ. ಘಟ ಮಾಡ್ತೇನೆ ಅಂತ ಬುದ್ಧಿ, ವಸ್ತು ಮಾಡ್ತೇನೆ ಅಂತ ಬುದ್ಧಿ, ಮಾಡಿದ್ದೇನು ಜ್ಞಾನ. ಇದನ್ನು ಭಗವಂತ ಮಾಡ್ತಾನೆ ಅಂತಂದ್ರೆ ಅಭ್ರಾಂತಸ್, ಭ್ರಾಂತಿ ಇಲ್ಲದೇ ಇರತಕ್ಕಂಥ ಪರಮಾತ್ಮ ಅದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕಥಂ ಸ್ಯಾತ್ ಅತಃ ಜ್ಞಾನಧೀತ್ವೇನೇವ ಜ್ಞಾನಂ ಕರೋತಿ. ಹಾಗಾದರೆ ಜ್ಞಾನ ಮಾಡಬೇಕಾದ್ರೆ ಹೇಗೆ ಮಾಡ್ತಾನೆ? ಜ್ಞಾನ ಎಂಬುದಾಗಿಯೇ ಜ್ಞಾನವನ್ನು ಭಗವಂತ ಮಾಡ್ತಾನೆ. ಸಚ ಭ್ರಮ ಸಾಧಾರಣತ್ವಾತ್ ನ ಗುಣ. ಹಾಗಾದರೆ ಜ್ಞಾನ ಅಂತಂದ್ರೆ ಭ್ರಮನು ಜ್ಞಾನ ತಾನೇ. ಅಯಂಘಟ ಅನ್ನೋದು ಜ್ಞಾನ, ಇದಂ ರಹಿತಂ ಅನ್ನೋದು ಜ್ಞಾನ. ಹಾಗಾದರೆ ಜ್ಞಾನಂ ಕರೋಮಿ ಅಂತಂದ್ರೆ ಈ ಜ್ಞಾನತ್ವೇನ ಕಾರಣತ್ವ ಭಗವಂತನ ಜ್ಞಾನಕ್ಕೆ ಭ್ರಮದಲ್ಲಿಯೂ ಕೂಡ ಇದ್ದೇ ಇದೆ. ಅದರಿಂದ ಅದು ಭ್ರಮ ಸಾಧಾರಣ ಆಯಿತು, ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಭ್ರಮಾಂ ಕರೋಮಿ ಇತಿ ಪ್ರಮಾಯಾಂ ಗುಣ ಸಚ ಭ್ರಮೇ ನಾಸ್ತಿ ಇತಿ ಚೇತ್ ತರ್ಹಿ ಭ್ರಮಂ ಕರೋಮಿ ಇತಿ ಧೀಹಿ ಭ್ರಮೇ ಗುಣ ಸಚ ಪ್ರಮಾಯಾಂ ನಾಸ್ತಿ ಇತಿ ಸಮಂ ತಥೋ ಯತ್ಕಿಂಚಿತ್ ಅಲ್ಲ. ಪರಮಾತ್ಮಕ ಜ್ಞಾನದಲ್ಲಿ ಈಶ್ವರನ ಇಚ್ಛೆ ಪ್ರಮಾಂ ಕರೋಮಿ. ಆದ್ದರಿಂದ ಇದನ್ನು ಗುಣ ಅಂತ ಹೇಳ್ತೇವೆ. ಪ್ರಮಾಂ ಕರೋಮಿ ಅಂತಕ್ಕಂಥ ಈಶ್ವರನ ಜ್ಞಾನ ಇದೆಯಲ್ಲ, ಇದು ಪ್ರಮಾದಲ್ಲಿ ಮಾತ್ರ ಇರೋದು, ಪ್ರಮಾದಲ್ಲಿ ಇಲ್ಲ ಅಂತಂದ್ರೆ ಈ ರೀತಿ ಹೇಳ್ತೀರಾ ಅಂತಂದ್ರೆ ಅವಾಗ ಭ್ರಮಂ ಕರೋಮಿ ಅಂತಕ್ಕಂತಹ ಈ ಗುಣ ಅದು ಭ್ರಮದಲ್ಲಿ ಮಾತ್ರ ಇದೆ. ಭ್ರಮಂ ಕರೋಮಿ ಅಂತಕ್ಕಂತಹ ಈಶ್ವರನ ಜ್ಞಾನ ಇದೆಯಲ್ಲ, ಇದು ಎಲ್ಲಿದೆ? ಭ್ರಮದಲ್ಲಿ. ಹಾಗಾದ್ರೆ ಇದು ಗುಣ ಅಂತ ಬೇಕಾಗುತ್ತೆ. ಭ್ರಮಂ ಕರೋನದು ಗುಣವ ಇಲ್ಲ. ಹಾಗೆ ಭ್ರಮಂ ಕರೋಮಿ ಅಂತಕ್ಕಂಥದ್ದು ಹೇಗೆ ಘಟಂ ಕರೋಮಿ ಅಂತ ಇದೆಯಲ್ಲ, ಅದನ್ನು ಗುಣ ಅಂತ ಹೇಳ್ತೀರಾ? ಇಲ್ಲ. ತತ್ತತ್ ಕಾರ್ಯವನ್ನು ಮಾಡಬೇಕಾದ್ರೆ ಅದು ಸಾಧಾರಣ ಅಷ್ಟೇ ಹೊರತು ಘಟಂ ಕರೋಮಿ ಅಂತಕ್ಕಂಥದ್ದು ಗುಣ ಅಂತ ಹೇಳೋದಿಲ್ಲ. ಘಟ ಮಾಡಬೇಕಾದ್ರೆ, ಘಟದ ತಯಾರಾಗಬೇಕಾದ್ರೆ ಘಟಂ ಕರೋಮಿ ಅಂತಕ್ಕಂಥದ್ದು ಗುಣ. ಪಟವನ್ನು ಮಾಡಬೇಕಾದ್ರೆ ಪಟಂ ಕರೋಮಿ ಅಂತಕ್ಕಂಥದ್ದು ಗುಣ ಅಂತ ಯಾರಾದ್ರೂ ಹೇಳ್ತಾರಾ? ಇಲ್ಲ. ಅದರಿಂದ ಭ್ರಮಂ ಕರೋಮಿ ಅಂತಕ್ಕಂಥದ್ದು ಕೂಡ ಪರಮಾತ್ಮನ ಜ್ಞಾನ ಭ್ರಮ ವಿಷಯದಲ್ಲಿ ಅದನ್ನು ಗುಣ ಅಂತ ಹೇಳಬೇಕಾಗುತ್ತೆ. ಹಾಗಾದ್ರೆ ಆ ಗುಣ ಇರ್ತಕ್ಕಂಥದ್ದು ಪ್ರಮಾಂ ಕರೋಮಿ ಅಂತಕ್ಕಂಥ ಕಡೆಯಲ್ಲಿ ಇಲ್ಲ ಅಂತ ಹೇಳಿ ಪುನಃ ಗುಣ ಇಲ್ಲ. ಹಾಗಾದ್ರೆ ಪ್ರಮ ಇರ್ತಕ್ಕಂಥದ್ದು ಅದು ಪ್ರಮ ಆಗದೆ ಹೋಗಬೇಕಾದೀತು ಅಂತ ದೋಷ ಇರ್ತಕ್ಕಂಥದ್ದು ಇದ್ದೇ ಇದೆ. ಈಶ್ವರನ ಜ್ಞಾನವನ್ನು ಗುಣತ್ವೇನ ಕಾರಣತ್ವವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಗುಣಾನಪೇಕ್ಷಯೇವಾಸೌ ಭ್ರಮಂ ಕುರ್ಯಾತ್ ಕಿಲ ಪ್ರಭುಃ ಗುಣೈಃ ಪ್ರಮಾಂ ಕುರ್ಯಾತ್ ನ ಸ್ವತಂತ್ರೇಣ್ಯತಂತ್ರತಾ. ಪರಮಾತ್ಮ ಅವನು ವಿಭೂತಾನೆ, ಪ್ರಭುತಾನೆ. ಪ್ರಭು ಅಂದ್ರೇನು? ಸಮರ್ಥ. ಸಮರ್ಥ ಅಂದ್ರೆ ಏನಂತ? ಇನ್ನೊಂದರ ಅಪೇಕ್ಷೆ ಇಲ್ಲದೇನೆ ಮಾಡ್ತಾನೆ, ಅವನೇ ಸಮರ್ಥ. ನಾನು ಈ ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನು ಅಂದ್ರೆ ಏನರ್ಥ? ಇನ್ನೊಬ್ಬರ ಸಹಾಯದಿಂದ ಮಾಡ್ತೇನೆ. ಇದನ್ನು 10 kg ಇದೆ ಅಂತ ಅಂದ್ಕೊಂಡ್ರೆ ಇದು ಎತ್ತಲಿಕ್ಕೆ ನಾನು ಸಮರ್ಥ ಅಂದ್ರೆ ಏನರ್ಥ? ಇನ್ನೊಬ್ಬರ ಸಹಾಯ ಬೇಕಾಗಿದೆ. ಹಾಗೆ ಭಗವಂತ ಈ ಜ್ಞಾನವನ್ನು ಉಂಟು ಮಾಡ್ತಾನೆ ಅಂತಂದ್ರೆ ಗುಣವನ್ನು ಅವಲಂಬಿಸದೇನೆ ಭಗವಂತ ಮಾಡ್ತಾನೆ ಅಂತ ಹೇಳಿದ್ರೆ ಅವಾಗ ಅವನು ಸಮರ್ಥ ಅಂತ ಆಗುತ್ತೆ. ಪರಮಾತ್ಮನನ್ನು ಒಂದು ವೇಳೆ ನೀವು ಸ್ವತಂತ್ರ ಅಂತ ಒಪ್ಪಿ ಅನ್ಯತಂತ್ರತ ಇನ್ನೊಂದರನ್ನು ಆ ಭಗವಂತ ಸಹಾಯ ತೆಗೆದುಕೊಂಡು ಮಾಡ್ತಾನೆ ಅಂತಾದ್ರೆ ಅವಾಗ ಸ್ವತಂತ್ರನಲ್ಲಿ ಅನ್ಯತಂತ್ರದ ಅವನಲ್ಲಿ ಇನ್ನೊಂದನ್ನು ಅವಲಂಬಿಸಿಕೊಂಡು ಮಾಡ್ತಾನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದರಿಂದಾಗಿ ಪರಮಾತ್ಮ ಸಮರ್ಥನಾಗಿದ್ದಾನೆ. ಆದ್ದರಿಂದ ಅವನು ಗುಣವನ್ನು ಅವಲಂಬಿಸಿ ಏನು ಮಾಡೋದು. ಹಾಗಾದ್ರೆ ಪರಮಾತ್ಮನ ಜ್ಞಾನಕ್ಕಾದ್ರೂ ಏನು ಬೇಕಾಗಿಲ್ಲ? ಗುಣ ಇರ್ತಕ್ಕಂಥದ್ದು ಕಾರಣ ಅಲ್ಲ. ಹಾಗಾದ ಮೇಲೆ ಪರಮಾತ್ಮಕ ಜ್ಞಾನವನ್ನು ಕುರಿತು
ಗುಣ ಎಂತಕ್ಕಂಥದ್ದು ಕಾರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಪ್ರಭು ಸರ್ವಸಮರ್ಥನಾದ ಅಸೌ ಈ ಪರಮಾತ್ಮನು ಗುಣಾನಪೇಕ್ಷ ಏವ ಗುಣವನ್ನು ಅಪೇಕ್ಷೆ ಮಾಡದೇನೆ ಪ್ರಮೆಯನ್ನು ಕುರ್ಯಾತ್ತಿಲ ಮಾಡುತ್ತಾನಷ್ಟೇ. ಹಾಗಾದರೆ ಗುಣೈಹಿ ಗುಣಗಳಿಂದ ಪ್ರಮೆಯನ್ನು ಕುರ್ಯಾತ್ತಿಲ ಮಾಡುತ್ತಾನಷ್ಟೇ. ಸ್ವತಂತ್ರನಾದ ಪರಮಾತ್ಮನಲ್ಲಿ ಅನ್ಯತಂತ್ರದ ಪರಾಧೀನತೆಯು ಇನ್ನೊಬ್ಬರ ಅಧೀನತೆಯು ನ ಇಲ್ಲ. ಪ್ರಭು ಸರ್ವಸಮರ್ಥನಾದ ಅಸೌ ಈ ಪರಮಾತ್ಮನು ಗುಣಾನಪೇಕ್ಷ ಏವ ಗುಣವನ್ನು ಅಪೇಕ್ಷೆ ಪಡದೇನೆ ಪ್ರಮೆಯನ್ನು ಕುರ್ಯಾತ್ತಿಲ ಮಾಡುತ್ತಾನಷ್ಟೇ. ಹಾಗೆ ಗುಣೈಹಿ ಗುಣಗಳಿಂದ ಪ್ರಮೆಯನ್ನು ಕುರ್ಯಾತ್ತಿಲ ಮಾಡುತ್ತಾನಷ್ಟೇ. ಸ್ವತಂತ್ರನಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಅನ್ಯತಂತ್ರದ ಇನ್ನೊಂದನ್ನು ಅಪೇಕ್ಷಿಸತಕ್ಕಂಥದ್ದು ನ ಇಲ್ಲ. ನನು ಪ್ರಮಾಯಾಂ ಕಲ್ಪ್ಯಮಾನ ಗುಣಸ್ಯ ಭ್ರಮೇ ಸಂಭವೇಪಿ ತದನಪೇಕ್ಷೆಯೈವ ಭ್ರಮಂ ಕರೋತಿ ಭ್ರಮಾಂತು ನ ತಥಾ ಇತಿ ಫಲಬಲಾತ್ ಕಲ್ಪ್ಯತೆ ಇತಿ ವರಸ್ಯ ಆಶಂಕಾಂ ಅನೂದ್ಯ ಸೋಪಹಾಸಂ ದೂಷಯತಿ. ಏನಿದು? ಪ್ರಮಾಯಾಂ ಕಲ್ಪ್ಯಮಾನಸ್ಯ ಗುಣಸ್ಯ ಭ್ರಮೇ ಸಂಭವೇ. ಪ್ರಮಾದಲ್ಲಿ ಯಾವುದು ಗುಣ? ಪ್ರಮಾದಲ್ಲಿ ಯಾವುದು ಗುಣ? ಭ್ರಮಾಂ ಕರೋಮಿ ಅಂತಕ್ಕಂಥದ್ದು ಗುಣ ಅಂತ ಹೇಳ್ತದೆ. ಅದೆಲ್ಲಿ ಬಂತು? ಭ್ರಮಂ ಕರೋಮಿ ಅಂತ ಭ್ರಮದಲ್ಲಿ ಬಂತು. ಹಾಗಾದ್ರೆ ಪ್ರಮಾಯಾಂ ಕಲ್ಪ್ಯಮಾನಸ್ಯ ಪ್ರಮಾದಲ್ಲಿ ಯಾವುದನ್ನು ಗುಣ ಅಂತ ಹೇಳ್ತಾರೋ ಯಾವುದನ್ನ ಪ್ರಮಾಂ ಕರೋಮಿ ಅನ್ನೋದು ಗುಣ ಅಂತ ಹೇಳಬೇಕು. ಹಾಗಾದ್ರೆ ಭ್ರಮೆ ಸಂಭವೇತು. ಭ್ರಮದಲ್ಲಿ ಕೂಡ ಭ್ರಮಂ ಕರೋಮಿ ಅಂತ ಬರುತ್ತೆ. ಆದರೆ ತದನಪೇಕ್ಷೆ ಇವ ಭ್ರಮಂ ಕುರುತು. ಆದರೆ ಪರಮಾತ್ಮ ಅವನು ಈ ಭ್ರಮವನ್ನು ಉಂಟು ಮಾಡಬೇಕಾದ್ರೆ ಭ್ರಮಂ ಕರೋಮಿ ಅಂತಕ್ಕಂತಹ ಗುಣವನ್ನು ಅವನು ಅಪೇಕ್ಷೆ ಪಡೋದಿಲ್ಲ. ಹಾಗೆ ಭ್ರಮವನ್ನು ಉಂಟು ಮಾಡ್ತಾನೆ. ಭ್ರಮವನ್ನು ಉಂಟು ಮಾಡಬೇಕಾದ್ರೆ ಭ್ರಮಾಂ ಕರೋಮಿ ಅಂತಕ್ಕಂಥ ಗುಣವನ್ನು ಇಟ್ಕೊಂಡು ಮಾಡ್ತಾನೆ. ಆದರೆ ನಾವೇನು ಹೇಳಿದೆವು? ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಭ್ರಮಂ ಕರೋತಿ ಅಂತಕ್ಕಂಥದ್ದು ಗುಣ ಆಗಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಭ್ರಮಾತ್ಮಕ ಜ್ಞಾನವನ್ನು ಉಂಟು ಮಾಡಬೇಕಾದ್ರೆ ಭ್ರಮಾಂ ಕರೋಮಿ ಅಂತ ಭಗವಂತ ಗುಣವನ್ನು ಇಟ್ಕೊಂಡು ಮಾಡ್ತಾನೆ. ಆದರೆ ಭ್ರಮಂ ಕರೋಮಿ ಅಂತಕ್ಕಂಥ ಗುಣವನ್ನು ಇಟ್ಕೊಂಡು ಭಗವಂತ ಭ್ರಮವನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ತೇವೆ. ತದನಪೇಕ್ಷೆ ಇವ ಭ್ರಮಂ ಕರುತೆ ಅಂತ. ಹಾಗಾದ್ರೆ ಭ್ರಮ ಅಂತೂ ನ ತಥಾ ಫಲ ಬಂದಿದೆ. ಏನು? ಪರಮಾತ್ಮಕ ಜ್ಞಾನ ಬಂದಿದೆ. ಹಾಗಾದ್ರೆ ಭ್ರಮಾಂ ಕರೋಮಿ ಅಂತ ಇಟ್ಕೊಂಡು ಭಗವಂತ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡಿದ. ಭ್ರಮಾತ್ಮಕ ಜ್ಞಾನ ಬಂದಿದೆ. ಅದನ್ನ ಪ್ರಮಾಂ ಕರೋತಿ ಅಥವಾ ಭ್ರಮಂ ಕರೋತಿ ಎಂಬುದಾಗಿ ಅವನು ಮಾಡಿಲ್ಲ. ಆ ಗುಣ ಇಲ್ಲ ಅಂತ ಹೇಳ್ತೇವೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಭಗವಂತ ನಿನ್ನಿಚ್ಛೆಗೆ ಗುಣವಾಗಿ ಕೆಲಸ ಮಾಡ್ತಾನ, ನಿನ್ನಿಚ್ಛೆಗೆ ಅನುಗುಣವಾಗಿ ಭಗವಂತ ಕೆಲಸ ಮಾಡ್ತಾನ ಅಂತ ಹೇಳ್ತಾರೆ. ಅದನ್ನೇ ಸ್ವೋಪಹಾಸ ದೋಷ ಇದೆ. ಅಪಹಾಸ್ಯ ಮಾಡ್ತಾ ದೋಷವನ್ನು ಹೇಳ್ತಾ ಇದ್ದಾರೆ. ಅಸೌ ಪ್ರಭು ಪರಮಾತ್ಮ ಪ್ರಭು ಅಂದ್ರೆ ಏನರ್ಥ? ಸಮರ್ಥ. ಅದರಿಂದ ಗುಣ ಅನಪೇಕ್ಷ ಏವ ಭ್ರಮಂ ಕುರ್ಯಾತ್ತಿರ. ಗುಣಾಪೇಕ್ಷೆ ಇಲ್ಲದೇನೆ ಭ್ರಮಂ ಕರೋಮಿ ಅಂತಕ್ಕಂತಹ ಗುಣದಾಪೇಕ್ಷೆ ಇಲ್ಲದೇನೆ ಭ್ರಮಾತ್ಮಕ ಜ್ಞಾನ ಮಾಡ್ತಾನೆ. ಅದನ್ನು ಒಪ್ತೀಯ. ಆಗಿರ್ಬೇಕಾದ್ರೆ ಗುಣೈಹಿ ಭ್ರಮಾಂ ಕುರ್ಯಾತ್ತಿರ. ಹಾಗಾದ್ರೆ ಗುಣವನ್ನಿಟ್ಕೊಂಡು ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡ್ತಾನೆ. ಹಾಗಾದ್ರೆ ಕಿಲ ಇತ್ಯನೇನ ಫಲಸ್ಯ ಸ್ವತಸ್ತ್ವೇನ ಅನ್ಯಥಾ ಉಪಪತ್ತಿ ರೂಪ ಅಸ್ವಾರಸ್ಯಂ ಸೂಚಯತಿ. ಇಲ್ಲಿ ಕಿಲ ಅಂತ ಹೇಳಿದ್ರಿಂದ ಅದನ್ನ ಅಸ್ವಾರಸ್ಯನು ಸೂಚನೆ ಮಾಡ್ತಾ ಇದ್ದಾರೆ. ಏನದು ಅಂತಂದ್ರೆ ಪರಮಾತ್ಮಕ ಜ್ಞಾನ ಬಂದಿದೆ, ಪರಮಾತ್ಮಕ ಜ್ಞಾನ ಬಂದಿದೆ. ಆ ಪರಮಾತ್ಮಕ ಜ್ಞಾನ ಬಂದದ್ದು ಪ್ರಮಾಂ ಕರೋಮಿ ಎಂತಕ್ಕಂತಹ ಏತಾದೃಶ ಈಶ್ವರನ ಜ್ಞಾನ ರೂಪವಾದ ಗುಣ ಇರೋದ್ರಿಂದಾಗಿ ಪರಮಾತ್ಮಕ ಜ್ಞಾನ ಬಂದದ್ದಲ್ಲ. ಮತ್ತೆ ಯಾಕೆ ಪರಮಾತ್ಮಕ ಜ್ಞಾನ ಬಂತು? ಜ್ಞಾನ ಸಾಮಗ್ರಿ ಇರೋದ್ರಿಂದಾಗಿ ಪರಮಾತ್ಮಕ ಜ್ಞಾನ ಬಂದಿದೆ. ಅದರಿಂದ ಫಲಸ್ಯ ಸ್ವತಸ್ತ್ವೇನ ಅನ್ಯಥಾ ಉಪಪತ್ತಿ ರೂಪಂ ಅಸ್ವಾರಸ್ಯ. ಫಲ ಎಂತಕ್ಕಂಥದ್ದು ಅದು ಸ್ವತಃ ಅಂದ್ರೆ ಏನರ್ಥ? ಜ್ಞಾನ ಎಂತಕ್ಕಂಥದ್ದು ಅದು ಜ್ಞಾನ ಸಾಮಗ್ರಿಯಿಂದ ಬಂದಿದೆ ಹೊರತು ಈ ಪ್ರಮಾಂ ಕರೋಮಿ ಎಂತಕ್ಕಂತಹ ಯಾವ ಈಶ್ವರನ ಜ್ಞಾನ ರೂಪವಾದ ಗುಣ ಇದೆ ಅದರಿಂದ ಬಂದದ್ದಲ್ಲ. ಅನ್ಯಥಾ ಉಪಪತ್ತಿ ಅದಿಲ್ಲದೇನೆ ಬಂದಿದೆ. ದೋಷಾಂತರಂಚ ಅಷ್ಟೇ ಅಲ್ಲದೇನೆ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ನ ಸ್ವತಂತ್ರೇ ಅನ್ಯತಂತ್ರದ. ಸ್ವತಂತ್ರೇ ಈಶ್ವರೇ ಅನ್ಯತಂತ್ರದ ಗುಣಫಲಾದಿತಂತ್ರದ ನ ಇತಿ ಸಂಬಂಧ. ಪರಮಾತ್ಮ ಸ್ವತಂತ್ರ. ಅವನು ಗುಣವನ್ನು ಅವಲಂಬಿಸಿ ಅವನು ಕಾರ್ಯವನ್ನು ಮಾಡ್ತಾನೆ ಅಂತಂದ್ರೆ ಅವನು ಸ್ವತಂತ್ರ ಆಗಲಿಲ್ಲ, ಅನ್ಯತಂತ್ರ ಆಗಲಿ, ಇನ್ನೊಂದನ್ನು ಅವಲಂಬಿಸ್ತಾ ಅಂತಾನೆ. ಅದರಿಂದ ಸ್ವತಂತ್ರನಲ್ಲಿ
ಗುಣಫಲಾದಿ ತಂತ್ರತಾ ಗುಣ ಗುಣವನ್ನು ಏನು ಪ್ರಮಾಣ ಕರೋಮಿ ಅಂತಕ್ಕಂತಹ ಗುಣವನ್ನು ಇಟ್ಕೊಂಡು ಪರಮಾತ್ಮಕ ಜ್ಞಾನವನ್ನು ಮಾಡ್ತಾನೆ ಅಂತಾದ್ರೆ ಅವಾಗ ಗುಣದ ಅಪೇಕ್ಷೆ ಬೇಕಾಗಿತ್ತು. ಅವನು ಅನ್ಯತಂತ್ರ, ಇನ್ನೊಂದರ ಅಪೇಕ್ಷೆ ಉಳ್ಳವನಾದ, ಸ್ವತಂತ್ರ ಅಂತ ಆಗದೆ ಹೋಗಬೇಕಾಗಿತ್ತು. ಅದರಿಂದಾಗಿ ಭಗವಂತ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡಬೇಕಾದ್ರೆ ಗುಣವನ್ನು ಅವಲಂಬಿಸಿ ಪರಮಾತ್ಮ ಮಾಡೋದಿಲ್ಲ. ಅದರಿಂದ ಗುಣಕ್ಕೆ ಪರಮಾತ್ಮಕ ಜ್ಞಾನ ಕಾರಣತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಬ್ರಹ್ಮಜ್ಞಾನಂ ಯಥಾ ಕುರ್ಯಾತ್ ಪ್ರಮಾಂ ಕುರ್ಯಾತ್ ತಥೈವ ಹಿ ದ್ವಿಪ್ರಕಾರತಯಾ ಕರ್ತುಂ ಕಿಂ ಸ ತಾರ್ಕಿಕ ಕಿಂಕರಃ. ಭಗವಂತ ಯಾವ ರೀತಿಯಲ್ಲಿ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡ್ತಾನೋ ಹಾಗೆ ಪರಮಾತ್ಮಕವಾದ ಜ್ಞಾನವನ್ನು ಉಂಟು ಮಾಡ್ತಾನೆ. ಆದರೆ ಪರಮಾತ್ಮಕವಾದ ಜ್ಞಾನವನ್ನು ಉಂಟು ಮಾಡಬೇಕಾದ್ರೆ ಭಗವಂತ ಗುಣವನ್ನು ಅಪೇಕ್ಷಿಸದೇನೆ ಮಾಡ್ತಾನೆ. ಪರಮಾತ್ಮಕವಾಗಿರ್ತಕ್ಕಂಥ ಜ್ಞಾನವನ್ನು ಉಂಟು ಮಾಡಬೇಕಾದ್ರೆ ಗುಣವನ್ನು ಅಪೇಕ್ಷಿಸಿ ಮಾಡ್ತಾನೆ ಅಂತ ಈ ರೀತಿಯಲ್ಲಿ ನೀವು ಹೇಳ್ತೀರಾ ಅಂತಾದ್ರೆ ಆ ಪರಮಾತ್ಮ ಕಿಂ ತಾರ್ಕಿಕ ಕಿಂಕರಃ, ತಾರ್ಕಿಕರ ಸೇವಕನೇನು ನೀವು ಹೇಳ್ದಾಗ ಮಾಡ್ಲಿಕ್ಕೆ ಹಾಗಲ್ಲ. ಹಾಗಾದ್ರೆ ಪರಮಾತ್ಮ ನಿಮ್ಮ ಸೇವಕನಲ್ಲ, ಅದನ್ನ ನೀವು ಹೇಳ್ದಾಗ ಮಾಡಲ್ಲ. ಅವನು ಸ್ವತಂತ್ರ, ತನ್ನ ಇಚ್ಛೆಗೆ ಅನುಗುಣವಾಗಿ ಮಾಡ್ತಾನೆ. ಹೇಗೆ ಪರಮಾತ್ಮಕವಾದ ಜ್ಞಾನವನ್ನು ನಿರಪೇಕ್ಷವಾಗಿ ಮಾಡ್ತಾನೋ ಪರಮಾತ್ಮಕವಾದ ಜ್ಞಾನವನ್ನು ಕೂಡ ನಿರಪೇಕ್ಷವಾಗಿ ಮಾಡ್ತಾನೆ. ನೀವು ಹೇಳುವ ಹಾಗೆ ಪರಮಾತ್ಮಕವಾದ ಜ್ಞಾನವನ್ನು ಗುಣಾಪೇಕ್ಷೆ ಇಟ್ಕೊಂಡು ಮಾಡ್ತಾನೆ ಅಂತ ಹೇಳಲಿಕ್ಕೆ ನಿಮ್ಮ ಕೆಲಸದವನಲ್ಲ ಅವನು ಅಂತ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಸಹ ಆ ಈಶ್ವರನು ಯಥಾ ಯಾವ ರೀತಿಯಾಗಿ ಬ್ರಹ್ಮಜ್ಞಾನಂ ಪರಮಾತ್ಮಕವಾದ ಜ್ಞಾನವನ್ನು ಕುರ್ಯಾತ್ ಮಾಡುತ್ತಾನೋ ತಥೈವ ಹಾಗೆಯೇ ಪರಮಾತ್ಮಕವಾದ ಜ್ಞಾನವನ್ನು ಕುರ್ಯಾತ್ ಮಾಡ್ತಾನೆ. ವಿಪ್ರಕಾರತೆಯ ಬೇರೆ ಬೇರೆ ರೀತಿಯಲ್ಲಿ ಈ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಕರ್ತುಂ ಮಾಡಲು ಸಹ ಆ ಪರಮಾತ್ಮನು ತಾರ್ಕಿಕ ಕಿಂಕರಃ ಕಿಂ, ತಾರ್ಕಿಕರ ಸೇವಕನೇನು ಅಲ್ಲ. ಸಹ ಆ ಈಶ್ವರನು ಯಥಾ ಯಾವ ರೀತಿಯಲ್ಲಿ ಬ್ರಹ್ಮಜ್ಞಾನಂ ಪರಮಾತ್ಮಕವಾದ ಜ್ಞಾನವನ್ನು ಕುರ್ಯಾತ್ ಮಾಡ್ತಾನೋ ತಥೈವ ಹಾಗೆಯೇ ಪರಮಾತ್ಮಕ ಜ್ಞಾನವನ್ನು ಕುರ್ಯಾತ್ ಮಾಡುತ್ತಾನೆ. ವಿಪ್ರಕಾರತೆಯ ಪರಮಾತ್ಮಕ ಜ್ಞಾನವನ್ನು ಒಂದು ರೀತಿಯಲ್ಲಿ, ಪರಮಾತ್ಮಕವಾದ ಜ್ಞಾನವನ್ನು ಇನ್ನೊಂದು ರೀತಿಯಲ್ಲಿ ಕರ್ತು ಮಾಡಲು ಸಹ ಆ ಈಶ್ವರನು ತಾರ್ಕಿಕ ಕಿಂಕರಃ ಕಿಂ, ತಾರ್ಕಿಕರ ಸೇವಕನೇನು ಅಲ್ಲ. ಅದನ್ನು ಎರಡು ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತದ್ವಿಷಯ ಎಂದು ಹೇಳಿದ್ದೇನೆ, ವಿಸ್ತಾರ ಮಾಡ್ತಾ ಇದ್ದಾರೆ. ಯಥಾ ಗುಣಂ ವಿನೈವ ಭ್ರಮರೂಪಂ ಜ್ಞಾನಂ ಕುರ್ಯಾತ್ ತಥಾ ಗುಣಂ ವಿನ ಭ್ರಮಮಪಿ ಕುರ್ಯಾತ್ ಇತಿ ಸಂಬಂಧ, ಕುರ್ಯಾಧಿ ಇತಿ ಸಂಬಂಧ. ಪರಮಾತ್ಮ ಗುಣ ಇಲ್ಲದೇನೆ ಭ್ರಮಾತ್ಮಕ ಜ್ಞಾನವನ್ನು ಉಂಟು ಮಾಡ್ತಾನೆ. ಹಾಗೆ ಗುಣಂ ವಿನ ಭ್ರಮಮಪಿ ಕುರ್ಯಾತ್, ಪರಮಾತ್ಮ ಅವನು ಭ್ರಮ ಜ್ಞಾನವನ್ನು ಉಂಟು ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಗುಣ ಇಲ್ಲದೇನೆ ಮಾಡ್ತಾನೆ. ಸಹ ಈಶ್ವರ ವಿಪ್ರಕಾರತೆಯ ತಾರ್ಕಿಕ ಅಭಿಲಷಿತ ಪ್ರಕಾರದ್ವಯ ಘಟಿತತೆಯ. ತಾರ್ಕಿಕರು ಹೇಳುವ ಹಾಗೆ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಗುಣವನ್ನು ಇಟ್ಕೊಂಡು ಪರಮಾತ್ಮ ಮಾಡ್ತಾನೆ. ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಗುಣವನ್ನು ನಿರಪೇಕ್ಷೆ, ಗುಣಾಪೇಕ್ಷೆ ಇಲ್ಲದೇನೆ ಭಗವಂತ ಆ ಜ್ಞಾನವನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತೀರಾ ಅಂತಂದ್ರೆ ಕರ್ತುಂ ತಾರ್ಕಿಕ ಕಿಂಕರಃ ಕಿಂ ನೇತಿ ಸಂಬಂಧ. ಭಗವಂತ ಏನು ತಾರ್ಕಿಕರ ಸೇವಕನಲ್ಲ, ಹಾಗೆ ಮಾಡಬೇಕು. ನಿಮ್ಮ ಅಪೇಕ್ಷೆಗೆ ಅನುಗುಣವಾಗಿ ಅವನ ಕಾರ್ಯವನ್ನು ಮಾಡುವವನಲ್ಲ, ಅವನು ಸ್ವತಂತ್ರ. ಅರ್ಥಾತ್ ಎಲ್ಲಿ ಪರಮಾತ್ಮಕ ಜ್ಞಾನ ಬರುತ್ತೋ ಅಲ್ಲಿ ಗುಣದ ಅಪೇಕ್ಷೆ ಇಲ್ಲದೇನೆ ಕೇವಲ ಜ್ಞಾನ ಸಾಮಗ್ರಿಯಿಂದಲೇ ಪರಮಾತ್ಮಕ ಜ್ಞಾನ ಬರುತ್ತೆ. ಹಾಗೆ ಭಗವಂತ ಮಾಡ್ತಾನೆ. ಅರ್ಥ ಪ್ರಮಾಯದಿ ಗುಣಃ ಪ್ರಮಾಯಾಮೈಶ್ವರೀಯತೆ ಕಾಂತಾರ್ಥೋ ರಜತಾದಿಸ್ಸನ್ ಅನ್ಯಥಾ ಖ್ಯಾತಿವಾದಿನಃ ಅರ್ಥಸತ್ತಾ ಪ್ರಮಾಚೈಷಿ ತತ್ಭ್ರಮೇತ್ಯಸ್ತಿ ತೇ ಮತೆ. ಪರಮಾತ್ಮನ ವಸ್ತುವಿನ ಯಥಾರ್ಥ ಜ್ಞಾನ, ಭಗವಂತನಿಗೆ ಇರತಕ್ಕಂತಹ ವಸ್ತುವಿನ ಸತ್ತಾಜ್ಞಾನ, ಇರುವಿಕೆ ಎಂಬತಕ್ಕಂತಹ ಜ್ಞಾನ ಇದೆಯಲ್ಲ, ಇದು ಪರಮಾತ್ಮಕವಾದ ಜ್ಞಾನಕ್ಕೆ ಕಾರಣ ಅಂತ ಹೇಳ್ತೀರಾ ಅಂತಾದ್ರೆ ಅದಕ್ಕೆ ಹೇಳ್ತಾರೆ ಅದು
ಭ್ರಾಂತಿ ಸ್ಥಳದಲ್ಲಿಯೂ ಕೂಡ ಅರ್ಥಪ್ರಮಾರೂಪವಾಗಿರ್ತಕ್ಕಂಥ ಪರಮಾತ್ಮನ ಅರ್ಥಪ್ರಮ ವಸ್ತುವಿನ ಯಥಾರ್ಥ ಜ್ಞಾನ ಇರ್ತಕ್ಕಂಥದ್ದು ಇದ್ದೇ ಇದೆ. ಯಾಕೆ ಅಂತಂದರೆ ತಾರ್ಕಿಕರು ಅನ್ಯಥಾಖ್ಯಾತಿವಾದಿಗಳು. ಅನ್ಯಥಾಖ್ಯಾತಿ ಅಂದರೆ ಏನು? ಎಲ್ಲೋ ಇರೋದು ಇಲ್ಲಿ ತೋರುತ್ತೆ ಅಂತ. ಇದಂ ರಜತಂ ಅಂತಿದ್ಯಾ, ನಮಗೆ ಇದನ್ನು ನೋಡಿ ಇದಂ ರಹಿತ ಜ್ಞಾನ ಬಂತು. ಇದಂ ರಹಿತಂ ಅಂತ ಈ ಜ್ಞಾನ ಬರಬೇಕಾದ್ರೆ ರಜತ ತೋರ್ತು. ಈ ರಜತ ಎಲ್ಲಿದೆ? ಆಪಣದಲ್ಲಿದೆ ಅಥವಾ ನಿಮ್ಮ ಮನೆಯಲ್ಲಿದೆ. ಅಲ್ಲಿದ್ದದ್ದು ಇಲ್ಲಿ ತೋರುತ್ತೆ ಅಂತ ಹೋಗ್ತಾರೆ. ರಾಮಾನುಜ ದರ್ಶನಗಳು. ರಾಮಾನುಜ ದರ್ಶನದಲ್ಲಿ ಅಲ್ಲಿ ಇರತಕ್ಕಂಥದ್ದೇ ತೋರಿದ, ಅಲ್ಲೇ ಇದೆ. ಅದೇ ಜಾಗ. ಅವರ ಮತ ಪ್ರಕಾರ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಪ್ರತಿಯೊಂದು ಪದಾರ್ಥಗಳ ಅಂಶ ಇದೆ. ನೀವು ಬೇಕಾದ್ರೆ ನೀವು ದೂರದಿಂದ ನೋಡಿದಾಗ ಅನ್ನದ ರಾಶಿ ಅಂತ ಅನ್ಕೋಬಹುದು. ಇದರಲ್ಲಿ ಅನ್ನದ ಅಂಶ ಇದೆ, ಆದ್ರಿಂದ ಉಳಿದ ದೊಡ್ಡದ ಭಾಗ ಕಾಣಲಿಲ್ಲ, ಸಣ್ಣದ ಮಾತ್ರ ಕಾಣಿಸ್ತು. ಅವ್ರ ಮತ ಪ್ರಕಾರ, ರಾಮಾನುಜರ ಮತ ಪ್ರಕಾರ ಎಲ್ಲ ವಸ್ತುಗಳಲ್ಲಿ ಎಲ್ಲ ಅಂಶ ಇದೆ. ಅದರಿಂದ ಶುಕ್ತಿಯಲ್ಲಿ ರಜತ ಅಂಶ ಇದೆ, ಆದ್ರಿಂದ ಶುಕ್ತಿಯು ರಜತವಾಗಿ ತೋರ್ತು ಅಂತ ಅವರು. ತಾರ್ಕಿಕರದ್ದು ಅದಲ್ಲ, ರಾಮಾನುಜರದ್ದು ಬೇರೆ, ತಾರ್ಕಿಕರದ್ದು ಬೇರೆ. ತಾರ್ಕಿಕರು ಏನ್ ಹೇಳ್ತಾರೆ ಅಂತಂದ್ರೆ ಬೇರೆ ಕಡೆ ಇದ್ದದ್ದು ಇಲ್ಲಿ ತೋರೋದು. ಇಲ್ಲಿ ತೋರ್ಬೇಕು ಅಂತಂದ್ರೆ ಆ ವಸ್ತು ಬೇರೆ ಕಡೆ ಇರಬೇಕು, ಅಂದ್ರೆ ಬೇರೆ ಕಡೆ ಇದ್ದದ್ದೇ ತೋರೋದು ಅಂತ ಈ ರೀತಿಯಲ್ಲಿ ಅನ್ಯಥಾಖ್ಯಾತಿಯನ್ನು ಹೇಳ್ತಕ್ಕಂಥವ್ರು. ಹಾಗಾದ್ರೆ ಬೇರೆ ಕಡೆಯಲ್ಲಿ ಸತ್ಯವಾಗಿರ್ತಕ್ಕಂತಹ ಯಾವ ವಸ್ತು ಇದೆಯೋ ಅದೇನೇ ಶುಕ್ತಿಯಲ್ಲಿ ತೋರೋದು ಅಂತ ಹೇಳ್ತಾರೆ. ಹಾಗಾದ್ರೆ ನೀವೇನು ಹೇಳಿದ್ರಿ? ಈಗ ಇದು ಯಥಾರ್ಥ ಜ್ಞಾನ ಆಗ್ಬೇಕು. ಇದಂ ಪುಸ್ತಕ ಜ್ಞಾನ ಬಂತು. ಈ ಜ್ಞಾನ ಎಂತಕ್ಕಂಥದ್ದು ಯಥಾರ್ಥ ಜ್ಞಾನ ಆಗ್ಬೇಕಾದ್ರೆ ಏನಾಗಬೇಕು? ಅರ್ಥ ಸತ್ತ. ಪರಮಾತ್ಮನಿಗೆ ಈ ವಸ್ತು ಇದೆ ಎಂತಕ್ಕಂಥ ಜ್ಞಾನ ಎಂತಕ್ಕಂಥದ್ದು ಇದೆ. ಆದ್ರಿಂದ ಇದಂ ಪುಸ್ತಕ ಜ್ಞಾನ ಪ್ರಮ ಆಗುತ್ತೆ. ಇಲ್ಲಿ ಯಾವುದು ಗುಣ? ಯಥಾರ್ಥ ಜ್ಞಾನ ಆಗಿದೆಯಲ್ಲ, ಇದು ಪರಮಾತ್ಮಕ ಜ್ಞಾನ ಆಗಿದೆ. ಏನು ಗುಣ? ಈಶ್ವರನಿಗೆ ಅರ್ಥ ಸತ್ತ ಇದೆ, ಅರ್ಥ ಸತ್ತ ಜ್ಞಾನ ಇದೆ. ವಸ್ತು ಇದೆ ಎಂತಕ್ಕಂಥ ಜ್ಞಾನ ಪರಮಾತ್ಮನಿಗಿದೆ. ಆದ್ದರಿಂದ ಇದು ಇದಂ ಪುಸ್ತಕ ಮತ್ತು ಜ್ಞಾನ ಪರಮಾತ್ಮ ಜ್ಞಾನ ಅಂತ ಅವ್ರು ಹೇಳಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಈ ವಸ್ತು ಇದೆ ಎಂತಕ್ಕಂಥ ಜ್ಞಾನ ಪರಮಾತ್ಮಕ ಜ್ಞಾನ ಆಗಲಿಕ್ಕೆ ಕಾರಣ ತಾನೆ. ಎಲ್ಲಿ ಭ್ರಮ ಬಂದಿದೆಯೋ ಅಲ್ಲಿಯೂ ಕೂಡ ನಿಮ್ಮದ ಪ್ರಕಾರ ವಸ್ತು ಸತ್ತಾಗಿರ್ಲೇಬೇಕು. ಅವ್ರ ಮತ ಪ್ರಕಾರ ಅನ್ಯತ್ರ ಸತ್ತಾಗಿರ್ತಕ್ಕಂಥ ವಸ್ತುವೇ ರಜತದಲ್ಲಿ ಶುಕ್ತಿಯಲ್ಲಿ ತೋರು. ಇದಂ ರಹಿತ ಜ್ಞಾನ ಬರಬೇಕಾದ್ರೆ ರಜತ ತೋರು. ರಜತ ಏನಾಗಿದೆ? ಅನ್ಯತ್ರ ಇರ್ತಕ್ಕಂಥ. ಹಾಗಾದ್ರೆ ಅಲ್ಲಿ ಕೂಡ ವಸ್ತು ಸತ್ತ ಪ್ರಮ ಪರಮಾತ್ಮ ಇದೆಯೋ ಇಲ್ವೋ? ವಸ್ತು ಸತ್ತ ಪ್ರಮ ಪರಮಾತ್ಮ ಇದೆಯೋ ಇಲ್ವೋ? ಹಾಗಾದ್ರೆ ವಸ್ತು ಯಾವುದು? ರಜತ. ರಜತ ಇದೆ ಅಂತಕ್ಕಂತಹ ಪ್ರಮ ಪರಮಾತ್ಮ ಇದೆಯೋ ಇಲ್ವೋ? ಯಾಕೆ ಅನ್ಯತ್ರ ಇರೋದೇ ತೋರೋದು. ಹಾಗಾದ್ರೆ ಇಲ್ಲಿ ಪುಸ್ತಕ ಇದ್ದದ್ದು ಪುಸ್ತಕ ತೋರು. ಪುಸ್ತಕ ಇದ್ದು ತೋರ್ಬೇಕಾದ್ರೆ ಯಾವುದು ಗುಣ? ಪರಮಾತ್ಮನಿಗೆ ಪುಸ್ತಕ ಇದೆ ಅಂತಕ್ಕಂಥ ಪರಮಾತ್ಮಕ ಜ್ಞಾನ ಇದೆ, ಅದು ಗುಣ ಅಂತ ಹೇಳ್ತೀವಿ. ಹಾಗಾದ್ರೆ ಎಲ್ಲಿ ಇದಂ ಭ್ರಮೆ ಬಂದಿದೆಯೋ ಅಲ್ಲಿಯೂ ಕೂಡ ಪರಮಾತ್ಮನಿಗೆ ಆ ರಜತ ಎಂತಕ್ಕಂಥದ್ದು ಇದೆ ಎಂತಕ್ಕಂಥ ಜ್ಞಾನ ಇದೆ. ಹಾಗಾದ್ರೆ ಅರ್ಥ ಸತ್ತ ಭ್ರಮ ಪರಮಾತ್ಮನಿಗಿದೆ ಗುಣ. ಹಾಗಾದ್ರೆ ಭ್ರಮವೂ ಕೂಡ ಭ್ರಮ ಅಂತ ಬೇಕು. ಅದು ಭ್ರಮ ಯಾಕೆ? ಇಲ್ಲಿಯೂ ಕೂಡ ಇರೋದು ಭ್ರಮ ಆಗುತ್ತೆ, ಇಲ್ಲಿಯೂ ಕೂಡ ಇರೋದು ಭ್ರಮ ಆಗುತ್ತೆ, ಇಲ್ಲಿ ಭ್ರಮ ತೋರ್ತದೆ. ಅರ್ಥ ಸತ್ತ ಭ್ರಮ ಅನ್ನೋದು ಗುಣ. ಅರ್ಥ ಸತ್ತ ಭ್ರಮ ಗುಣ ಎಲ್ಲಿದೆ? ಇದಂ ರಹಿತ ಜ್ಞಾನದಲ್ಲೂ ಇದೆ. ಅದೇ ಭ್ರಮ ಯಾಕಾಯ್ತು? ಅದು ಕೂಡ ಭ್ರಮನೇ ಆಗ್ತದೆ. ಇದಂ ರಹಿತ ಜ್ಞಾನ ಇರ್ತಕ್ಕಂಥದ್ದು ಕೂಡ ನೀನು ಹೇಳುವ ಕ್ರಮದಲ್ಲಿ ಪ್ರಮಾಂತನೇ ಆಗಬೇಕಾಗಿತ್ತು. ಯಾಕೆ? ಗುಣಜನ್ಯ. ಯಾವುದು ಗುಣ? ಅರ್ಥಪ್ರಮ. ಅರ್ಥಪ್ರಮ ಪರಮಾತ್ಮನಿಗೆ. ಹಾಗಾದ್ರೆ ಪರಮಾತ್ಮನಿಗೆ ಹೇಗೆ ಇಲ್ಲಿ ವಸ್ತು ಎಂತಕ್ಕಂಥದ್ದಿದೆ ಅಂತ ಪ್ರಮಾಜ್ಞಾನ ಇದೆಯೋ ಹಾಗೆ ಇದಂ ರಜತ ಜ್ಞಾನ ಬಂದಾಗಲೂ ಕೂಡ ಬೇರೆ ಕಡೆಯಲ್ಲಿ ರಜತ ಇದೆ ಎಂತಕ್ಕಂತಹ ಅರ್ಥ ಪ್ರಮಾತ್ಮಕ ಜ್ಞಾನ ಇದ್ದೇ ಇದೆ, ಗುಣ ಇದೆ. ಅದರಿಂದಾಗಿ ಆ ಪ್ರಮೇಯ ಕೂಡ ಪ್ರಮಾಣ. ಅದರಿಂದಾಗಿ ಅರ್ಥಸತ್ತ ಪ್ರಮ ಎಂತಕ್ಕಂಥದ್ದು ಗುಣ ಎಂಬುದಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಅದು ಕೂಡ ಭ್ರಾಂತಿಯಲ್ಲಿ ಸಮಾನವಾಗಿದೆ. ಯದಿ ಒಂದು ವೇಳೆ ಪ್ರಮಾತ್ಮಕ ಜ್ಞಾನದಲ್ಲಿ ಈಶ್ವರನಲ್ಲಿರತಕ್ಕಂತಹ ಅರ್ಥಪ್ರಮ ವಸ್ತು ವಿಷಯಕವಾಗಿರ್ತಕ್ಕಂತಹ ಪರಮಾತ್ಮಕ ಜ್ಞಾನವು ಗುಣವೆಂದು ಈರ್ಯತೆ ಹೇಳಲ್ಪಡುತ್ತದೆ ಅಂತಾದರೆ ತತ್ ಆ ಕಾರಣದಿಂದ ತೇ ನಿನ್ನ ಮತದಲ್ಲಿ ಈಶ್ವರನಲ್ಲಿರತಕ್ಕಂತಹ ಅರ್ಥ
ಅರ್ಥಸತ್ತ ಪ್ರಮಾಚ ವಸ್ತುವಿನ ಇರುವಿಕೆಯ ಪ್ರಮಾತ್ಮಕವಾದಂತಹ ಜ್ಞಾನವಾದರೂ ಭ್ರಮೆ ಅಪಿ ಭ್ರಮಾಂತರದಲ್ಲಿಯೂ ಕೂಡ ಅಸ್ತಿ ಇದೆ. ಯಾಕೆ ಅನ್ಯಥಾಖ್ಯಾತಿವಾದಿನಃ ಅನ್ಯಥಾಖ್ಯಾತಿಯ ವಾದಿಯಾದ ಅನ್ಯಥಾಖ್ಯಾತಿಯನ್ನು ಹೇಳತಕ್ಕಂತಹ ತಾರ್ಕಿಕನಿಗೆ ಭ್ರಾಂತಾರ್ಥ ಭ್ರಾಂತಿಗೆ ವಿಷಯವಾದಂತಹ ರಜತಾದಿ ರಜತ ಮೊದಲಾದವುಗಳು ಸನ್ ಇರ್ತಕ್ಕಂತಹ ಪದಾರ್ಥಗಳೇ ಆಗಿದ್ದಾವೆ. ಇದು ಒಂದು ವೇಳೆ ಪರಮಾತ್ಮಕವಾದಂತಹ ಜ್ಞಾನದಲ್ಲಿ ಈಶ್ವರನಲ್ಲಿ ಪರಮಾತ್ಮನಲ್ಲಿರ್ತಕ್ಕಂತಹ ಅರ್ಥಪ್ರಮ ವಸ್ತು ವಿಷಯಕವಾಗಿರ್ತಕ್ಕಂತಹ ಪರಮಾತ್ಮಕವಾದಂತಹ ಜ್ಞಾನವು ಗುಣ ಎಂದು ವೀರ್ಯತೆ ಹೇಳಲ್ಪಡುತ್ತೆ ಅಂತಾದರೆ ಅದು ಆ ಕಾರಣದಿಂದ ತೇ ನಿನ್ನ ಮತದಲ್ಲಿ ಐಶಿ ಈಶ್ವರನಲ್ಲಿರುವಂತಹ ಅರ್ಥಸತ್ತ ಪ್ರಮ ವಸ್ತುವಿನ ಇರುವಿಕೆಯ ಪ್ರಮಾತ್ಮಕವಾದಂತಹ ಜ್ಞಾನವು ಭ್ರಮೇಪಿ ಭ್ರಮಸ್ಥಳದಲ್ಲಿಯೂ ಕೂಡ ಅಸ್ತಿ ಇದೆ. ಯಾಕೆಂತಂದರೆ ಅನ್ಯಥಾಖ್ಯಾತಿವಾದಿನಃ ಅನ್ಯಥಾಖ್ಯಾತಿಯನ್ನು ಹೇಳತಕ್ಕಂತಹ ತಾರ್ಕಿಕನಾದ ನಿನಗೆ ಭ್ರಾಂತಾರ್ಥ ಭ್ರಾಂತಿಗೆ ವಿಷಯವಾಗಿರ್ತಕ್ಕಂತಹ ರಜತಾದಿ ರಜತ ಮೊದಲಾದವುಗಳು ಸನ್ ಇರತಕ್ಕಂತಹ ಪದಾರ್ಥಗಳೇ ಆಗಿದ್ದಾವೆ. ಅದರಿಂದ ಅರ್ಥಸತ್ತ ಪರಮಾತ್ಮನಿಗೆ ಇದೆ. ಅದರಿಂದ ಭ್ರಮಾತ್ಮಕ ಜ್ಞಾನವೂ ಕೂಡ ಪ್ರಮಾಂತ ಆಗಬೇಕಾಗಿತ್ತು. ಈಶ್ವರನ ಅರ್ಥಸತ್ತ ಪ್ರಮ ಎಂತಕ್ಕಂಥದ್ದು ಪರಮಾತ್ಮಕ ಜ್ಞಾನದಲ್ಲಿ ಗುಣ ಅಂತ ಹೇಳ್ತೀರಾ ಅಂತಂದ್ರೆ ಈ ಗುಣ ಭ್ರಮಾತ್ಮಕ ಜ್ಞಾನದಲ್ಲಿಯೂ ಇದೆ, ಅತಿವ್ಯಾಪ್ತವಾಯಿತು. ಆ ಜ್ಞಾನ ಇದ್ರೂ ಕೂಡ ಅದು ಪರಮಾತ್ಮಕದ ಜ್ಞಾನಕ್ಕೆ ಕಾರಣ ಆಗಲಿಲ್ಲ. ಹಾಗಾಗಿ ಇಲ್ಲಿದ್ರೂ ಕೂಡ ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಆಗುವುದಿಲ್ಲ. ಅನ್ವಯ ಸಹಚಾರ ಬೇಕಲ್ಲ, ಅದಿದ್ರೆ ಇದೆ. ವ್ಯತಿರೇಕ ಸಹಚಾರ ಇರಬೇಕಲ್ಲ, ಇಲ್ಲ ಅಂತಿಲ್ಲ, ಅದಿಲ್ಲ. ಯಾಕೆ ಪರಮಾತ್ಮಕ ಜ್ಞಾನದಲ್ಲಿ ಈಶ್ವರ ಸತ್ತ ಇದೆ, ಇದ್ರೂ ಕೂಡ ಏನಿಲ್ಲ, ಈಶ್ವರ ಅರ್ಥಸತ್ತಾ ಪ್ರಮ ಇದೆ, ಏನಿಲ್ಲ, ಪರಮಾತ್ಮಕ ಜ್ಞಾನ ಇಲ್ಲ. ಈಶ್ವರ ಸತ್ತಾ ಪ್ರಮ ಪರಮಾತ್ಮಕ ಜ್ಞಾನ ಬಂದಲ್ಲೂ ಇದೆ, ತತ್ಸತ್ವೇ ಸತ್ವತ್ವ ಬೇಕು. ಆದರೆ ಈಶ್ವರ ಸತ್ತಾ ಪ್ರಮ ಇದೆ ಅಂತ ಮಾತ್ರಕ್ಕೆ ಅಲ್ಲೇನಿಲ್ಲ, ಪರಮಾತ್ಮಕ ಜ್ಞಾನ ಇಲ್ಲ. ಅದರಿಂದಾಗಿ ಅನ್ವಯ ಸಹಚಾರವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಇಂಚ ಅರ್ಥಸತ್ತ ಅರ್ಥಪ್ರಮಾಚ ತಾರ್ಕಿಕ ಮತೆ ಭ್ರಮೇಪ್ಯಸ್ತಿ. ಅರ್ಥಸತ್ತ ಪ್ರಮ ಮತ್ತೆ ಅರ್ಥಪ್ರಮ ವಸ್ತುವಿನ ಸತ್ತ ಇರುವಿಕೆಯ ಜ್ಞಾನ ಮತ್ತೆ ವಸ್ತುವಿನ ಯಥಾರ್ಥ ಜ್ಞಾನ. ವಸ್ತುವಿನ ಇರುವಿಕೆಯ ಜ್ಞಾನ ಮತ್ತು ವಸ್ತುವಿನ ಜ್ಞಾನ ಇದು ತಾರ್ಕಿಕ ಮತದಲ್ಲಿ ಭ್ರಮಾಸ್ತ್ರದಲ್ಲಿಯೂ ಕೂಡ ಇದೆ. ಯಾಕೆ ಅತಃ ಭ್ರಮಸಾಧಾರಣತ್ವಾತ್ ನದ್ವಾವಪಿ ಗುಣವು ಇತ್ಯಾಹ. ಅರ್ಥ ಸತ್ತಾಪ್ರಮ ಆಗಲಿ ಅರ್ಥಪ್ರಮ ಆಗಲಿ, ಅರ್ಥಪ್ರಮ ಅಂದರೆ ವಸ್ತುವಿನ ಯಥಾರ್ಥ ಜ್ಞಾನ, ಅರ್ಥ ಸತ್ತಾಪ್ರಮ ಅಂದರೆ ವಸ್ತು ಇದೆ ಎಂತಕ್ಕಂತಹ ಯಥಾರ್ಥ ಜ್ಞಾನ. ಹೀಗೆ ಇದೆರಡೂ ಕೂಡ ಭ್ರಮಾಸ್ಥಳದಲ್ಲಿ ಇದ್ದೇ ಇದೆ. ಆದ್ದರಿಂದಾಗಿ ಅದನ್ನ ಭ್ರಮಾತ್ಮಕ ಜ್ಞಾನದಲ್ಲಿ ಗುಣ ಎಂಬುದಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಯದ್ಯೈಶ್ವರಿ ಅರ್ಥಪ್ರಮ ಪ್ರಮಾಯಾಂ ಗುಣಃ ಇದೀರ್ಯತೆ ತರ್ಹಿ. ಐಶ್ವರಿ ಅಂದರೆ ಈಶ್ವರನಲ್ಲಿರುವ ಅರ್ಥಪ್ರಮ ಅಂದರೆ ಅರ್ಥ ವಸ್ತು ವಿಷಯಕ ಯಥಾರ್ಥ ಜ್ಞಾನ. ವಸ್ತು ವಿಷಯಕ ಯಥಾರ್ಥ ಜ್ಞಾನ ಅದು ಪ್ರಮಾಯಾಂ ಗುಣ. ಯಥಾರ್ಥ ಜ್ಞಾನ ಬರಲಿಕ್ಕೆ ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಗುಣ ಅಂತ ಹೇಳ್ತೀರಾ ಅಂತಂದ್ರೆ ತರ್ಹಿ ಆಗ ಭ್ರಾಂತಾರ್ಥ ಅಂದ್ರೆ ಏನರ್ಥ, ಭ್ರಾಂತಿ ವಿಷಯ ಅರ್ಥ ರಜತಾದಿ. ಭ್ರಾಂತಾರ್ಥ ಅಂತಂದ್ರೆ ಅರ್ಥ ಅಂದ್ರೆ ವಿಷಯ ಅಂತ, ಭ್ರಾಂತಿಗೆ ವಿಷಯವಾದ ಯಾವುದಾದ ಅರ್ಥ ರಜತ. ಇದಮರಹಿತ ಎಂಬತಕ್ಕಂತಹ ಭ್ರಾಂತಿಯಲ್ಲಿ ವಿಷಯವಾದ ಅರ್ಥ ಯಾವುದು, ರಜತ ಎಂಬತಕ್ಕಂಥ ಅದು ರಜತ ಸರ್ಪಾದಿ. ಅಯಂ ಸರ್ಪ ಜ್ಞಾನ ಬಂತು, ರಜ್ಜುವನ್ನು ನೋಡಿ ಸರ್ಪ ಅಂತ ಆದಿಪದದಿಂದ ಸರ್ಪವನ್ನು ಇಟ್ಕೊಳ್ಳಿ. ಅನ್ಯಥಾಖ್ಯಾತಿವಾದಿನಃ ತಾರ್ಕಿಕಸ್ಯ ಮತೆ. ಅನ್ಯಥಾಖ್ಯಾತಿಯನ್ನು ಹೇಳ್ತಕ್ಕಂತಹ ತಾರ್ಕಿಕರ ಮತದಲ್ಲಿ ಸನ್ನೇವ ರಜತಾದಿಗಳು ಸರ್ಪಾದಿಗಳು ಇದ್ದೇ ಇದೆ. ಯಾಕೆ ಅನ್ಯಥಾಖ್ಯಾತಿವಾದಿನ ಇತಿ ತತ್ರ ಹೇತುಗರ್ಭಂ ವಿಶೇಷಣಂ. ಅನ್ಯಥಾಖ್ಯಾತಿ ಅಂತ ಹೇಳಿದ್ದೇನರ್ಥ, ಇನ್ನೊಂದು ಕಡೆಯಲ್ಲಿ ಸತ್ತಾದದ್ದೇ ತೋರುತ್ತೆ. ಹಾಗಾದ್ರೆ ಸನ್ ಪದಾರ್ಥ ವಸ್ತು ಇದೆ, ಯಾಕೆ ಇನ್ನೊಂದು ಕಡೆಯಲ್ಲಿ ಇರೋದೇ ತೋರೋದು ಅಂತ ಇಲ್ಲಿರ್ತಕ್ಕಂಥ ಪದಾರ್ಥ ಸತ್ ಅಂತ ಹೇಳಲಿಕ್ಕೆ ನೀವು ಅನ್ಯಥಾಖ್ಯಾತಿವಾದಿಗಳು ಇರ್ತಕ್ಕಂಥದ್ದು ಅದು ಹೇತುಗರ್ಭ ವಿಶೇಷಣ.
ಆ ವಸ್ತು ಸತ್ತಾಗಿದೆ ಅಂತಕ್ಕಂಥದ್ದಕ್ಕೆ ಕಾರಣವನ್ನು ಹೇಳ್ತಕ್ಕಂತಹ ವಿಶೇಷಣವಾಗಿದೆ. ಅನ್ಯತ್ರ ಸತಃ ಏವ ಅನ್ಯತ್ರ ಖ್ಯಾತಿ ಅನ್ಯಥಾ ಖ್ಯಾತಿ. ಅನ್ಯಥಾ ಖ್ಯಾತಿ ಅರ್ಥ ಅನ್ಯತ್ರ ಸತಃ ಬೇರೆ ಕಡೆ ಇರತಕ್ಕಂಥದ್ದು, ಅದರ ಖ್ಯಾತಿ ಅಂದರೆ ಜ್ಞಾನ. ಹಾಗಾದರೆ ಬೇರೆ ಕಡೆಯಲ್ಲಿ ಇರತಕ್ಕಂಥ ವಸ್ತುವಿನ ಜ್ಞಾನವೇ ಬಂದಿದೆ ಇದಮರಹಿತ ಅಂತಕ್ಕಂಥ ಕಡೆ, ಇದನ್ನು ಅನ್ಯಥಾ ಖ್ಯಾತಿ ಅಂತ ಕರೀತಾರೆ. ತಸ್ಮಾತ್ ಅರ್ಥಸ್ಯ ಅಸತ್ವಾಭಾವ. ಅರ್ಥ ಇರ್ತಕ್ಕಂಥದ್ದು ಅಸತ್ತಲ್ಲ. ಅರ್ಥ ಯಾವುದು? ರಜತ. ರಜತ ಇರ್ತಕ್ಕಂಥದ್ದು ಇದಮರಹಿತ ಇರ್ತಕ್ಕಂತಹ ಭ್ರಮಾಜ್ಞಾತ್ಮ ಜ್ಞಾನ ಬಂದಾಗ ಅಲ್ಲಿ ವಸ್ತುವಾದ ರಜತ ಅದು ಅಸತ್ತ ಅಲ್ಲ, ಅಸತ್ವ ಅಭಾವ. ಅರ್ಥಸತ್ತ ಐಷಿ ಸರ್ವಜ್ಞ ಈಶ್ವರ ಸಂಬಂಧಿನಿ ತತ್ಪ್ರಮಾಚ ತೇ ತಾರ್ಕಿಕಾಭಿಮತಸ್ಯ ತವ ಮತೆ ಭ್ರಮೇಪಿ ಅಸ್ತಿ ಇತಿ ಸಂಬಂಧ. ಅದರಿಂದ ಅರ್ಥಸತ್ತ ವಸ್ತುವಿನ ಇರುವಿಕೆ, ಹಾಗೆ ಐಷಿ ಪರಮಾತ್ಮನಲ್ಲಿರ್ತಕ್ಕಂತಹ ಅರ್ಥಸತ್ತ ಪ್ರಮಾ ವಸ್ತುವಿನ ಇರುವಿಕೆಯ ಪರಮಾತ್ಮಕ ಜ್ಞಾನ ಅದು ಕೂಡ ಇದೆ. ಅದಕ್ಕೆ ಹೇಳ್ತಾರೆ ಸರ್ವಜ್ಞ ಈಶ್ವರ ಸಂಬಂಧಿನಿ. ಪರಮಾತ್ಮ ಏನಾಗಿದ್ದಾನೆ? ಸರ್ವಜ್ಞನಾಗಿದ್ದಾನೆ. ಎಲ್ಲ ವಸ್ತುಗಳ ಪರಮಾತ್ಮಕ ಜ್ಞಾನ ಅವನಿಗಿದ್ದೇ ಇದೆ. ಅಂದಮೇಲೆ ಆ ಯಾವ ರಜತ ತೋರ್ತಾ ಇದೆ ಆ ರಜತದ ಅನ್ಯತ್ರ ಅಸ್ತಿತ್ವದ ಯಥಾರ್ಥ ಜ್ಞಾನ ಇದ್ದೇ ಇದೆ. ಅರ್ಥಸತ್ತ ಅನ್ಯತ್ರ ವಸ್ತು ಸತ್ತು ಕೂಡ ಆಗಿದೆ, ಎರಡೂ ಇದೆ. ಆದ್ದರಿಂದ ತಾರ್ಕಿಕಾಭಿಮತಸ್ಯ ತೇಮತ. ತಾರ್ಕಿಕ ಎಂಬುದಾಗಿ ಹೇಳ್ತಕ್ಕಂಥ ನಿಮ್ಮ ಮತದಲ್ಲಿ ಬ್ರಹ್ಮಾಸ್ತ್ರದಲ್ಲಿಯೂ ಕೂಡ ಇದ್ದೇ ಇದೆ. ಆದ್ದರಿಂದ ಅದು ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನ ಭ್ರಮಾಭ್ರಮೋ ದ್ವೌಚ ತ್ವದುಕ್ತ ಗುಣ ಸಂಜಾತೌ ತ್ವದುಕ್ತ ಗುಣಾಭ್ಯಾಂ ಅರ್ಥಸತ್ತ ಅರ್ಥಪ್ರಮಾ ರೂಪಾಭ್ಯಾಂ ಉತ್ಪನ್ನೌ ಜಾತೌ ಅಭೂತಾಮಿತಿ ಸಂಬಂಧ. ಅದರಿಂದ ಏನಾಯಿತು? ಭ್ರಮ ಮತ್ತು ಅಭ್ರಮ, ಭ್ರಮ ಮತ್ತು ಪ್ರಮ ಎರಡೂ ಜ್ಞಾನ ಇರ್ತಕ್ಕಂಥದ್ದು ತ್ವದುಕ್ತ ಗುಣ ಸಂಜಾತೌ. ನೀನು ಹೇಳ್ತಕ್ಕಂಥ ಗುಣ ಯಾವುದು? ಅರ್ಥಸತ್ತ ಪ್ರಮ ಅಥವಾ ಅರ್ಥಸತ್ತ. ಅರ್ಥಸತ್ತ ಈಶ್ವರ ಪ್ರಮ ಅಥವಾ ಅರ್ಥಸತ್ತ ಇರ್ತಕ್ಕಂಥದ್ರಿಂದ ಭ್ರಮ ಮತ್ತು ಭ್ರಮ ಎರಡೂ ವಿಧವಾಗಿರ್ತಕ್ಕಂಥ ಜ್ಞಾನ ಉತ್ಪನ್ನವಾಗಿದೆ. ತ್ವದುಕ್ತ ಗುಣ ಸಂಜಾತವು. ತ್ವದುಕ್ತ ಯಾವುದದು? ತ್ವದುಕ್ತ ಗುಣಾಭ್ಯಾಂ ಯಾವುದು? ಅರ್ಥಸತ್ತ ಅರ್ಥ ಪ್ರಮಾರೂಪಾಭ್ಯಾಂ. ಒಂದು ಅರ್ಥಸತ್ತ ಅರ್ಥದ ಯಥಾರ್ಥ ಜ್ಞಾನ. ಈ ಗುಣದಿಂದ ಉತ್ಪನ್ನೌ ಜಾತೌ ಅಭೂತಾಂ ಹುಟ್ಟಿದ್ದೇ ಆಗಿದೆ. ದ್ವಯೋ ಭ್ರಮ ಪ್ರಮಯೋ. ಅದರಿಂದ ಭ್ರಮ ಮತ್ತು ಅಭ್ರಮ ಎರಡೂ ಕೂಡ ಏನಾಗಬೇಕಾಗಿತ್ತು? ಭ್ರಮ ಅಂತ ಆಗಬೇಕಾಗಿತ್ತು. ಭ್ರಮವೂ ಕೂಡ ಭ್ರಮ ಅಂತ ಆಗಬೇಕು. ಗುಣಜನ್ಯತ್ವ ಇರ್ತಕ್ಕಂಥ ಈ ಜ್ಞಾನದಲ್ಲಿ ವೈಲಕ್ಷಣ್ಯ ಬರದೇ ಹೋಗಬೇಕಾಗಿತ್ತು. 10 ನಿಮಿಷ ಬಿಟ್ಟು